ಈ ದಿನ ನಾನು ನಿಮ್ಮೆಲ್ಲರನ್ನು ಕಶ್ಯಪಿ ಚಾನೆಲ್ಗೆ ಆಹ್ವಾನಿಸ್ತಾ ಇದ್ದೀನಿ. ಮಹಿಳಾ ದಿನಾಚರಣೆಯ ಒಂದು ವಿಶೇಷ ಕಾರ್ಯಕ್ರಮನ ಉಡುಗೊರೆಯಾಗಿ ನಾವು ನಿಮಗೆ ವೀಕ್ಷಕರಿಗೆ ನೀಡ್ತಾ ಇದ್ದೀವಿ. ಅದರಲ್ಲಿ ಸಾಧನೆ ಮಾಡಿರ್ತಕ್ಕಂಥ ಅನೇಕ ಮಹಿಳಾ ಸಾಧಕಿಯರನ್ನು ಕರೆಸಿ ಅವರವರ ಫೀಲ್ಡಲ್ಲಿ ಅವರು ಏನೇನು ಸಾಧಿಸಿದ್ದಾರೆ ಅನ್ನೋದ್ರ ಮೂಲಕ ಅವರಿಗೆ ವಿಶೇಷವಾಗಿ ಗಮನಿಸಿ ಅವರಿಗೆ ಸನ್ಮಾನಿಸಿ ಅವರ ಕಾರ್ಯವೈಖರಿಯನ್ನು ನಾವು ಈ ಮಹಿಳಾ ದಿನಾಚರಣೆ ಮೂಲಕ ಎಲ್ಲರಿಗೂ ನೀಡ್ತಾ ಇದ್ದೀವಿ. ಇವತ್ತು ನಮ್ಮ ಸಮತಾ ಲೇಡೀಸ್ ಅಸೋಸಿಯೇಷನಿಂದ ವುಮೆನ್ಸ್ ಡೇನ ಮಹಿಳಾ ದಿನಾಚರಣೆಯ ಸಮಾರಂಭನ ಹಮ್ಮಿಕೊಂಡಿದ್ದೀವಿ. ಅದಕ್ಕೆ ಅತಿಥಿಗಳಾಗಿ ಶ್ರೀಮತಿ ಮೇದಿನಿ ಗರುಡಾಚಾರ್ ಅವರು ಬಂದಿದ್ದಾರೆ. ಅವರಿಗೆ ಸಂಘದ ಪರವಾಗಿ ಒಂದು ದೊಡ್ಡ ಸ್ವಾಗತ. ಹಾಗೆ ಪದ್ಮಾ ನಯನ ಅವರು ಬಂದಿದ್ದಾರೆ, ಅವರಿಗೂ ಸಹ ನಮ್ಮ ಸಮುದಾಯದ ಒಂದು ಸ್ವಾಗತ. ಪಾರ್ವತಮ್ಮ ಶರ್ಮಾ ಅವರು ಸಹ ಬಂದಿದ್ದಾರೆ, ಅವರಿಗೂ ಸಹ ನಮ್ಮ ಸಮತಾ ತಂಡದಿಂದ ಒಂದು ಸ್ವಾಗತ. ಸೊ ಇವತ್ತು ನಿಜವಾಗ್ಲೂ ನಮಗೆಲ್ಲ ಒಂದು ಖುಷಿ ದಿನ. ಮೊದಲನೇದಾಗಿ ಪ್ರಾರ್ಥನೆಯಿಂದ ಶುರು ಮಾಡೋಣ. ಪ್ರಣಮಾಮ್ಯಹಂ ಶ್ರೀ ಗೌರಿ ಸುತಂ ಪ್ರಣಮಾಮ್ಯಹಂ ಶ್ರೀ ಗೌರಿ ಸುತಂ ಪಣಿಕಲ್ಪವಾಸುದೇವವರಂ ಸತತಂ ಪ್ರಣಮಾಮ್ಯಹಂ ಶ್ರೀ ಗೌರಿ ಸುತಂ ಪಣಿಕಲ್ಪವಾಸುದೇವವರಂ ಸತತಂ ಪ್ರಣಮಾಮ್ಯಹಂ ಗಣನಾಥ ಮಮರ ವೃಂದ ಸೇವಿತಂ ಗಣನಾಥ ಮಮರ ವೃಂದ ಸೇವಿತಂ ಫಣಿಹಾರಭೂಷಿತಂ ಮುನಿವರವಂದಿತಂ ಫಣಿಹಾರಭೂಷಿತಂ ಮುನಿವರವಂದಿತಂ ಪ್ರಣಮಾಮ್ಯಹಂ ಶ್ರೀ ಗೌರಿ ಸುತಂ ಫಣಿಕಲ್ಪವಾಸುದೇವವರಂ ಸತತಂ ಪ್ರಣಮಾಮ್ಯಹಂ. ಈ ದಿನ ನಮ್ಮ ಸಮತಾ ಲೇಡೀಸ್ ಕ್ಲಬ್ನ ಮಹಿಳಾ ದಿನಾಚರಣೆಗೆ ಅಂಗವಾಗಿ ಬಂದಿರುವಂತಹ ಅತಿಥಿಗಳಾದ ಶ್ರೀಮತಿ ಮೇದಿನಿ ಗರುಡಾಚಾರ್ ಹಾಗೂ ಶ್ರೀಮತಿ ಮಾಲಿನಿ, ಶ್ರೀಮತಿ ಪದ್ಮಾ ನಯನ ಹಾಗೂ ಶ್ರೀಮತಿ ಪಾರ್ವತಾಂಬ ಶರ್ಮಾ ಅವರಿಗೆ ನಾನು ಸಮತಾ ತಂಡದ ಪರವಾಗಿ ಸ್ವಾಗತ ಕೋರುತ್ತೇನೆ. ಹಾಗೂ ನಮ್ಮ ಸಮತಾ ಕ್ಲಬ್ನ ಅಧ್ಯಕ್ಷರಾದ ಸುವರ್ಣ ಅಮರನಾಥ್ ರವರಿಗೂ ಸಹ ಸ್ವಾಗತವನ್ನು ಕೋರುತ್ತೇನೆ. ಹಾಗೂ ಇಲ್ಲಿ ಆಗಮಿಸಿರುವ ಎಲ್ಲ ಸಮತಾ ತಂಡದ ಸದಸ್ಯರಿಗೂ, ಅವರೊಂದಿಗೆ ಬಂದಿರುವ ಅತಿಥಿಗಳಿಗೂ ಮತ್ತು ನನ್ನ ಎಲ್ಲ ಸ್ನೇಹಿತರಿಗೂ ಸಹ ಆದರದ ಸ್ವಾಗತವನ್ನು ಕೋರುತ್ತೇನೆ. ಹೆಣ್ಣಿನಿಂದಲೇ ಇಹವು, ಹೆಣ್ಣಿನಿಂದಲೇ ಪರವು, ಹೆಣ್ಣಿನಿಂದಲೇ ಸರ್ವ ಸಂಪದವು, ಹೆಣ್ಣೊಲ್ಲದ ಅಣ್ಣಗಳು ಯಾರಿಹರು ಸರ್ವಜ್ಞ. ಸೊ ಎಲ್ಲದಕ್ಕೂ ಹೆಣ್ಣೆ ಬೇಕಾಗಿದೆ. ಆದ್ರೂ ಒಂದ್ಸಲ ಅನ್ಸುತ್ತೆ ಹೆಣ್ಣನ್ನ ಕಡೆಗಣಿಸ್ತಾ ಇದ್ದಾರೇನೋ ಅನ್ಸುತ್ತೆ. ಆದ್ರೂ ಇವಾಗ ಹೆಣ್ಣು ಅವರು ಧೈರ್ಯವಾಗಿ ನಿಂತು ಅವರ ಹಕ್ಕನ್ನ ಅವರ ಕೇಳೋ ತರ ಮಾಡ್ತಾ ಇದ್ದಾರೆ. ಸೊ ಅದು ನಿಜವಾಗ್ಲೂ ಒಂದು ಒಳ್ಳೆ ಬೆಳವಣಿಗೆ. ನಿಮ್ಗೆಲ್ಲ ಗೊತ್ತಿರ್ಬೋದು ವಿಮೆನ್ ಅಂದ್ರೆ ಏನು ಅಂತ. ವಿಮೆನ್ ಅಂತೀವಿ ಮಹಿಳೆಗೆ. ವಿಮೆನ್ ಅಂತ ಹೇಳಿದ್ರೆ ಡಬ್ಲ್ಯೂ ಬಂದ್ಬಿಟ್ಟು ವಂಡರ್ಫುಲ್ ಮದರ್, ಓ ಬಂದ್ಬಿಟ್ಟು ಔಟ್ಸ್ಟ್ಯಾಂಡಿಂಗ್ ಫ್ರೆಂಡ್, ಎಂ ಬಂದ್ಬಿಟ್ಟು ಮಾರ್ವೆಲಸ್ ಡಾಟರ್, ಎ ಬಂದ್ಬಿಟ್ಟು ಅಡೋರಬಲ್ ಸಿಸ್ಟರ್, ಸೊ ಎನ್ ಬಂದ್ಬಿಟ್ಟು ನೈಸೆಸ್ಟ್ ಗಿಫ್ಟ್ ಫ್ರಮ್ ಗಾಡ್ ಟು ಮ್ಯಾನ್. ಇದು ವಿಮೆನ್ ಎಲಾಬರೇಷನ್. ಸೊ ಇಷ್ಟು ಹೇಳಿ ನಾನು ಇವತ್ತು ವಿಮೆನ್ಸ್ ಡೇ ಮಾತ್ರ ಹೇಳ್ತಿದ್ದೀನಿ. ಮುಂದಿನ ಕಾರ್ಯಕ್ರಮ ಪ್ರಾರಂಭ ಮಾಡ್ತೀನಿ. ಶ್ರೀಮತಿ ಮೇದಿನಿ ಉದಯ ಗರುಡಾಚಾರ್ ಅವರು ಕರ್ನಾಟಕ ವಿಶ್ವವಿದ್ಯಾಲಯದ MSc ಫಿಸಿಕ್ಸ್ ಪದವೀಧರೆ. ಮೂಲತಃ ಇವರು ಧಾರವಾಡದವರು. ಹಿಂದೂಸ್ತಾನಿ ಸಂಗೀತದಲ್ಲಿ ತರಬೇತಿ ಹೊಂದಿರುತ್ತಾರೆ. ಗರುಡಾ ಮಾಲ್ ಹಾಗೂ ಗರುಡಾ ಸಂಸ್ಥೆಯ ನಿರ್ದೇಶಕರು. ಕಳೆದ 8 ವರ್ಷಗಳಿಂದ ಯುವ ಉದಯೋನ್ಮುಖ ಹಾಡುಗಾರರಿಗೆ ವಾಯ್ಸ್ ಆಫ್ ಬ್ಯಾಂಗ್ಳೂರ್ ವೇದಿಕೆಯನ್ನು ನಿರ್ಮಿಸಿಕೊಟ್ಟಿದ್ದಾರೆ. ಗರುಡಾ ಫೌಂಡೇಶನ್ ಸಂಸ್ಥೆಯ ವ್ಯವಸ್ಥಾಪಕರಾಗಿ ಹಲವಾರು ವರ್ಷಗಳಿಂದ ನಿರಂತರವಾಗಿ ಸಾಮಾಜಿಕ ಕ್ಷೇತ್ರದಲ್ಲಿ ಸಮಾಜ ಸೇವೆಯಲ್ಲಿ ಗುರುತಿಸಿಕೊಂಡು ಶಿಕ್ಷಣ ಕ್ಷೇತ್ರದಲ್ಲಿ ಮತ್ತು ತಳಿ ಸಮುದಾಯದವರಿಗೆ ಆರ್ಥಿಕ ಸಹಾಯ, ಚೆನ್ನಾಗಿ ಓದುತ್ತಿರುವ ಮಕ್ಕಳಿಗೆ ಉನ್ನತ ವಿದ್ಯಾಭ್ಯಾಸಕ್ಕಾಗಿ ಸಹಕಾರವನ್ನು ನೀಡ್ತಾ ಇದ್ದಾರೆ. ಪರಿಸರ ಮಾಲಿನ್ಯ ಕುರಿತು
ಜಾಗೃತಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವುದು, ಆರೋಗ್ಯ ತಪಾಸಣಾ ಶಿಬಿರಗಳನ್ನು ಏರ್ಪಡಿಸುವುದು ಹೀಗೆ 10 ಕಾರ್ಯಕ್ರಮಗಳ ಮೂಲಕ ಸಾಮಾಜಿಕ ಕ್ಷೇತ್ರದಲ್ಲಿ ಶ್ರಮಿಸುತ್ತಿದ್ದಾರೆ. ಹುತಾತ್ಮರಾದ ನಮ್ಮ ರಾಜ್ಯದ ಸೈನಿಕರ ಕುಟುಂಬಕ್ಕೆ ಗರುಡ ಫೌಂಡೇಶನ್ ಮುಖಾಂತರ ಆರ್ಥಿಕ ಸಹಾಯ ನೀಡುತ್ತಿದ್ದಾರೆ. ಹಾಗೆ ಕರ್ತವ್ಯದಲ್ಲಿದ್ದಾಗಲೇ ಹುತಾತ್ಮರಾದ ಪೊಲೀಸ್ ಕುಟುಂಬಗಳಿಗೆ ನೆರವನ್ನು ಸಹ ನೀಡುತ್ತಿದ್ದಾರೆ. ಜೋರಾದ ಚಪ್ಪಾಳೆ ಬರಲಿ. ಇವರಿಗೆ ದೊರೆತಂತಹ ಹಲವಾರು ಪ್ರಶಸ್ತಿಗಳು ಇದೆ. ಅದರಲ್ಲಿ ಪ್ರಮುಖವಾದದ್ದು ಅಖಿಲ ಕರ್ನಾಟಕ ವಿಪ್ರ ಪ್ರತಿಷ್ಠಾನದ ಗಾರ್ಗಿ ಪ್ರಶಸ್ತಿ, ಸ್ಟಾರ್ ಸುವರ್ಣ ಚಾನೆಲ್ನಿಂದ ಸೋಷಿಯಲ್ ವರ್ಕ್ ಪ್ರಶಸ್ತಿ ಹಾಗೂ ಹಲವಾರು ಸಂಘ ಸಂಸ್ಥೆಗಳ ಪ್ರಶಸ್ತಿ ಪುರಸ್ಕಾರಗಳಿಗೆ ಭಾಜನರಾಗಿರುತ್ತಾರೆ. ಕರ್ನಾಟಕದ ಮಹಿಳಾ ಉದ್ಯಮಗಳಲ್ಲಿ ಇವರು ಕೂಡ ಒಬ್ಬರೆಂದು ಗುರುತಿಸಿಕೊಂಡಿದ್ದಾರೆ. ಇಂತಹ ಒಳ್ಳೆ ಸಾಮಾಜಿಕ ಕ್ಷೇತ್ರಗಳಲ್ಲಿ ಕೆಲಸ ಮಾಡ್ತಿರುವಂತಹ ಇನ್ಸ್ಪಿರೇಷನ್ ಮಹಿಳೆ ಶ್ರೀಮತಿ ಮೇದಿನಿ ಗರುಡಾಚಾರ್ ಅವರಿಗೆ ಸುಸ್ವಾಗತಗಳು ಮೇಡಮ್. ಶ್ರೀಮತಿ ಮಾಲಿನಿ ಅವರು ಆಲ್ ಇಂಡಿಯಾ ಬ್ರಾಹ್ಮಿನ್ಸ್ ಫೆಡರೇಷನ್ ಅದರಲ್ಲಿ ವಿಮೆನ್ಸ್ ಇದಕ್ಕೆ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಇವರು AKPMS ಅಲ್ಲಿ ತುಂಬಾ ಒಳ್ಳೆ ಕೆಲಸಗಳನ್ನ ಮಾಡಿದ್ದಾರೆ. ನಾನು ಅವ್ರ ಬಾಯಿಂದನೇ ಅವ್ರ ಪರಿಚಯನ ಅವರೇ ಮಾತಾಡ್ಲಿ. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ. ಮಾತೃರೂಪಿಯರಾದ ಎಲ್ಲ ಆತ್ಮೀಯರಿಗೂ ವಿಶ್ವ ಮಹಿಳಾ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ಒಳ್ಳೆಯದಾಗಿ ಇದೊಂದು ಫಾರ್ಮಲ್ ಫಂಕ್ಷನ್ ಅಂತ ಅನ್ಸೋದೇ ಇಲ್ಲ ನನಗೆ, ಯಾಕೆಂದ್ರೆ ಇದು ನಡೀತಾ ಇರೋದು ನಮ್ಮೆಲ್ಲರ ಆತ್ಮೀಯರು ಸುವರ್ಣ ಅವ್ರ ಮನೆಯಲ್ಲಿ. ಸೊ ಹಾಗಾಗಿ ಇದು ಯಾವುದೇ ಫಾರ್ಮಲ್ ಫಂಕ್ಷನ್ ಅಲ್ಲ. ಆದರೂ ಕೂಡ ಸಮತಾ ಕ್ಲಬ್ ವತಿಯಿಂದ ನೀವೆಲ್ಲರೂ ಪ್ರತಿ ತಿಂಗಳು ಸೇರ್ತೀರಾ, ಹಾಗೆ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಮಾಡ್ತೀರಾ ಅಂತ ಇವಾಗ ಕೇಳ್ಬಿಟ್ಟೆ. ಸೊ ನಿಜವಾಗ್ಲೂ ಖುಷಿ ಆಗುತ್ತೆ, ಯಾಕಂದ್ರೆ ಮಹಿಳೆಯರು ಒಂದು ಕಡೆ ಸೇರೋದೇ ನಿಜವಾಗ್ಲೂ ತುಂಬಾ ಕಷ್ಟ. ಅದರಲ್ಲೂ ಬೆಂಗಳೂರಂತ ಒಂದು ಸಿಟಿನಲ್ಲಿ ಈಗ ತಾನೇ ಹೇಳ್ತಾ ಇದ್ರು, ಮಾಲಿನಿಯವರು ಹೇಳಿದ್ರು ತುಂಬಾ ಟ್ರಾಫಿಕ್. ಇವರು ಎಲ್ಲರೂ ಹೇಳಿದ್ರು ಟ್ರಾಫಿಕ್. ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋಗೋಕೆನೆ ನಮಗೆ ಒಂದು 1 hour 2 hours ಆಗೋಗ್ಬಿಡುತ್ತೆ. ಸೊ ಹಾಗಾಗಿ ಬೆಂಗಳೂರಂತ ಒಂದು ಸಿಟಿನಲ್ಲಿ ನೀವೆಲ್ಲರೂ ಒಂದು ಕಡೆ ಸೇರಿ ಅಚ್ಚುಕಟ್ಟಾಗಿ ಕಾರ್ಯಕ್ರಮಗಳನ್ನ ಮಾಡ್ತೀರಾ, ಆಮೇಲೆ ನಿಮ್ಮಲ್ಲೇ ಎಲ್ಲವನ್ನು ಹಂಚ್ಕೋತೀರಾ, ಆಮೇಲೆ ನಾಲೆಜ್ ಗೇನ್ ಮಾಡ್ತೀರಾ. ಸೊ ಹಾಗಾಗಿ ನಮಗೆಲ್ಲರಿಗೂ ನಾನು ನನ್ನ ಪರವಾಗಿ ಮತ್ತೊಮ್ಮೆ ಚಪ್ಪಾಳೆಯನ್ನು ಕೊಡೋಕೆ ಇಷ್ಟಪಡ್ತೀನಿ. ನಾವು ಮಹಿಳಾ ದಿನಾಚರಣೆ ಅಂದ ತಕ್ಷಣ ಒಂದೇ ದಿನನ ಆಗೋಯ್ತಾ, ವರ್ಷಕ್ಕೆ ಒಂದಿನ ಮಾರ್ಚ್ 8 ಅಥವಾ ಮಾರ್ಚ್ ತಿಂಗಳು ಪೂರ್ತಿ ಮಾಡ್ಬಿಟ್ರೆ ಆಗೋಯ್ತಾ? ಖಂಡಿತ ಇಲ್ಲ. ಮಹಿಳೆಯರ ದಿನಾಚರಣೆ ನಮ್ಮ 365 ದಿನಾನು ನಮ್ದೇ. ನಾವು ದಿನಾನು ನಮ್ಮ ಮಹಿಳಾ ದಿನಾಚರಣೆನೇ. ಸಾಂಕೇತಿಕವಾಗಿ ಒಂದು ದಿನ ನಾವೆಲ್ಲರೂ ಒಟ್ಟಿಗೆ ಸೇರಿ ಅದನ್ನ ಆಚರಿಸೋದ್ರಲ್ಲಿ ಏನು ತಪ್ಪಿಲ್ಲ. ಸೊ ನಾವು ಮಹಿಳೆಯರನ್ನ ಬಹುಶಃ ದೇವರು ಬಹಳ ಸ್ಪೆಷಲ್ ಆಗಿ ಸೃಷ್ಟಿ ಮಾಡಿದ್ದಾನೆ ಅಂತ ಅನ್ಕೋತೀನಿ. ಯಾಕೆಂದ್ರೆ ಮಹಿಳೆಯರಲ್ಲಿ ಇರುವಂತಹ ಒಂದು ಕ್ಷಮೆಯ ಧರಿತ್ರಿ ಗುಣಗಳಿರಬಹುದು, ಆ ಏನು 7 ಗುಣಗಳನ್ನ ಹೇಳ್ತೀವಿ ಅದನ್ನ ಪುರುಷರಿಗೆ ಹೇಳೋದಿಲ್ಲ, ಯಾಕೆಂದ್ರೆ ಮಹಿಳೆಯರಲ್ಲಿ ಮಾತ್ರನೇ ಇರೋದು ಆ ಗುಣಗಳು. ಸೊ ಹಾಗಾಗಿ ದೇವರ ಅಪರೂಪದ ಸೃಷ್ಟಿ ನಾವೆಲ್ಲ ಮಹಿಳೆಯರು ಅಂತ ಹೆಮ್ಮೆಯಿಂದ ಹೇಳ್ಕೊಳ್ಳೋಣ. ನಾವು ಏನು ಯಾರಿಗೂ ಕಡಿಮೆ ಇಲ್ಲ, ಹೆಚ್ಚು ಕಡಿಮೆ ಅನ್ನೋ ಪ್ರಶ್ನೆನೇ ಇಲ್ಲ. ನಾವೆಲ್ಲ ಅದ್ಭುತವಾದ ಸ್ಪೆಷಲ್ ಸೃಷ್ಟಿ, ಭಗವಂತನ ಸ್ಪೆಷಲ್ ಸೃಷ್ಟಿ. ನಾವು ದೇವಿ ಫೋಟೋ ನೋಡ್ತಾ ಇರ್ತೀವಿ, ದೇವಿಗೆ 6 ಕೈ 8 ಕೈ ಎಲ್ಲ ಇರೋದನ್ನ ನೋಡ್ತಾ ಇದೀವಿ. ಅದ್ರ ಅರ್ಥ ಬಹುಶಃ ನಾನು ಅನ್ಕೊಂಡಿರೋದೇನಂದ್ರೆ, ನಾವೆಲ್ಲ ಮಹಿಳೆಯರು ಒಂದು ಕೆಲಸ ಅಲ್ಲ, ಮನೆಯಲ್ಲಿ ಎಲ್ಲ ನೋಡ್ಕೊಳ್ಳೋದಿರ್ಬೋದು, ಅಚ್ಚುಕಟ್ಟಾಗಿ ಮನೆಯಲ್ಲಿ ಎಲ್ಲ ನಿಭಾಯಿಸಿ, ಗಂಡ ಮಕ್ಕಳು ಸಂಸಾರ ಎಲ್ಲ ನಿಭಾಯಿಸಿ ಕೆಲ್ಸಕ್ಕೆ ಓಡ್ತಾಳೆ. ಆ ಮಹಿಳೆ ಕೆಲ್ಸಕ್ಕೆ ಓಡಿದ್ಮೇಲೆ ಅಲ್ಲಿ 2 ಕೈಗಳು ಬರುತ್ತವೆ, ಆ ಕೆಲಸವನ್ನ ನಿಭಾಯಿಸ್ಬೇಕು. ಅಲ್ಲೂ ಕೂಡ ಅಷ್ಟೇ ಅಚ್ಚುಕಟ್ಟಾಗಿ ಕೊಟ್ಟಿರುವಂತಹ ಒಂದು ಜವಾಬ್ದಾರಿನ ಬಹಳ ಬಹಳ ಅಚ್ಚುಕಟ್ಟಾಗಿ ನಿಭಾಯಿಸೋ ಶಕ್ತಿ ಇರೋದು ಮಹಿಳೆಯರಿಗೇನೆ.
ಅದಾದ ಮೇಲೆ ಸೋಷಿಯಲ್ ಕೆಲಸಗಳನ್ನ ಮಾಡ್ತಾರೆ, ಅಲ್ಲಿ ಇನ್ನೆರಡು ಕೈಗಳು ಬರುತ್ತವೆ. ಆ ಸೋಷಿಯಲ್ ಕೆಲಸಗಳು ಏನಂದ್ರೆ ಅವರವ್ರದೇ ರೀತಿನಲ್ಲಿ ಎಲ್ಲರೂ ಸಮಾಜಕ್ಕೆ ಹೆಲ್ಪ್ಫುಲ್ ಆಗೇ ಇದ್ದಾರೆ. ಇವಾಗ ನಮ್ಮ ಸುವರ್ಣ ಅವರೇ ನೋಡಿದ್ರೆ ಅವ್ರಿಗೇನು ಇದನ್ನ ಸಮತಾ ಅಂತ ಮಾಡಿ ಎಲ್ರು ಇದನ್ನ ಮಾಡ್ಬೇಕು ಅನ್ನೋದೇನು ಅವ್ರಿಗೇನು ಆ ಥರದ್ ಒಂದು ಕಟ್ಟುನಿಟ್ಟಿಲ್ಲ. ಆದ್ರೂ ಕೂಡ ಅವರು ತಮ್ಮ ಕೆಲಸದ ಜೊತೆಗೆ ಎಲ್ಲಾ ಒಂದು ಮಹಿಳೆಯರನ್ನ ಒಟ್ಟುಗೂಡಿಸಿ ಅವ್ರು ಎಲ್ಲರ ಜೊತೆ ಒಂದು ಇರೋಣ ಅನ್ನೋ ಒಂದು ದೃಷ್ಟಿಯಿಂದ ನಮ್ಮ ಸುವರ್ಣ ಅವರು ಇವತ್ತು ಸಮತಾ ಅನ್ನೋ ಒಂದು ಕ್ಲಬ್ ಅನ್ನ ಮಾಡಿಕೊಂಡು ತಮ್ಮೆಲ್ಲರನ್ನೂ ಒಂದು ಒಟ್ಟುಗೂಡಿಸ್ತಾರೆ. ಸೊ ಅಲ್ಲಿ ಎರಡು ಕೈಗಳು ಬರುತ್ತೆ. ಹಾಗೆ ಆ ಥರದ ಕೈಗಳನ್ನ ನಾವು ಬೇಕಾದಷ್ಟು ಜೋಡಿಸ್ಕೊಂಡು ಹೋಗ್ಬೋದು. ಸೊ ಆ ದೇವಿನ ನೋಡಿದಾಗ ನನಗೆ ಬಹುಶಃ ಆ ಥರ ಅನ್ಸುತ್ತೆ. ಇದು ಸಿಂಬಾಲಿಕ್ ಆಗಿ ಒಬ್ಬ ಮಹಿಳೆಯನ್ನ ಅಲ್ಲಿ ಒಂದು ಫೋಟೋನಲ್ಲಿ ನಾವು ದೇವಿ ರೂಪದಲ್ಲಿ ನೋಡಬಹುದು ಅಂತ. ಸೊ ಹಾಗೆ ಇವತ್ತು ಸಾಕಷ್ಟು ನಮ್ಮ ಸ್ನೇಹಿತೆಯರು, ನಾನು ಲಾಸ್ಟ್ ಇಯರ್ ಬಂದಾಗೂ ಹೇಳಿದ್ದೆ, ಇದೊಂಥರ ಕುಟುಂಬದ ಒಂದು ವಾತಾವರಣ ಇರುವಂತಹ ಒಂದು ಕಾರ್ಯಕ್ರಮ ಇದು. ಸೊ ಹಾಗಾಗಿ ನಾನು ಬಹಳ ಆತ್ಮೀಯವಾಗಿ ಇಲ್ಲಿ ಬರ್ತೀನಿ. ನಮ್ಮ ಸುವರ್ಣ ಅವ್ರು ಯಾವುದೇ ಕಾರ್ಯಕ್ರಮ ಕರೆದ್ರೇನು ಖಂಡಿತ ನಾನು ನಿಮ್ಮ ಜೊತೆ ಯಾವತ್ತೂ ಇದ್ದೀನಿ. ಯಾಕೆಂದ್ರೆ ನಿಮ್ಮನ್ನೆಲ್ಲ ನೋಡುವಂತ ಒಂದು ಸೌಭಾಗ್ಯ ಬರುತ್ತೆ. ಹಾಗೆ ಎಲ್ಲರನ್ನು ಮೀಟ್ ಮಾಡಿ ನಿಮ್ಮ ಅನಿಸಿಕೆಗಳನ್ನ ಹಂಚಿಕೊಳ್ಳುವಂತ ಒಂದು ಕಾರ್ಯಕ್ರಮ ಇದು. ಸೊ ಇವತ್ತಿನ ಈ ಒಂದು ಸುಂದರ ಮಹಿಳಾ ಕಾರ್ಯಕ್ರಮಕ್ಕೆ ನನ್ನನ್ನು ಆಹ್ವಾನಿಸಿ ಪ್ರೀತಿಯಿಂದ ತಮ್ಮೆಲ್ಲರ ಮಧ್ಯೆ ಒಂದೆರಡು ಮಾತುಗಳನ್ನ ಆಡೋಕೆ ಅವಕಾಶ ಮಾಡಿಕೊಟ್ಟಂತ ಸುವರ್ಣ ಅವರಿಗೆ, ಸಮತಾ ತಂಡಕ್ಕೆ, ಹಾಗೆ ನಮ್ಮ ಮಾಲಿನಿ ಅವರಿಗೆ. ಮಾಲಿನಿಯವರು ಕೂಡ ನನಗೆ ಅತ್ಯಂತ ಆತ್ಮೀಯರು. ಇಲ್ಲಿರೋರು ಯಾರು ಆತ್ಮೀಯರಿಲ್ಲ ಹೇಳಿ, ಎಲ್ಲರೂ ಆತ್ಮೀಯರೇ. ಸೊ ಈ ಒಂದು ಆತ್ಮೀಯತೆಯನ್ನ ಹಂಚುವಂತ ಈ ಕಾರ್ಯಕ್ರಮಕ್ಕೆ ನನ್ನನ್ನು ಆಹ್ವಾನಿಸಿದ್ದಕ್ಕೆ ಮತ್ತೊಮ್ಮೆ ಸುವರ್ಣ ಅವರಿಗೆ ಮತ್ತು ಸಮತಾ ತಂಡಕ್ಕೆ ಎಲ್ಲರಿಗೂ ನನ್ನ ಧನ್ಯವಾದಗಳನ್ನ ಹೇಳೋಕೆ ಇಷ್ಟಪಡ್ತೀನಿ. ಸರ್ವೇ ಜನಾಃ ಸುಖಿನೋ ಭವಂತು. ನಾರಿ ಶಕ್ತಿಗೆ ಜೈ ಅಂತ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ. ಧನ್ಯವಾದಗಳು ಮೇದಿನಿಯವರಿಗೆ. ಈ ಆತ್ಮೀಯತೆ ಬೇಕು ಅಂತಾನೆ ಈ ಸಂಘ ಸಂಸ್ಥೆಗಳನ್ನೆಲ್ಲರೂ ಮಾಡೋದು. ಯಾಕಂದ್ರೆ ಮನೇಲಿ ನಾವ್ ಏನೋ ಮಾಡ್ಕೋತೀವಿ, ಹೇಗೋ ಇರ್ತೀವಿ, ಅದು ಹೆಚ್ಚಲ್ಲ. ಒಂದ್ ಕಡೆ ಸೇರಿದಾಗ ಒಬ್ಬರ ಜೊತೆ ನಾವು ಏನಾದ್ರೂ ನಮ್ ಕಷ್ಟ ಸುಖನ ಆತ್ಮೀಯವಾಗಿ ಹಂಚ್ಕೊಂಡಾಗ, ಅಥವಾ ಅವ್ರು ನಮ್ಮನ್ನ ನೋಡಿ ಒಂದ್ ಸ್ಮೈಲ್ ಮಾಡಿದಾಗ ಕೂಡ ನಮ್ಗೆ ಎಷ್ಟೋ ರಿಲ್ಯಾಕ್ಸೇಷನ್ ಸಿಗತ್ತಲ್ವಾ ಮನ್ಸಿಗೆ. ಇವ್ರು ನಮ್ಮನ್ನ ಗುರುತಿಸ್ಬಿಟ್ರಪ್ಪ ಅಂತ ಖುಷಿ ಆಗತ್ತೆ. ಆ ಖುಷಿ ಬೇಕು. ಅದಕ್ಕೋಸ್ಕರನೇ ಈ ತರ ಸಂಘ ಸಂಸ್ಥೆಗಳು ಬೇಕು. ಇವತ್ತು ಆತ್ಮೀಯವಾಗಿ ತುಂಬಾ ಅಭಿಮಾನದಿಂದ ಮಾತಾಡಿದ್ರು ಮೇದಿಯವರು. ಸಮತಾ ತಂಡದ ಪರವಾಗಿ ಅವರಿಗೆ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಎಲ್ರಿಗೂ ನಮಸ್ಕಾರ. ಶ್ರೀ ಗುರುಭ್ಯೋ ನಮಃ. ಸೊ ಎಲ್ರಿಗೂ ತಮಗೆ ಮಹಿಳಾ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ಮೇಡಮ್ ಒಂದು ಮಾತು ಹೇಳಿದ್ರು, ಆತ್ಮೀಯತೆ ಅನ್ನೋದು ಇಲ್ಲಿ ಬರುತ್ತೆ. ಸರ್ ಎಲೆಕ್ಷನ್ ನಿಂತ್ಕೊಂಡಾಗ ಮೇಡಮ್ ನನಗೆ ಹೇಳ್ಬೇಕು ಅನ್ನೋ ಪ್ರಶ್ನೆನೇ ಇಲ್ಲ. ಆತ್ಮೀಯತೆ ಅಂತಕ್ಕಂಥದ್ದು, ಆ ಆತ್ಮೀಯತೆ ಬರೋದೇನೆ ಮೇಡಮ್ ಈಗ ತಾನೇ ಹೇಳಿದ್ರು, ಈ ರೀತಿ ಸಂಘ ಸಂಸ್ಥೆಗಳು. ಇಂಟರ್ನ್ಯಾಷನಲ್ ವುಮೆನ್ಸ್ ಡೇ ಮಾಡ್ತಕ್ಕಂಥದ್ದು ಮೇಡಮ್ ಹೇಳಿದಂಗೆ ಒಂದೇ ದಿವಸಕ್ಕೆ ಖಂಡಿತ ಸೀಮಿತ ಆಗಬಾರ್ದು ಅಂತಕ್ಕಂಥದ್ದು 1911 ಪ್ರಾರಂಭ ಮಾಡಿಕೊಂಡಂತ ಆ ಭಾಗದ ನಮ್ಮ ರಾಷ್ಟ್ರ ಎಲ್ಲವನ್ನು ದಾಟಿ ಆ ಭಾಗದಲ್ಲಿ ವೆಸ್ಟರ್ನ್ ಕಂಟ್ರೀಸ್ ಅಂತ ನಾವೇನು ಹೇಳ್ತೀವಿ, ಅವರ ಒಂದು ಸಮಾನತೆಗೋಸ್ಕರ ಹೋರಾಟ ಪ್ರಾರಂಭ ಮಾಡಿದ್ರು 1911. ಆದರೆ ಅದಕ್ಕೆ ಸಮಾನಾಂತರವಾದಂಥ ಹಕ್ಕು ಸಿಗದೆ ಕೊನೆಗೆ 1977 ಹೆಣ್ಮಕ್ಳು ಛಲ ಬಿಡಲ್ವಲ್ಲ, ಮೇಡಮ್ ಹೇಳೋದಿಲ್ಲ ಎಷ್ಟು ಕೈಗಳು ಅಂತ, ಆ ಕೈಗಳೆಲ್ಲ ಸೇರಿ ಇಂಟರ್ನ್ಯಾಷನಲ್ ವುಮೆನ್ಸ್ ಡೇನ ಮಾರ್ಚ್ 8ನೇ ತಾರೀಕು ಅಂತ ಹೇಳಿ ಪ್ರಾರಂಭ ಮಾಡಿ ಅವರಿಗೆ ದೊರಕಬೇಕಾದಂಥ ಎಲ್ಲ ಸಮಾನತೆಗಳನ್ನ ಹಕ್ಕುಗಳನ್ನ ಕೊಟ್ಟು ಪ್ರತಿ ವರ್ಷವೂ ಕೂಡ ನಾಮಕಾವಾಸ್ತೆ ಅಂತ ಹೇಳ್ಬೋದೇನೋಪ್ಪ ಭಾರತದಲ್ಲಿ. ಮೇಡಮ್ ಹೇಳಿದಾಗೆ 365 ದಿವಸನೂ ನಮ್ಮ ದಿನಾನೇ ಏನಾರ ಹೇಳಿ, ಯಾರ ಮಾತು ನಾವು ಕೇಳಲ್ಲ, ನಮ್ಮ ಮಾತೇ ನಾವು ಕೇಳೋದು. ಯಾರೆಷ್ಟಾರ ಹೇಳ್ತಾ ಇದ್ರು, ನಾವು ಮಾಡೋದು. ಆದ್ರೆ ಒಂದೇನಂದ್ರೆ ನಮ್ಮಲ್ಲಿ ಇರ್ತಕ್ಕಂಥದ್ದು, ನಮ್ಮಲ್ಲಿ ಆತ್ಮಸ್ಥೈರ್ಯ, ನಂಬಿಕೆ, ತಪ್ಪು ಮಾಡಲ್ಲ, ಸರಿದಾರಿಯಲ್ಲಿ ಹೋಗ್ತೀವಿ ಅಂತಕ್ಕಂಥದ್ದೇ ನಮ್ಮ ಭಾರತೀಯ ಮಹಿಳೆಯರ ಶಕ್ತಿ ಅಂತ ನಾನು ಅಂದ್ಕೊಂಡಿದ್ದೀನಿ. ದ ಹೋಲ್ ವೆಸ್ಟರ್ನ್ ಕಂಟ್ರಿ ಈಸ್ ಲುಕಿಂಗ್ ಟುವರ್ಡ್ಸ್ ಅಸ್. ನಮ್ಮ ಒಂದು ಭಾರತ ದೇಶದ ಏನು ನಮ್ಮ ನಡವಳಿಕೆ ಇದೆ ಅಥವಾ ನಾವು ಹೇಗೆ ನಡೀತಾ ಇದ್ದೀವಿ ಅಂತಕ್ಕಂಥದ್ದನ್ನ ಯೋಗದಿಂದ ಆಗಿರಬಹುದು, ಭೋಗದಿಂದ ಆಗಿರಬಹುದು, ಭಾಗ್ಯದಿಂದ ಆಗಿರಬಹುದು, ಎಲ್ಲವೂ ಕೂಡ ಇವತ್ತಿಗೆ ವೆಸ್ಟರ್ನ್ ಕಂಟ್ರೀಸ್ ಕೂಡ ಕಡಿಮೆ ವಿಚ್ಛೇದನ ಆಗ್ತಾ ಇದೆ ಸ್ವಲ್ಪ ಮಟ್ಟಿಗೆ ಅಂತಂದ್ರೆ ಭಾರತ ಅವ್ರನ್ನ ನೋಡಿ ವಿಚ್ಛೇದನ ಜಾಸ್ತಿ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಇದು ಪ್ರಾಬ್ಲಮ್ ಆಗಿದೆ. ಸಿ ವಾಟ್ ವಿ ಹ್ಯಾವ್ ಟು ಫಾಲೋ ಇಸ್ ಟು ಫಾಲೋ. ನನಗನ್ಸುತ್ತೆ ನೋಡಿ, ಯಾರು ಅನ್ಯತಾ ಭಾವಿಸ್ಬೇಡಿ, ಎಲ್ಲರ ಮನೆಯಲ್ಲೂ ಹೆಣ್ಮಕ್ಳು ಇರ್ತಕ್ಕಂಥದ್ದು. ಯಾವುದನ್ನ ನಾವು ಎಷ್ಟು ತಗೋಬೇಕು ಅಷ್ಟು ಖಂಡಿತ ತಗೋಬೇಕು. ವೆಸ್ಟರ್ನೈಸ್ ಅಂತ ಹೇಳಿದಾಗ ಈಗ ಭಾಷೆ ನಾವು ಮಾತಾಡ್ತಕ್ಕಂಥದ್ದು ಕನ್ನಡ, ಆದರೆ ಬೇರೆ ದೇಶಗಳಿಗೆ ಹೋದಾಗ ನಮ್ಗೊಂದು ಭಾಷಾ ಸಮಾನತೆ ಬೇಕು ಅಂತಕ್ಕಂಥದಕ್ಕೆ ನಾವು ಆಂಗ್ಲ ಭಾಷೆನ ಕಲೀಲೇಬೇಕಾಗುತ್ತೆ.
ಹಾಗನ್ ಮಾತ್ರಕ್ಕೆ ನಾನು ವೆಸ್ಟರ್ನೈಸ್ಡ್ ಅನ್ಕೊಂಡ್ಬಿಟ್ಟು ಇಂಥ ಕಾರ್ಯಕ್ರಮಕ್ಕೆ ಸುವರ್ಣ ಮೇಡಮ್ ಕರೆದಾಗ ನಾನು ಬರ್ಮುಡ ಹಾಕೊಂಬರಕ್ಕಾಗತ್ತೆ ಅಂತ ಯೋಚನೆ ಮಾಡಿ. ಈಗ ಯಾಕೆ ಹೇಳ್ತಿದ್ದೀನಿ ಅಂದ್ರೆ, ಇಂದಿನ ಕಾಲದ ಮಕ್ಕಳು, ಅದರಲ್ಲೂ ನಮ್ಮ ಹೆಣ್ಮಕ್ಳು ಏನಾಗ್ತಾ ಇದೆ ಅಂತಂದ್ರೆ, ಏನೋ ಫಾಲೋ ಮಾಡಕ್ ಹೋಗ್ತಿದ್ದಾರೆ. ಗುಡ್ ಎಟ್ ಇಟ್, ಅವ್ರು ಬುದ್ಧಿವಂತರಿದ್ದಾರೆ, ಅದು ಮಾತ್ರ ನಾನು ಹೇಳಬಲ್ಲೆ, ಅದರಲ್ಲಿ ಎರಡನೇ ಮಾತಿಲ್ಲ. ಆದರೆ ಏನಾಗ್ತಿದೆ, ಅಪ್ಬ್ರಿಂಗಿಂಗ್ ಅಲ್ಲಿ ತೊಂದರೆ ಆಗ್ತಾ ಇದೆಯೋ, ಅಥವಾ ಸಿಕ್ಕಾಪಟ್ಟೆ ದುಡ್ಡು ಸಂಪಾದನೆ ಮಾಡಿ ಇಕ್ವಾಲಿಟಿ ಅಂತ ಏನ್ ಬರ್ತಾ ಇದ್ದಾರೆ ಅದರಲ್ಲಿ ಮಿಸ್ಟೇಕ್ ಆಗ್ತಿದೆಯೋ, ಅಥವಾ ಸಮಾನತೆ ಅಂತ ಹೋಗಿ ಫುಲ್ಲಾಗಿ ಓದ್ತಾ ಇದ್ದಾರಲ್ಲ ಅದರಲ್ಲಿ ಎಲ್ಲೋ ಒಂಚೂರು ಕೊರತೆಗಳಾಗಿ ಸಮಾನವಾಗಿ ಈಗೀಗ ನಾವು ನೋಡ್ತಕ್ಕಂಥದ್ದು ಚೂರು ಯಾರಿಗೂ ಏನು ಬೆಲೆ ಇಲ್ಲ, ಏರಿಲ್ಲ, ಏನೂ ಇಲ್ಲ ಅನ್ನೋ ಥರ. ಆದರೆ ಇವತ್ತು ಮೇಡಮ್ ನೀವೇನು ಕರೆಸಿದಿರಲ್ಲ, ನಾವು ಯಾವಾಗ ಹೇಳ್ಕೊಳ್ತೀನಿ, ಯಾವಾಗೂ ಅನ್ಕೊತಿರ್ತೀನಿ, ಮಹಾಸಭೆಯಲ್ಲೂ ಯಾವಾಗೂ ಹೇಳ್ತಾ ಇರ್ತೀನಿ, ಮೇಡಮ್ನ ನೋಡಿದ್ರೆ ಅವ್ರ ಬಗ್ಗೆ ಇಷ್ಟು ಹೇಳಿದ್ರಲ್ಲ ನೀವು, ಅದಷ್ಟಕ್ಕೂ ಪ್ರತಿರೂಪವಾಗಿ ಮಹಾಲಕ್ಷ್ಮಿ ಥರ ಕಾಣ್ತಿದ್ರು ಅವರು. ಆಕೆನ ನಾನು ಹಾಗನ್ ಮಾತ್ರಕ್ಕೆ ಏನು ಮೇಡಮ್ ಇವತ್ತು ಅವ್ರು ಸೀರೆ ಉಟ್ಕೊಂಡ್ ಬಂದ್ಬಿಟ್ಟಿದ್ದಾರೆ ಹಂಗೆ ಹೇಳ್ಬಿಟ್ರೆ, ಆ ಸೀನರ್ ಇನ್ ಆಲ್ ಅದರ್ ಡ್ರೆಸ್ಸಸ್ ಆಲ್ಸೋ. ಎಲ್ಲಿಗೆ ಹೇಗೆ ಬರಬೇಕು ಅಂತಕ್ಕಂಥದ್ದು ಅರ್ತಿರ್ತಕ್ಕಂಥ ಮಹಿಳೆ ಅಂತಕ್ಕಂಥದ್ದು ನಾನು ಹೇಳುದು. ದ್ಯಾಟ್ ವಾಟ್ ವಿ ಕಾಲ್ ಫಾರ್. ನಮ್ಮ ಸೊಸೈಟಿನಲ್ಲಿ ಎಲ್ಲೆಲ್ಲಿಗೆ ಹೇಗೆ ಹೋಗಬೇಕು ಹಾಗೆ ಹೋಗಬೇಕು ಅಂತಕ್ಕಂಥದ್ದು ನಮ್ಮ ಭಾರತೀಯರಿಗೆ ಬಂದಂಥ ಒಂದು ದೊಡ್ಡ ಕೊಡುಗೆ ಅಂತ ಅನ್ಕೊಳ್ತೀವಿ. ಹಾಗಾಗಿ ನಾವು ರಾಮಾಯಣ ಮಹಾಭಾರತದಿಂದ ಸೀತೆಯಿಂದ ಹಿಡಿದು ಗಾರ್ಗಿವರೆಗೂ ಎಲ್ಲರನ್ನೂ ಇವತ್ತಿಗೂ ಒಂದೊಂದು ಪ್ರತಿರೂಪ, ಒಂದೊಂದು ಸ್ವರೂಪ ಅಂತ ನಾವು ಯಾಕೆ ನೆನೆಸ್ಕೋತೀವಿ ಅಂದರೆ ಇದೇ ಕಾರಣ ಅಂತ ನಾವು ಅಂದ್ಕೊಳ್ತೀವಿ. ಬರೀ ಇಷ್ಟರಲ್ಲಿ ಮಾತ್ರ ಅಲ್ಲದೆ ಕೂಡ ಯುದ್ಧ ಭೂಮಿಯಲ್ಲೂ ಕೂಡ ನಮ್ಮವರು ಸಾಕಷ್ಟು ಜನ ಮಹಿಳೆಯರು ಹೋರಾಟ ಮಾಡಿ ಬಂದಿರೋರು. ಯಾಕೆಂದ್ರೆ ನ್ಯಾಸಾನಲ್ಲಿ ಇವತ್ತು ನಾವು ನೋಡ್ತೀವಿ ಅಂದ್ರೆ ಹೈಯೆಸ್ಟ್ ಪೊಸಿಷನ್ ಅಲ್ಲಿ ಇರೋದು ನಮ್ಮ ಭಾರತದವರೇ ಅಂತ ಹೇಳಲಿಕ್ಕೆ ನಾನು ಇಚ್ಛೆಪಡ್ತೀನಿ. ಅದರಲ್ಲೂ ಕೂಡ ವುಮೆನ್ ಈಸ್ ಹೋಲ್ಡಿಂಗ್ ವೆರಿ ಹೈ ಪೊಸಿಷನ್ ಇನ್ ನ್ಯಾಸಾ ಟುಡೇ. ಆಕೆ ಒಂದು ಸೈಂಟಿಸ್ಟ್ ಆಗಿ ಮಾಡಿರ್ತಕ್ಕಂಥದಕ್ಕೆ ಅಮೆರಿಕನ್ ಯೂನಿವರ್ಸಿಟಿ 98.68% ಕೊಟ್ಟಿದ್ದಾರೆ ಅವರು. ಯಾವ ಅಮೆರಿಕನ್ನು ಸ್ಕೋರ್ ಮಾಡಿ. ಆ ರೀತಿ ನಾನು ಯಾಕೆ ಹೇಳ್ತೀನಿ ಅಂತಂದರೆ, ನಮ್ಮಲ್ಲಿ ಅಷ್ಟೊಂದು ಶಕ್ತಿ ಇದೆ. ಅದಕ್ಕೆ ಬೇಕಾಗಿರೋದು ಒಂದೇ ಒಂದು ವಿಷಯ ಏನು ಅಂದರೆ ನಂಬಿಕೆ. ಅದನ್ನ ನಾನು ನಿಮ್ಮ ಹತ್ರ ಹೇಳೋದು, ನಮ್ಮಲ್ಲಿರ್ತಕ್ಕಂಥ ಶಕ್ತಿನ ನಾವು ನಂಬಬೇಕು. ಹೌದು, ನನಗೆ ಈ ಶಕ್ತಿ ಇದೆ, ಐ ಮೇ ನಾಟ್ ಬಿ ಏಬಲ್ ಟು ಹ್ಯಾವ್ ಅನದರ್ ಕೆಪಾಸಿಟಿ, ನಂಗೆ ಇನ್ನೇನರಲ್ಲೋ ಇಲ್ಲದೆ ಇರ್ಬೋದು, ಆದರೆ ನನ್ನಲ್ಲೇ ಇರ್ತಕ್ಕಂಥ ಅದೊಂದು ಶಕ್ತಿ ನನ್ನಲ್ಲಿ ಇದೆ ಅಂತಕ್ಕಂಥ ನಂಬಿಕೆ ಇಟ್ಟು ಮುಂದೆ ಹೋಗ್ತಕ್ಕಂಥದ್ದು ಆಗಬೇಕು. ಹೀಗೆ ನೀವು ಇನ್ನೂ ಹೆಚ್ಚೆಚ್ಚಿಗೆ ಸೇರ್ತಾ ಇರಿ. ನೀವು ಮಾಡ್ತಕ್ಕಂಥ ಕಾರ್ಯಕ್ರಮಕ್ಕೂ ಕೂಡ ನಾನು ಭಾಗಿಯಾಗ್ತೀನಿ. ನನ್ನಿಂದನೂ ಸಾಧ್ಯವಾದಂಥ ನೆರವನ್ನು ನಿಮಗೆ ಖಂಡಿತಕ್ಕೂ ಎಕ್ಸ್ಟೆಂಡ್ ಮಾಡ್ತೀನಿ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಮತ್ತು ನನಗೆ ತುಂಬ ಖುಷಿ ಅನ್ಸೋದೇನು ಅಂದರೆ, ಬರೀ ಮನೆಗೆ ಸೀಮಿತ ಆಗದೆ ಟ್ರಿಮ್ಮಾಗಿ ಡ್ರೆಸ್ ಮಾಡ್ಕೊಂಡು ಈ ಥರ ಬರ್ತಾ ಇರ್ಬೇಕಂತ. ಊಟದ ಜೊತೆ, ತಿಂಡಿ ಜೊತೆ, ಅಡುಗೆ ಜೊತೆ ನಮ್ಮ ಖುಷಿ ಏನ್ರಿ ನೀಟಾಗಿ ಡ್ರೆಸ್ ಮಾಡಿ, ನಮಗೆ ನಾವು ಡ್ರೆಸ್ ಮಾಡ್ಕೊಂಡು, ನಾನು ಹೇಳ್ತೀನಿ ಯಾರೋ ಮೆಚ್ಕೊಳ್ಳಿ, ನಾವು ಯಾರೋ ಡ್ರೆಸ್ ಮಾಡ್ಕೊಳ್ಳಲ್ಲ. ನೆವರ್ ಇನ್ ಅವರ್ ಲೈಫ್ ಟೈಮ್ ನಮ್ಮ ಇಷ್ಟನ ನಾವು ಮಾಡ್ಕೋತೀವಿ. ಹಾಗೆ ಪ್ರತಿಯೊಂದು ಕ್ಷೇತ್ರದಲ್ಲಿ ಮುಂದುವರಬೇಕು. ನನ್ನ ಒಂದು ಕೋರಿಕೆ ಎಲ್ಲ ಮಹಿಳೆಯರಲ್ಲಿ, ನೀವೆಲ್ಲ ದೊಡ್ಡವರಿದ್ದೀರಿ, ನಾನು ಚಿಕ್ಕವಳೇನೋ ಗೊತ್ತಿಲ್ಲ, ಆದರೂ ಏನಂತ ಹೇಳೋದಂದರೆ, ಎಸ್ಪೆಷಲಿ ಮನೆಯಲ್ಲಿ ಗಂಡು ಹುಡುಗರಾಗಿರಲಿ ಹೆಣ್ಮಕ್ಳಾಗಿರಲಿ, ನಮ್ಮ ಭಾರತೀಯ ಮೌಲ್ಯತೆಗಳನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗೋಕ್ಕೆ ನೀವೆಲ್ಲರೂ ಕೂಡ ಆದ್ಯತೆ ಕೊಡಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. ಅಪರ್ಚುನಿಟಿ ಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದ. ಥ್ಯಾಂಕ್ ಯು ಸೊ ಮಚ್. ಜೀವನದ ಮೌಲ್ಯಗಳನ್ನ, ನಮ್ಮ ಭಾರತೀಯ ಸಂಸ್ಕೃತಿಯನ್ನ ಎಷ್ಟು ಚೆನ್ನಾಗಿ ಅವರು ಎಕ್ಸ್ಪ್ಲೇನ್ ಮಾಡಿದ್ರು. ಧನ್ಯವಾದಗಳು ಮಾಲಿನಿ ಅವರೇ. ಸೊ ಈಗ ಮಾಲಿನಿ ಅವರಿಗೆ ಒಂದು ಸನ್ಮಾನ. ಈಗ ಪದ್ಮಾ ಅವ್ರ ಬಗ್ಗೆ ಅನುಪಮ ಅವರು ಓದ್ತಾರೆ. ನಿಕಟವಾಗಿ ಮಹಿಳೆಯರ ಬಗ್ಗೆ ಇರುವ ಅವರ ಪ್ರೀತಿ ನಿಜವಾಗಿಯೂ ಆದರ್ಶಪ್ರಾಯ. 1996ರಿಂದ ಅವರು ರಾಜಕೀಯ ಮತ್ತೆ ಸಮಾಜ ಸೇವೆಗಳಲ್ಲಿ ಶುರು ಮಾಡಿದ್ರು ಕೆಲಸನ. ಅದು ಇಲ್ಲಿವರೆಗೂ ನಿರಂತರವಾಗಿ ನಡೀತಾ ಇದೆ. ಅವರು ಪ್ರಸ್ತುತ ಸುವರ್ಣ ಕರ್ನಾಟಕ ಹಿತರಕ್ಷಣಾ ವೇದಿಕೆ ಮಹಿಳಾ ಘಟಕದ ರಾಜ್ಯಾಧ್ಯಕ್ಷರಾಗಿದ್ದಾರೆ ಹಾಗೂ ದಲಿತ ಸಂಘಟನೆಯ ರಾಜ್ಯಾಧ್ಯಕ್ಷರಾಗಿದ್ದಾರೆ. ಜಾತಿ ಭೇದ ಯಾವುದೂ ಇಲ್ಲದೆ ಪ್ರತಿಯೊಬ್ಬ ಮಹಿಳೆಯರಿಗೂ ನ್ಯಾಯಕ್ಕಾಗಿ ಹೋರಾಡುತ್ತಾ ಬಂದಿದ್ದಾರೆ. ಶಿಕ್ಷಣ ವಂಚಿತ ಬಡ ಮಕ್ಕಳಿಗೆ ಪುಸ್ತಕ, ಪೆನ್ನು, ಅಲ್ಪ ಪ್ರಮಾಣದ ಧನ ಸಹಾಯ ಇವೆಲ್ಲವನ್ನು ದಾನಿಗಳಿಂದ ಕೊಡಿಸುತ್ತಾ ಬಂದಿದ್ದಾರೆ. ಸುಮಾರು 80-90 ಮಕ್ಕಳಿಗೆ ಅವರಿಂದ ಹೆಲ್ಪ್ ಆಗಿದೆ. ಜೀವನದ ಒಂದಷ್ಟು ಸಮಯವನ್ನು ಸಮಾಜ ಸೇವೆಗೆ ಮೀಸಲಿಟ್ಟು ಇವರು ನಿಜವಾಗಿಯೂ ಶ್ಲಾಘನೀಯ ಹಾಗೂ ಅನುಕರಣೀಯರು. ಇವರನ್ನು ಸನ್ಮಾನಿಸಲು ಸಮತಾ ಮಹಿಳಾ ಕ್ಲಬ್ನಿಂದ ಬಹಳ ಸಂತೋಷಿಸುತ್ತೇನೆ.
ಇಲ್ಲಿ ನೆರೆದಿರುವಂಥ ಎಲ್ಲರಿಗೂ ನನ್ನ ನಮಸ್ಕಾರಗಳು. ನಾನು ಇದೇ ಭಾಗದಲ್ಲಿ ನಾನು ಹುಡ್ದಾಗಿಂದ ಇಲ್ಲೇ ಇರೋದು, ನನ್ನ ಗಂಡನ ಮನೆಯಲ್ಲೂ ಇಲ್ಲೇ ಇರೋದು. ಸೊ ನನಗೆ ಮಾಲಿನಿ ಮೇಡಮ್ ಅವರು ತುಂಬ ವರ್ಷದಿಂದ ಪರಿಚಯ, ಸುಮಾರು 20 ವರ್ಷದಿಂದ ನಮ್ಮದು ಹೋರಾಟಗಳೆಲ್ಲ ತುಂಬ ಭಾಗಿಯಾಗಿದ್ದೀವಿ. ನಮಗೆ ತುಂಬ ಹುರುಪು ಅಂದರೆ ನಮ್ಮ ಮೇದಿನಿ ಮೇಡಮ್ ಅವರು. ಈಗ ಅವ್ರ ಸಹಾಯದಿಂದನೇ ಈ ಭಾಗದಲ್ಲಿ ಎಷ್ಟೋ ಜನಕ್ಕೆ ನಾವು ಸಹಾಯ ಮಾಡಿದ್ದೀವಿ. ಮತ್ತು ಕೆಲವು ದಾನಿಗಳಿಂದ ಈಗಲೂ ಎಷ್ಟೋ ಜನ ದಾನಿಗಳು ಮುಂದೆ ಬಂದಿದ್ದಾರೆ. ಬಡ ಮಕ್ಕಳಿಗೆ 5,000 ರೂಪಾಯಿ ಮತ್ತು 10,000 ರೂಪಾಯಿ ಹಿಂಗೆ ಅವರು ದಾನ ಮಾಡ್ಕೊಂಡು ಬಂದಿದ್ದಾರೆ. ಅವ್ರಿಗೆ ಸುಮಾರು ಜನ ಮಕ್ಕಳಿಗೆ ನಾವು ಇಲ್ಲಿ ಕೊಡ್ಸಿದ್ದೀವಿ. ಬಟ್ ಯಾವುದೇ ನಾವು ಫೇಸ್ಬುಕ್ಕು ವಾಟ್ಸಪ್ಪಲ್ಲೆಲ್ಲ ಹಾಕ್ಕೊಂಡಿಲ್ಲ. ನಮಗೆ ಪಾಪ ಮಕ್ಕಳು ಅವ್ರನ್ನೆಲ್ಲ ಮೀಡಿಯಾದಲ್ಲಿ ತೋರ್ಸೋಕ್ಕೆ ಇಷ್ಟ ಆಗಲ್ಲ. ಅದರಿಂದ ನಾವು ಯಾವುದೇ ರೀತಿನೇ ಆ ರೀತಿ ಸೋಷಿಯಲ್ ಮೀಡಿಯಲ್ಲಿ ಹಾಕೋಕ್ಕೆ ಇಷ್ಟಪಡಲಿಲ್ಲ. ಸೊ ನಮಗೆ ಎಲ್ಲ ಸ್ಫೂರ್ತಿ ನಮ್ಮ ಮೇದಿನಿ ಮೇಡಮ್ ಅವರು ತುಂಬ ಜನಕ್ಕೆ ಇಲ್ಲೂ ಅಷ್ಟೇ ತುಂಬ ಜನಕ್ಕೆ ಸಹಾಯ ಮಾಡಿದ್ದಾರೆ. ಹಾಗೆ ಮೊನ್ನೆ ತಾನೇ ಸುವರ್ಣ ಮೇಡಮ್ ಅವರು ಕಾಲ್ ಮಾಡಿ ಇಲ್ಲಿ ಅವ್ರದ್ದೇನೋ ಪರಿಸ್ಥಿತಿ ಹೇಳಿದ್ರು. ತಕ್ಷಣ ನಾವು ನಮ್ಮ MLA ಆಫೀಸ್ಗೆ ಫೋನ್ ಮಾಡಿ 5 ನಿಮಿಷದಲ್ಲಿ ಅದೆಲ್ಲ ಕ್ಲಿಯರ್ ಮಾಡಿಕೊಟ್ರು. ಅವರು ಧನ್ಯವಾದಗಳನ್ನು ತಿಳಿಸೋಕೆ ಹೇಳಿದ್ರು. ಈ MLA ಅವರ ಮೇಡಮ್ ಅವ್ರ ಪರವಾಗಿ ಮೇದಿನಿ ಮೇಡಮ್ ಅವರಿಗೆ ನಾನು ಧನ್ಯವಾದ ತಿಳಿಸ್ತಾ ಇದ್ದೀನಿ. ಯಾವುದೇ ಕೆಲಸಗಳಿರಲಿ ವಿತಿನ್ 5 ಮಿನಿಟ್ಸಲ್ಲಿ ಕೆಲಸ ಮಾಡಿಕೊಡೋಂಥ ಏಕೈಕ MLA ಅಂದರೆ ನಮ್ಮ ಉದಯ್ ಗಡಚಾರ್ ಅವರು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅವರ ಧರ್ಮಪತ್ನಿಯಾಗಿ ಅವರು ತುಂಬ ಅಂದರೆ ಇಲ್ಲಿ ಹೇಳೋಕ್ಕಾಗೋದಿಲ್ಲ ಅಷ್ಟು ಕೆಲಸಗಳನ್ನು ಮಾಡಿದ್ದಾರೆ. ಅವರು ನಮ್ಮ ಈ ಸುಧಾಮನಗರವಾಡಿ ಸೇಫ್ ಮಾರ್ಕೆಟ್ ಕಡೆಯಿಂದ ತುಂಬ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಮಾಲಿನಿ ಮೇಡಮ್ ಅವರಂತೂ ಅವಾಗಿದೆ ಈಗಲವ್ರಿಗೂ ಹಂಗೆ ಇದ್ದಾರೆ. ತುಂಬ ಜೋಶಾಗಿ ನಮ್ಮ ಜೊತೆ ಎಲ್ಲ ತುಂಬ ಹೋರಾಟದಲ್ಲಿ ಅವರು ಭಾಗಿಯಾಗಿದ್ದಾರೆ. ಥ್ಯಾಂಕ್ ಯು ಸುವರ್ಣ ಮೇಡಮ್. ಪಾರ್ವತಾಂಬ ಶರ್ಮಾ ಅವರದು, ಅದನ್ನು ಅವರು ಮಗಳು ವಿದ್ಯಾಶ್ರೀನೇ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ಎಲ್ರಿಗೂ ನಮಸ್ಕಾರ. ನಾನು ಯಾವತ್ತು ವೇದಿಕೆ ಮೇಲೆ ಬಂದ್ರೂ ನನ್ಗೆ ಯಾವಾಗಲೂ ಒಂದು ಕಾಮನ್ ಆಗಿ ಹೇಳ್ತಾರೆ, ನಿನ್ನ ವಾಯ್ಸ್ ಕೇಳಲ್ಲ ಮತ್ತು ನೀನು ಕಾಣಲ್ಲ ಅಂತ. ಬಟ್ ಇವತ್ತು ಐ ಫೀಲ್ ಮೋರ್ ದೆನ್ 6 feet tall, 6 ಅಡಿಗಿಂತ ಎತ್ತರ ಅನುಭವಿಸ್ತಾ ಇದ್ದೀನಿ. ಇವತ್ತಿನ ಹೆಮ್ಮೆ ನಮ್ಮ ತಾಯಿನ ನಾನು ಪರಿಚಯ ಮಾಡ್ಕೊಳಕ್ಕೆ ಈ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಸಮತಾ ವೇದಿಕೆ ಅವರಿಗೆ ಮತ್ತು ರಮಾ ಅವ್ರಿಗೆ ನಮ್ಮ ಕೃತಜ್ಞತೆಗಳು. ನಾನು ಕನ್ನಡ ಇಂಗ್ಲಿಷ್ ಮಿಕ್ಸ್ ಮಾಡಿ ಹೇಳ್ತೀನಿ, ದಯವಿಟ್ಟು ಕ್ಷಮಿಸಿ. Some people bring calm into the very room they walk in. Their presence itself gives everyone around them a sense of stability, reassurance and warmth. Srimati Parvatamba is one of those rare individuals. What makes her truly special is a very rare attribute. She's always been a completely non-interfering and non-controversial person. In families, it's easy for opinions to become conflicts and involvement to sometimes become interference. But she has always shown the wisdom to respect space, to trust people, and to allow relationships to grow naturally. Yet, whenever a situation really requires her presence, whenever there is need for guidance, support, or strength, she never hesitates. She quietly steps forward with clarity, courage, and a deep sense of responsibility. Her life's journey, in her own words, is a quiet set of events that does not need a mention. But for every person whose life she has even briefly touched, it has been that of awe and filled with admiration and inspiration. ಇನ್ನು ಕೆಲವೇ ವಾರಗಳಲ್ಲಿ ಅವರಿಗೆ 81 ವರ್ಷ ಆಗುತ್ತೆ. In all of her years till date, ಅವ್ರಿಗೆ 2 ಪದದ್ದು ಅರ್ಥ ಆಗೋದಿಲ್ಲ, boredom or laziness. She is someone who truly continues to make every moment of her day count. So I'd like her to say a few words about her journey, because her journey is truly inspiring and each of us can learn from it. ಮಾತಾಡೋದು ಅಂದರೆ ಬರೋದೇ ಇಲ್ಲ, ಮೈ ಕೊಟ್ಟರೆ ಇನ್ನೂ ಬರಲ್ಲ. ನಾನು ಒಂದು ಸಾಮಾನ್ಯ ಗೃಹಿಣಿ, ಇನ್ನೇನು ಸಾಧನೆಗಳೇನು ಮಾಡಿಲ್ಲ. ಸುಮ್ಮನೆ ನಮ್ಮ ಮಕ್ಕಳನ್ನ ಮುಂದಕ್ಕೆ ತರೋಕೆ ಮಾಡೋಕ್ಕೆ ನಮ್ಮ ಕೈಯಿಂದ ಎಷ್ಟಾಗುತ್ತೋ ಅಷ್ಟು ನಾವು ಅವ್ರ ಸರಿ ದಾರಿಲಿ ನಡೆಸ್ಬೇಕು, ಅವ್ರನ್ನ ಇಂಡಿಪೆಂಡೆಂಟ್ ಆಗಿ ಜೀವನ ಮಾಡೋದು ಕಲಿಸ್ಬೇಕು. ಅದನ್ನು ಅಷ್ಟು ಮಾಡ್ಕೊಂಡು
ಆ ಟೈಮ್ಗೆ ಏನೋ ನಮ್ಮ ಹಿರಿಯರಿಂದ ಬಂದಿರೋದು ಎಲ್ಲ ಟೈಮ್ ವೇಸ್ಟ್ ಏನಾದರೂ ಮಾಡಬೇಕು ಮತ್ತು ಸಹನೆ ತಾಳ್ಮೆಯಿಂದ ಎಂಥ ಸಿಚುವೇಶನ್ ಬಂದರೂ ಎದುರಿಸ್ಬೇಕು. ಹೀಗೆ ಮಾಡ್ತಾ ಮಾಡ್ತಾ ಏನೋ ಅಂದಕ್ಕೆ ಬರೋಂಥ ವಿದ್ಯೆಯಲ್ಲಿ ನಂದಿರೋ ಹಾಬಿನಲ್ಲಿ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದರೆ ಯಾರೇ ಆದ್ರೂ ಒಂದು ಅವ್ರ ಹಾಬಿನ ಅವರು ಒಂದು ದಿನದಲ್ಲಿ ಅರ್ಧ ಗಂಟೆನಾದರೂ ಅವರು ಅದನ್ನು ನೆರವೇರಿಸ್ಕೊಂಡು ಬರ್ತಾ ಇದ್ದರೆ ಅವ್ರಿಗೆ ಉಲ್ಲಾಸ ಇರುತ್ತೆ. ಯಾವಾಗ ಸಂಸಾರ ಜೀವನದಲ್ಲಿ ಅವ್ರವ್ರದ್ದು ಒಂದೊಂದು ಶಕ್ತಿ ಇರುತ್ತೆ. ಮಹಿಳೆ ಅಂದರೆ ಶಕ್ತಿ, ಶಕ್ತಿ ಅಂದರೆ ಮಹಿಳೆ. ಅದೇ ನಾವು ಹಂಗಂತಂದ್ಬಿಟ್ಟು ನಮ್ಮ ಕೆಲಸಗಳಲ್ಲಿ ಹಿಂದೆ ಯಾವಾಗಲೂ ಮುಂದುವರಿತಾ ಹೋಗ್ಬೇಕು. ಯಾವ ಥರ ಉತ್ಸಾಹ ಬಂತು ಅಂದರೆ ಹಿಂಗೆ ಕೂತಿರೋವಾಗ ಸುಮ್ಮನೆ ಕೂತಿದ್ರೆ ಅಯ್ಯೋ ನಾವೇನೋ ಬರೆಯೋದು ಮರ್ತೀವೇನೋ ಪುಸ್ತಕಗಳು ಬರೀಬೇಕು ಅನ್ನಿಸ್ಕೊಂಡು ನನಗೆ ಬರೋದಿದೆ ಅಡುಗೆ ಪುಸ್ತಕಗಳೇ ಬರ್ತೀಯರು. ಮತ್ತು ಇವತ್ತಿಗೂ ನನ್ನ ಹಾಬಿ ಏನು ಅಂದರೆ ಟೇಲರಿಂಗು. ಅದನ್ನು ಬಿಡ್ತಿಲ್ಲ, ಇವತ್ತು ಡೈಲಿ ಮಾಡ್ತೀನಿ ಅದನ್ನು ಏನೋ ನಮ್ಮ ಇದನ್ನು ಇಟ್ಕೊಳ್ತೇವೆ ಯಾವಾಗಲೂ. ಸ್ತ್ರೀ ಅಂದರೆ ಶಕ್ತಿ, ಶಕ್ತಿ ಅಂದರೆ ಶಕ್ತಿ. ಶಿವೇನ ವಿನಾಶಕ್ತಿ ಶಕ್ತಿ ಶಿವ. My mother was born in 1945. She comes from a large family with 10 siblings, being the second youngest herself. And at the age of 17, soon after completing what was referred to those days as intermediate, she got married and was uprooted from her family and from her hometown. And she relocated to Indore in Madhya Pradesh, where my father's home was. As a young girl, she adapted quickly to her life there. ಅಲ್ಲಿಂದ ವಿದ್ಯೆಗಳು ಕಲಿತು, ಅಲ್ಲಿಂದ ವ್ಯವಹಾರಗಳು ಕಲಿತು, she settled to her home life. She continued one more year of education. After that, she settled into a home life and became a mother of 3 children, my brother, my sister Padmashri, and myself, Vidyashri. During her life in the northern part of India for about 16 years, she learnt many things and travelled to many cities with her husband, with my father during official tours. Being from a very orthodox family, they would both not eat outside. So she became really creative and adept at churning out not just a variety of dishes in various cuisines, but invented her own recipes of quick mixes way back in the early 70s. All of us then in 1977 moved back to Bangalore and started a new life here. The Lord was in the heavens above and all is well with the world antare. Our stage alli iruvaga at a tender age of 40, she lost my father in 1986, and we were all studying our degree courses. Resilient, steadfast, faith unshaken, she moved on with quiet strength, dignity and grace, standing like a rock-solid pillar for her children. She moved on without flinching, absolutely resolute and oozing positivity, carrying the responsibilities of 2 parents, of raising her family with dignity, determination and unwavering love and deep compassion, while we completed our studies, got jobs, got married and settled down. Her grandchildren enjoyed time with her and emulated her values. But life did not stop testing her there. In 2017, at the age of 71, we lost my brother, a loss that no parent should ever have to endure. While the rest of us were still looking at our scattered, shattered lives, even in the face of that unimaginable pain, she stood stronger than the rest of her family and continued to give us love and support while she gently encouraged us and steered us towards our routine. She channelized her emotion that year into completing her first recipe book, Ootakke Munche Uppinkai, which was published in 2020. She donated 50% of the proceeds from the sale of this book towards Girl Child Education Fund, and it has now sold about 800 copies. ಈ
ಟೈಮಲ್ಲಿ ಫಸ್ಟ್ ಬುಕ್ ಅವ್ರದ್ದು ರಿಲೀಸ್ ಆದಾಗ ನಮ್ಮ ಆತ್ಮೀಯರೊಬ್ಬರು ಅವ್ರ ಬಗ್ಗೆ ಬರ್ತಿರೋದನ್ನ ನಾವು ಓದಕ್ಕೆ ಇಷ್ಟಪಡ್ತೀವಿ. ಅನಭಿಷಕ್ತ ರಾಣಿ. ಅನಭಿಷಕ್ತ ಅಂದ್ರೆ ನಮಗೆಲ್ಲ ಗೊತ್ತಿದೆ, ಅನ್ಕ್ರೌಂಡ್ ಕ್ವೀನ್. ಜೀವನದಲ್ಲಿ ಗೌರವ ತಂದುಕೊಳ್ಳುವುದು ಪದವಿಗಳೇ, ಸಮಾವೇಶಗಳೇ, ಬೃಹತ್ ವೇದಿಕೆಗಳೇ, ಬಿರುದು ಸನ್ಮಾನಗಳೇ ಖಂಡಿತ ಅಲ್ಲ. ಹಠಾತ್ತಾಗಿ ಆಘಾತ ನೀಡಿದ ಭಗವಂತನ ಇಚ್ಛೆಯನ್ನು ಪ್ರಶ್ನಿಸದೆ ತಲೆ ಬಗ್ಗಿಸಿ ವಿನಮ್ರತೆಯಿಂದ ಸ್ವೀಕರಿಸಿ ಕುಟುಂಬಕ್ಕೆ ಆಧಾರ ಸ್ತಂಭದಂತೆ ನಿಂತು ಸಾಂತ್ವನ ನೀಡಿ ಕಣ್ಣೀರು ಒರೆಸಿ ಹೆತ್ತ ಕರಳ ದುಃಖವನ್ನು ಮೆಟ್ಟಿ ನಿಂತು ಮತ್ತವರ ನೋವನ್ನು ಮರೆಸಿ ಎಂತಹ ಘೋರ ದುರಂತಕ್ಕೂ ಹೀಗೊಂದು ಸುಂದರ ರೂಪವನ್ನು ನೀಡಬಹುದು ಎಂದು ಸಾಬೀತುಪಡಿಸಿ ಗೆದ್ದಿರುವ ನೀವು ಜೀವನವೆಂಬ ನಾಟಕ ರಂಗಕ್ಕೆ ನಿಜವಾದ ಅರ್ಥದಲ್ಲಿ ನಾಯಕಿ. ನಾನೇ ಶ್ರೇಷ್ಠ ಎಂಬ ಸಲ್ಲದ ಅಹಂನ ಹೆಸರಿನ ಆಳದಲ್ಲೇ ಹೊಳೆಯುವ ಸಂಕುಚಿತ ಮನೋಭಾವದವರಿಗೆ ಹೆಸರಿನಲ್ಲಿ ಕಮಲದಂತೆ ಅರಳಿ ಕಂಗೊಳಿಸಿ ಸಾಟಿ ಇಲ್ಲದ ಜ್ವಲಂತ ನಿದರ್ಶನದಂತಿರುವ ನೀವು ನಿಜವಾದ ಆದರ್ಶ ವ್ಯಕ್ತಿ. ನಿಮಗೆ ಸ್ತ್ರೀ ಎಂದರೆ ಅಷ್ಟೇ ಸಾಕೆ. ಇಂತಹ ಅದ್ಭುತವಾದಂತಹ ಒಂದು ಮಹಿಳೆ ಇವತ್ತು ನಮ್ಮ ಮಹಿಳಾ ದಿನಾಚರಣೆಗೆ ಬಂದಿರೋದು ನಿಜವಾಗ್ಲೂ ನಮ್ಮ ಸೌಭಾಗ್ಯ. ಇವತ್ತು ಅವರು ಇಬ್ರು, ಮಾಲಿನಿ ಅವರು ಮತ್ತೆ ಮೇದಿನಿ ಅವರು, ಅವರಿಗೆ ಒಂದು ಸನ್ಮಾನ ಮಾಡಬೇಕು ಅಂತ ಕೇಳ್ಕೊತೀನಿ. ಕಾರ್ಯಕ್ರಮದ ಮುಖ್ಯ ಅಂಗವಾಗಿ ನಾವು ಪ್ರತಿ ವರ್ಷ ನಮ್ಮ ಸಂಘದ ಹಿರಿಯ ಸದಸ್ಯರನ್ನ ನಾವೇ ಗೌರವ ಮಾಡ್ತೀವಿ. ಯಾಕಂದ್ರೆ ಮೊದಲು ಯಾರನ್ನೋ ಕರೆದು ಮಾಡ್ತಿದ್ವಿ. ನಮ್ಮವರ ಇಷ್ಟು ನಿಷ್ಠೆಯಿಂದ ಪಾಪ ಎಲ್ಲೆಲ್ಲಿಂದಾನೋ ಬರ್ತಾರೆ, ಬಂದು ಪ್ರತಿ ತಿಂಗಳು ಬರ್ತಾರೆ, ಬಂದು ಸಂಭ್ರಮಿಸ್ತಾರೆ. ಬರೋ ಹಿಂದಿನ ದಿವಸ ಖುಷಿಯಾಗಿರ್ತಾರೆ, ಬಂದಿದ್ದ ದಿವಸ ಖುಷಿಯಾಗಿರ್ತಾರೆ, ನೆಕ್ಸ್ಟ್ ಡೇ ಕೂಡ ನೆನಪಿಸ್ಕೊಂಡು ಖುಷಿಯಾಗಿರ್ತಾರೆ. ಅದಕ್ಕೋಸ್ಕರ ನಮ್ಮ ಹಿರಿಯ ಸದಸ್ಯರನ್ನ 5 ಜನನ ಅಥವಾ 6 ಜನನ ಸನ್ಮಾನ ಮಾಡ್ತೀವಿ. ಜ್ಯೋತಿ ಅನೇಕ ಮಹಿಳಾ ಸಂಘಗಳಿಗೆ ಕ್ಯಾನ್ಸರ್ ಕ್ಯಾಂಪ್ಗಳನ್ನು ಏರ್ಪಡಿಸಿ ಸಮಾಜಕ್ಕೆ ಸೇವೆ ಸಲ್ಲಿಸಿದ್ದಾರೆ. ಸಮತಾ ಸಂಘಕ್ಕೆ ಸಹ ಉಚಿತ ಕ್ಯಾನ್ಸರ್ ಕ್ಯಾಂಪ್ ಏರ್ಪಡಿಸಿ ಸದಸ್ಯರಿಗೆಲ್ಲ ಸಹಾಯ ಮಾಡಿದ್ದಾರೆ. ಸಮತಾದೊಂದಿಗೆ ಸಂಪರ್ಕ ಹೊಂದಿಕೊಂಡಿದ್ದಾರೆ. ಇವರಿಗೆ ಈ ದಿನ ಸಮತಾ ಪರವಾಗಿ ಒಂದು ಅಭಿನಂದನೆಯನ್ನು ಸಲ್ಲಿಸುವ ಸದವಕಾಶ ನನಗೆ ಒದಗಿ ಬಂದಿದೆ. ಶ್ರೀಮತಿ ವಲ್ಲಿ ಮಂಜುನಾಥ್ ಅವರು ಅತಿ ಚಟುವಟಿಕೆಯ ಮಹಿಳೆ. ನಮ್ಮ ಸಮತಾ ತಂಡಕ್ಕೆ ಅನೇಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ದಾರೆ. ಸಮಯದಲ್ಲಿ ನಿಜವಾದ ಅರ್ಹರಿಗೆ ಅನೇಕ ರೀತಿಯ ಸಹಕಾರ ವಹಿಸಿದ್ದಾರೆ. ಸಮತಾದೊಂದಿಗೆ ಹೆಚ್ಚು ಸಂಪರ್ಕ ಹೊಂದಿ ಸೇವೆ ಸಲ್ಲಿಸುತ್ತಿದ್ದಾರೆ. ಅವರಿಗೆ ಸಮತಾ ತಂಡದ ಪರವಾಗಿ ಒಂದು ಅಭಿನಂದನೆ. ಸಮತಾ ಅಸೋಸಿಯೇಷನ್ ಬರ್ಬೇಕಾದ್ರೆ ಒಂದು ವಾರದಿಂದ ಯೋಚನೆ ಮಾಡ್ತಾ ಇರ್ತೀವಿ. ಯಾವ್ದಾನ ಮನೆ ಪ್ರೋಗ್ರಾಮು ಅಕಸ್ಮಾತ್ ಎಲ್ಲಾನ ಪ್ರವಾಸಗಳಿಗೆ ಹೋದಾಗ ಅಯ್ಯೋ ಈ ವಾರ ಮಿಸ್ ಆಗೋಗುತ್ತೆ, ಮೊದಲನೇ ತಿಂಗಳಿಂದ ಮಂಗಳವಾರ ಹಾಕೋಬೇಡ್ರಪ್ಪ, ಹಿಂದಕ್ಕೆ ಮುಂದಕ್ಕೆ ಹಾಕೊಳ್ಳಿ ಅಂತ ಹೇಳ್ತೀವಿ. ಒಂದು ಅಕ್ಕ ತಂಗಿ ತಾಯಿ ಮಕ್ಕಳು ಆ ಸ್ಥಾನ ನಮ್ಮನ್ನ ಅವ್ರು ಕೊಟ್ಟು ನಾವು ತಾಯಿ ಪ್ರೀತಿ ಕಾಣ್ತೀವಿ. ಅವ್ರು ನಮ್ಗೆ ಮಕ್ಕಳ ತರ ಇದು ಮಾಡ್ತಾರೆ.
ನಾನೊಬ್ಳೇ ಅಂತಲ್ಲ, ನಮ್ಮ ಸಮತಾ ಅಸೋಸಿಯೇಷನ್ನು ಮತ್ತೆ ಲೇಡೀಸ್ ಎಲ್ಲೇ ಏನೇ ಪ್ರಾಬ್ಲಮ್ ಅಂದ್ರು ನಮಗೆ ತಕ್ಷಣ ಜ್ಞಾಪಕ ಬರುತ್ತೆ ಸುವರ್ಣ ಅವರು. ಅದೆಷ್ಟು ಪ್ರೀತಿಯಿಂದ ನಮಗೆ ನೋಡ್ತಾರೆ ಮಾಡ್ತಾರೆ ಅಂದ್ರೆ 15 ದಿನ ಆಗಲಿ 1 ತಿಂಗಳಾಗ್ಲಿ ನೀವು ಫೋನ್ ಮಾಡಿಲ್ಲ ಅಂದ್ರೆ ನಮ್ಮ ಅಮ್ಮನ ಹತ್ರ ಕೇಳಿದಂಗೆ ಯಾಕ್ರಿ ಫೋನ್ ಮಾಡಿಲ್ಲ, ಇಷ್ಟೊಂದು ದಿನ ಆಗೋಯ್ತು, ನಾನು ಫೋನ್ ಮಾಡಿದೆ ನೀವು ಎತ್ತಿಲ್ಲ ಅಂತ ನಾವು ಆ ಥರ ಪ್ರಶ್ನೆ ಮಾಡ್ಕೊತೀವಿ. ಆ ಥರ ಆತ್ಮೀಯತೆ ಇರುವ ನಮ್ಮ ಸಮತಾ ಅಸೋಸಿಯೇಷನ್ ಬೆಳೆಸಿದ ಸುವರ್ಣ ಅಮ್ಮನಾಥ್ ಅವರಿಗೆ ನಿಮ್ಮೆಲ್ಲರಿಗೂ ಧನ್ಯವಾದ. ಶ್ರೀಮತಿ ಸುಜಾತಾ ಶಂಕರ್ ಅವರ ಕಿರುಪರಿಚಯ ಮಾಡಿಕೊಡ್ತೀನಿ. ಪಾರಿಜಾತ ನಾಮದಿಂದಲೇ ಸಮಾಜದಲ್ಲಿ ಅತಿ ಹೆಚ್ಚು ಜನಪ್ರಿಯರಾದವರು. ಅವರ ಉತ್ಸಾಹ, ಉತ್ಸುಕತೆ, ಸಮತಾದ ಜೀವಾಳ. ಪ್ರತಿ ಬಾರಿಯೂ ಕಾರ್ಯಕ್ರಮದಲ್ಲಿ ಫೋಟೋ ತೆಗೆಯುವ ಕಾರ್ಯವಹಿಸಿಕೊಂಡು ಫೋಟೋಗ್ರಾಫರ್ ಆಗಿದ್ದವರು. ಈಗಲೂ ಸಮತಾದೊಂದಿಗೆ ಸಂಪರ್ಕದಲ್ಲಿರುವವರು. ಅವರಿಗೆ ಈ ದಿನ ಸಮತಾ ಪರಿವಾರ ಒಂದು ಅಭಿನಂದನೆಯನ್ನು ಶ್ರೀಮತಿ ಯು ಗೀತಾ ಬೃಹತ್ ಅವರು ಸಮತಾಗೆ ಅತಿ ಹೆಚ್ಚಿನ ಸೇವೆ ಸಲ್ಲಿಸಿದವರು. ಅವರು ಇಲ್ಲಿದ್ದಾಗ ಹತ್ತಿರದಲ್ಲೇ ಇದ್ದಾಗ ಪ್ರತಿಯೊಂದು ಕೆಲಸದ ಸಮಾಜ ಸಮತಾದ ಒಂದು ಪ್ರತಿಯೊಂದು ಆಕ್ಟಿವಿಟಿಯಲ್ಲಿ ತುಂಬಾ ಸಕ್ರಿಯವಾಗಿ ಭಾಗವಹಿಸ್ತಾ ಇದ್ರು. ಈಗೂ ಸಹ ಸ್ವಲ್ಪ ದೂರ ಹೋದರೂ ಕೂಡ ಯಾವಾಗ ಸಂಪರ್ಕದಲ್ಲಿಕೊಂಡು ಸಮತಾ ಜೊತೆ ಅವರಿದ್ದಾರೆ. ಅವರ ಸಮತಾ ತಂಡದ ಪರವಾಗಿ ಅವರಿಗೆ ಒಂದು ಬಂದಿರ್ಲಿಲ್ಲ 2 ತಿಂಗಳಿಂದ ಕೊಡ್ತಾ ಇದ್ದೀವಿ. ಬಾಕಿ ಕೊಡ್ತೀನಿ ಯಾವಾಗಾದ್ರೂ ಬರ್ಲಿ ಕಾಯಿಸಿ ಕೊಡ್ತೀನಿ. ಡ್ರಾಮಾ ಒಂದೇ ಡ್ರಾಮಾ ತುಂಬಾ 25 ವರ್ಷನ್ಸ್ ಸುಮಾರು ಮಾಡ್ತಾ ಇರೋರು. ಅದ್ರಲ್ಲಿ 25 ಕಂಟಿನ್ಯೂಸ್ ಆಗಿ ನೆನ್ನೆ ಅಷ್ಟೇ ಅವಾರ್ಡ್ ಬಂತಂತೆ. ಮಿಸ್ಟರ್ ರಾವ್ ಅಂಡ್ ಅಸೋಸಿಯೇಟ್ಸ್ ಅಂತ ಅದು 25 ಶೋ ಕಂಟಿನ್ಯೂಸ್ ಆಗಿತ್ತು. ಮತ್ತೆ ಅದಕ್ಕೆ ಮುಂಚೆ ಬಾಯಿ ತುಂಬ ನಕ್ಬಿಡಿ ಅಂತ ಬರೀ ಲೇಡೀಸ್ ಡೈರೆಕ್ಷನ್ ಬರ್ದಿರೋರು ಲೇಡಿ, ಮಾಡಿರೋರು ಎಲ್ಲರೂ ಇನ್ಕ್ಲೂಡಿಂಗ್ ಮ್ಯೂಸಿಕ್ ಎವ್ರಿಥಿಂಗ್ ಲೇಡೀಸ್ದು. ಅದು 25 ಶೋ ಆಯಿತು. ಸೊ ನಾನು ಸ್ಕೂಲ್ ಡೇಸಿಂದ ನಾನು ಮಾಡ್ತಾ ಇದ್ದೀನಿ ಡ್ರಾಮಾ. ನಮ್ಮ ತಂದೆ ಕಡೆಯಿಂದ ಬಂದಿರೋ ಗಿಫ್ಟ್ ಅದು ಅಂದರೆ. ಸೊ ಹಾಗೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಮತ್ತೆ ನಾನು ಹೇಳಿದ್ದೆ ಅಲ್ಲ, ಕವಿತೆ ಮತ್ತೆ ಕೋಟ್ಸು ಇದೆಲ್ಲ ಬರೀತಾ ಇರ್ತೀನಿ. 7,000 ಆಗಿದೆ ಆಲ್ಮೋಸ್ಟ್. ಅವಾಗ ಸಾಧ್ಯ ಆದಾಗ ಇಲ್ಲೇ ಸಮರ್ಥದಲ್ಲೇ ಓದೋಣ ಅಂತ ಅನ್ಕೊಂಡಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಇದು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಸೊ ಮ್ಯಾಮ್ ಐ ಥಿಂಕ್ ಇಟ್ಸ್ ಅ ಸರ್ಪ್ರೈಸ್. ಅಚೀವ್ ಮಾಡಿದಾಗ ನಾವು ಅದು ಮಾಡಿದ್ರೆ ಥ್ಯಾಂಕ್ ಯು ಸೋ ಮಚ್. ಇವತ್ತು ಈ ಕಾರ್ಯಕ್ರಮಕ್ಕೆ ಅವ್ರನ್ನ ಪರಿಚಯ ಮಾಡಿಕೊಟ್ಟು ಕರೆದಂತ ಸಂತೋಷ್ ಅವ್ರಿಗೆ ನಮ್ಮ ಸಮುದಾಯದಿಂದ ಒಂದು ಸಣ್ಣ ಮೊದಲನೇ ಪುರುಷ ಮಹಿಳಾ ದಿನಾಚರಣೆ ನಾವು ಆದ್ಯತೆ ಕೊಡ್ತೀವಿ ಅಂತ
अध्वरेषु सनाच्च होतानव्यश्च सत्सि स्वाञ्च आग्ने तनुवं पिप्रयस्वास्मभ्यं च सौभगमाय च स्व गोभिर्जुष्टमयुजो निषिक्तन्तवेन्द्रविष्णोरनुसञ्चरेम नाकस्य पृष्ठमभि संवसानो वैष्णविल्लोक इहमादयन्ताम् ॐ कात्यायनाय विद्महे कन्याकुमारी धीमहि तन्नो दुर्गिः प्रचोदयात् ॐ शान्ति शान्ति शान्तिः ॐ श्रीशङ्कराचार्यवर्यं सर्वलोकैकवन्द्यं भजे देशिकेन्द्रं श्रीशङ्कराचार्यवर्यं धर्मप्रचारेति दक्षं योगी गोविन्दपादाप्तसन्न्यासदीक्षं दुर्वादिगर्वापनोदं पद्मपादादिशिष्यानि संसेव्यपादं श्रीशङ्कराचार्यवर्यं शङ्काद्रिदम्बोलिलीलम् किङ्कराशेषशिष्यानि सन्त्राणशीलम् बालार्कनीकाशचेलम् बोधिताशेषवेदान्तगूढार्थजालम् श्रीशङ्कराचार्यवर्यम् रुद्राक्षमालाविभूषम् चन्द्रमौळीश्वराराधनावाप्तदोषम् विद्राविताशेषदोषम् भद्रपूगप्रदं भक्तलोकस्य नित्यम् श्रीशङ्कराचार्यवर्यम् पावाटवीचित्रभानुम् ज्ञानदीपेन हार्दं तमोवारयन्तम् द्वैपायनप्रीतिभाजम् सर्वतापापहामोहबोधप्रदं तं श्रीशङ्कराचार्यवर्यं राजाधिराजाभिपूज्यं रम्यशृङ्गाद्रिवासैकलोलं यतीड्यं रागेन्दुसङ्काशवक्त्रं रत्नगर्भे भवक्ताङ्घ्रिपूजानुरक्तम् श्रीशङ्कराचार्यवर्यं श्रीभारतीतीर्थगीतं शङ्करार्यस्तवन्यः पठेद्भक्तियुक्तः सोऽवाप्नुयात् सर्वमिष्टं शङ्कराचार्यवर्यप्रसादेन तूर्णम् श्रीशङ्कराचार्यवर्यम् सर्वलोकैकवन्द्यं भजे देशिकेन्द्रं श्रीशङ्कराचार्यवर्यम् ಈಗ ನಮ್ಮ ಮಹಿಳಾ ದಿನಾಚರಣೆ ಬಗ್ಗೆ ಒಂದು 2 ನಿಮಿಷ ನಮ್ಮ ಅಧ್ಯಕ್ಷರಾದ ಸುವರ್ಣ ಮೇಡಮ್ ಅವರು ಮಾತಾಡ್ತಾರೆ. ಮತ್ತೊಮ್ಮೆ ತಮ್ಗೆಲ್ಲರಿಗೂ ಮಹಿಳಾ ದಿನಾಚರಣೆಯ ಶುಭಾಶಯಗಳನ್ನ ಹೇಳಿ ಮೇಡಮ್ ಇವಾಗ ಮಹಿಳಾ ದಿನಾಚರಣೆ ಬಗ್ಗೆ ಒಂದು 2 ನಿಮಿಷವನ್ನ ಮಾತಾಡ್ತಾರೆ. ಕಿವಿ ಕೇಳಿಸುತ್ತಾ ಇಲ್ವಾ? ಬೇಗ ತರಕ್ಕಾಗಲ್ವಾ? ನಾನು ಎಷ್ಟು ಕಷ್ಟಪಡ್ಕೊಂಡು ಬಂದಿದ್ದೀನಿ ಅಂತಾರೆ. ಇದು ನ್ಯಾಚುರಲ್ ಆಗಿ ಎಲ್ಲಾ ಕಡೆ ನಡೀತಾ ಇರುವಂತ ಸಂಗತಿ ಇದು ಅಲ್ವಾ? ಸೊ ಹಾಗಾಗಿ ನಮ್ಗೆ ಸ್ವಾತಂತ್ರ್ಯ ಬೇಕು ಅಂತ ನಾವು ಕೇಳ್ಕೋಬಾರ್ದು. ಮನೇಲಿರೋರು ನಮಗೆ ಕೊಡ್ಬೇಕು, ಸಮಾಜದಲ್ಲಿರೋರು ಕೊಡ್ಬೇಕು, ಸರ್ಕಾರದಲ್ಲಿರೋರು ಕೊಡ್ಬೇಕು, ಬೇರೆಯವರು ನಮಗ್ ಕೊಡ್ಬೇಕು. ಆ ಕೊಡೋದನ್ನ ನಾವು ಕಿತ್ಕೋಬೇಕು ಅಂತ ಹೇಳಕ್ಕಾಗಲ್ಲ. ಅವ್ರು ಇಷ್ಟಪಟ್ಟು ಕೊಡ್ಬೇಕು. ಆ ತರ ನಾವು ನಡ್ಕೋಬೇಕು. ಅವ್ರು ಸ್ವಾತಂತ್ರ್ಯ ಕೊಡೋತರ ನಾವು ನಡ್ಕೋಬೇಕು. ಯಾವತ್ತು ಆರ್ಥಿಕ ಸ್ವಾತಂತ್ರ್ಯ ಹೆಣ್ಣಿಗೆ ಸಿಕ್ಕಿದಾಗ ಜಾಸ್ತಿ ಫ್ರೀಡಮ್ ತಗೋತಾರೆ ಅವರು. ಅದು ಒಂದ್ ಸ್ವಲ್ಪ ಲಿಮಿಟ್ ಅಲ್ಲಿ ಇಟ್ಕೊಂಡಾಗ ನಿಜವಾಗ್ಲೂ ಸಂಸಾರಗಳೆಲ್ಲ ತುಂಬಾ ಚೆನ್ನಾಗಿ ನಡೆಯುತ್ತೆ ಅಂತ ನನ್ನ ಅನಿಸಿಕೆ. ನಿಮ್ದು ಯಾವ ತರ ಇದೆ ನಂಗೆ ಗೊತ್ತಿಲ್ಲ. ಸೊ ಹಾಗಾಗಿ ನಾನು ಹೇಳೋದು ಎಲ್ಲದ್ರಲ್ಲೂ ಒಂದು ಲಿಮಿಟ್ ಇರ್ಬೇಕು ಅಂತ ನಾನು ಎಲ್ಲರ ಹತ್ರ ಕೇಳ್ಕೊತೀನಿ. ಮತ್ತೆ ಸ್ವಾತಂತ್ರ್ಯ ಅಂದ ತಕ್ಷಣ ನಾವು ಏನು ಎಲ್ ಬೇಕೋ ಅಲ್ಲಿ ಹೋಗ್ಬೋದು, ಪಿಕ್ಚರ್ಗೆ ಹೋಗ್ಬೋದು, ಮಾಲ್ಗೆ ಹೋಗ್ಬೋದು, ಅದೆಲ್ಲ ಅನ್ಕೋಬಾರ್ದು. ಅದು ಅಷ್ಟೋಗ್ಬಿಟ್ರೆ ಸ್ವಾತಂತ್ರ್ಯ ಅಲ್ಲ. ನಮ್ಮ ಮನೆಯಲ್ಲಿ ನಮ್ಮ ಮಾತಿಗೆ ಒಂದು ಬೆಲೆ ಇದ್ದಾಗ ಅದು ನಿಜವಾದ ಸ್ವಾತಂತ್ರ್ಯ ನಮಗೆ. ಈಗ ನೋಡಿ, ಏನು ಬೇಡ, ಒಂದು ಊಟಕ್ಕೆ ಕೂತ್ಕೋತೀವಿ. ಊಟಕ್ಕೆ ಕೂತ್ಕೊಂಡಾಗ ಮನೆಯಲ್ಲಿರೋ ಹೆಂಡತಿನೇ ಬಂದು ತಟ್ಟೆ ಹಾಕಿ ನೀರಿಟ್ಟು ಊಟ ಬಡಿಸ್ಬೇಕು ಅಂತಿಲ್ಲ.
ಎಲ್ಲರೂ ಸೇರ್ಕೊಂಡು ಅಮ್ಮ ನಾನು ತಟ್ಟೆ ಹಾಕ್ತೀನಮ್ಮ ಅಂತ ಮಕ್ಕಳು ಬರ್ಬೋದು, ಗಂಡ ಕೂತ್ಕೊಂಡ್ರೆ ನಾನು ನೀರು ಹಾಕ್ತೀನಿ ಅಂತ ಹೇಳ್ಬೋದು. ಅಂತ ಅಟ್ಮಾಸ್ಫಿಯರ್ ಇದ್ದಾಗ ನಿಜವಾಗೂ ಅದು ಹೆಣ್ಣಿಗೆ ಸ್ವಾತಂತ್ರ್ಯ. ಅಂತ ಕಡೆ ನಿಜ ಎಲ್ಲ ಹೆಣ್ಣು ಸುಖವಾಗಿರ್ತಾಳೆ, ಸಂತೋಷವಾಗಿರ್ತಾಳೆ, ನೆಮ್ಮದಿಯಿಂದ ಇರ್ತಾಳೆ. ಅಂತ ಸ್ವಾತಂತ್ರ್ಯ ನಮಗ್ ಬೇಕು. ಅದನ್ನ ಕಲ್ಟಿವೇಟ್ ಮಾಡಕ್ಕೆ ನಾವು ನಮ್ಮ ಮಕ್ಕಳಿಗೆ ಚಿಕ್ಕ ವಯಸ್ಸಿಂದ ಹೇಳ್ಕೊಡ್ಬೇಕು. ಹೇಗಿರ್ಬೇಕು ಮನೆಯಲ್ಲಿ, ಹೇಗೆ ಸಂಬಂಧಗಳಿರ್ಬೇಕು, ಹೇಗೆ ದೊಡ್ಡವ್ರ ಜೊತೆ ವ್ಯವಹಾರ ಮಾಡಬೇಕು ಅಂತೆಲ್ಲ ಹೇಳೋದನ್ನ ಹೇಳ್ಕೊಟ್ಟಾಗ ಆ ಮಕ್ಕಳು ನಿಜವಾಗ್ಲೂ ಚೆನ್ನಾಗಿರುತ್ತೆ. ಮಕ್ಕಳು ಚೆನ್ನಾಗಿದ್ದಾಗ ಅವರು ದೊಡ್ಡವರಾಗಿ ಅವ್ರ ಸಂಸಾರ ಬಂದಾಗ ಅವ್ರ ಸಂಸಾರನೂ ಚೆನ್ನಾಗಿರುತ್ತೆ. ಅಲ್ಲಿ ಸ್ವಾತಂತ್ರ್ಯದ ಪ್ರಶ್ನೆನೇ ಬರಲ್ಲ. ಯಾಕಂದ್ರೆ ಎಲ್ರಿಗೂ ಗೌರವ ಕೊಡ್ತಾರೆ. ಹಾಗಾಗಿ ಅದು ಸ್ವಾತಂತ್ರ್ಯ ಅಂತ ಬೇಕಾಗೋದೇ ಇಲ್ಲ ನಮ್ಗೆ. ಅಂತ ಅಟ್ಮಾಸ್ಫಿಯರ್ ಬೇಕಾಗುತ್ತೆ. ಅದನ್ನ ಅವಾಗವಾಗ ನಮಗೆ ಜ್ಞಾಪಿಸ್ಬೇಕು ಅಂತ ಅಂದ್ಬಿಟ್ಟು ಈ ಮಹಿಳಾ ದಿನಾಚರಣೆಗಳು ಮಾಡ್ತಾ ಇದೀವಿ ಅಷ್ಟೇ. ಸೊ ಹಾಗಾಗಿ ಒಂದ್ ದಿವಸ ಎಲ್ಲರೂ ಫ್ರೀಯಾಗಿ ನಾವಿಲ್ಲದೆ ಇರ್ಬೋದು, ಬಟ್ ತುಂಬಾ ಜನ ಮಹಿಳಾ ದಿನಾಚರಣೆ ಅಂದ ತಕ್ಷಣ ಇವತ್ತು ಫುಲ್ ನಾನು ಮನೇಲಿ ಇರಲ್ಲ, ಫುಲ್ ಆಚೆನೆ ತಿಂತೀನಿ, ಆಚೆನೆ ಇರ್ತೀನಿ, ಆಚೆ ಫ್ರೆಂಡ್ಸ್ ಜೊತೆಲ್ಲ ಇರ್ತೀನಿ ಅಂತಾರೆ. ಅದಷ್ಟೆಲ್ಲ ಮಾಡಿ ಬಂದ್ಮೇಲೆ ನೀವು ಮನೇಲಿ ಖುಷಿಯಾಗಿರ್ತೀರಾ? ಅಯ್ಯೋ ಇವತ್ತು ಇದು ಮಾಡ್ದಿರ ಬಂದೆ, ಅದು ಮಾಡ್ದಿರ ಬಂದೆ, ಇವಾಗ ಆ ಕೆಲಸ ಮಾಡ್ಬೇಕು, ಈ ಕೆಲಸ ಮಾಡ್ಬೇಕು, ಮತ್ತೆ ಅದೇ ಬರುತ್ತೆ. ಹಾಗಾಗಿ ಎಲ್ಲದರಲ್ಲೂ ನಾವು ಈಕ್ವಲ್ ಆಗಿ ನೋಡ್ಕೊಂಡಾಗ ನಮ್ಗೆ ಯಾವುದು ಸ್ವಾತಂತ್ರ್ಯ ಬೇಕಿರಲ್ಲ, ಮನಸ್ಸು ಖುಷಿ ಇರುತ್ತೆ. ಇದು ಸ್ವಾತಂತ್ರ್ಯದ ದಿನಾಚರಣೆದು ನಿಜವಾದ ಅರ್ಥ. ಸೊ ನಮ್ಮಲ್ಲಿ ನಾವು ಕಂಡ್ಕೋಬೇಕು, ಬೇರೆಯವ್ರು ಕೊಡೋದಲ್ಲ ಅಥವಾ ಮಾಡೋದಲ್ಲ. ಒಂದು ಕುಟುಂಬ ಚೆನ್ನಾಗಿದ್ರೆ ಒಂದು ದೇಶ ಚೆನ್ನಾಗಿರುತ್ತೆ, ದೇಶ ಚೆನ್ನಾಗಿದ್ರೆ ಪ್ರಪಂಚ ಚೆನ್ನಾಗಿರುತ್ತೆ. ಆ ಬೇಸಿಸ್ ಮೇಲೆ ನಾವು ಅದನ್ನೆಲ್ಲ ಮಾಡ್ಕೊಂಡು ಹೋಗ್ಬೇಕು ಅಂತ ನನ್ನ ಅನಿಸಿಕೆ. ಎತ್ರ ನಾರ್ಯಸ್ತು ಪೂಜ್ಯತೆ ರಮಂತೆ ತತ್ರ ದೇವತಾಯ ಅಂದರೆ ಎಲ್ಲಿ ಸ್ತ್ರೀಯರಿಗೆ ಮಹಿಳೆಯರಿಗೆ ಗೌರವ ಸಿಗುತ್ತೋ ಅಲ್ಲಿ ದೇವತೆಗಳು ವಾಸ ಮಾಡ್ತಾರಂತೆ. ಈಗ ಇಂಥ ಮಹಿಳಾ ದಿನಾಚರಣೆಯ ಬಗ್ಗೆ ಬಹಳ ಚೆನ್ನಾಗಿ ದೈನಂದಿನ ಜೀವನದಲ್ಲಿ ನಾವು ಪ್ರಾಕ್ಟಿಕಲ್ ಲೈಫ್ ಅಂತ ಹೇಳ್ತೀವಲ್ಲ, ಅಲ್ಲಿ ಹೇಗೆ ಇರ್ತೀವಿ, ನಾವು ಹೇಗೆ ಆ್ಯಕ್ಟ್ ಮಾಡ್ತೀವಿ, ಹೇಗೆ ಇದು ಮಾಡ್ತೀವಿ ಅಂತ ಬಹಳ ಚೆನ್ನಾಗಿ ಹೇಳ್ಕೊಟ್ರು ಸುವರ್ಣ ಮೇಡಮ್ ಹೇಳಿದ್ರು ಈಗಷ್ಟೇನೆ. ಆದ್ರೆ ಒಂದೇನು ಅಂತಂದ್ರೆ ಮಹಿಳಾ ದಿನಾಚರಣೆ ಅಂತಂದ್ರೆ ಅವ್ರು ಹೇಳ್ದಂಗೆ ನಿಜ, ಸ್ವತಂತ್ರವನ್ನ ಯಾವುದೇ ದುರುಪಯೋಗ ಆಗಬಾರ್ದು. ನಾವು ಪ್ರತಿಯೊಬ್ಬರು ತಾಯಿಯರು ನಮ್ಮ ಹೆಣ್ಮಕ್ಳಿಗೆ ಸಂಸ್ಕಾರವಂತರಾಗಿ ಬೆಳೆಸೋದು ಬಹಳವಾದ ಮುಖ್ಯ ಕೆಲಸ ಆಗಿದೆ ಈಗಿನ ಕಾಲಕ್ಕೆ. ಕೊರತೆ ಇರೋದೇ ಅಲ್ಲಿ. ಸೊ ಹಾಗಾಗಿ ನಮ್ಮನೇಲಿ ನಮ್ಮ ಮಕ್ಳಿಗೆ ಮಾಡೋಣ, ಬೇರೆ ಆಮೇಲೆ ನೆಕ್ಸ್ಟ್ ಸೊಸೈಟಿ ಸಮಾಜ ಅನ್ನೋದು ಇನ್ನೊಂದು. ಸೊ ಇದೊಂದನ್ನ ಎಲ್ಲರೂ ಗಮನ ಇಟ್ಕೊಂಡು ನಾವು ನಮ್ಮ ಮಕ್ಕಳಿಗೆ ನಾವು ಸಂಸ್ಕಾರ ಕೊಟ್ಟರೆ ನಿಜಕ್ಕೂ ನಾವು ಮಹಿಳಾ ದಿನಾಚರಣೆ ಆಚರಿಸಿದಷ್ಟೇ ಸಂತೋಷ ಆಗುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸನ್ಮಾನ ಕಾರ್ಯಕ್ರಮಕ್ಕೆ ಮುಂಚೆ ಒಂದು ಸ್ತ್ರೀ ಬಗ್ಗೆ, ಮಹಿಳೆಯ ಬಗ್ಗೆ ಒಂದು ಹಾಡಿದೆ, ಭಾವಗೀತೆ. ವೈದೇಹಿ ಭಾಗ್ಯ ಜಯಂತಿಯವರು ಈ ಹಾಡು ಹಾಡ್ತಾರೆ, ಅದಾದ್ಮೇಲೆ ಸನ್ಮಾನ. ಆಕಾಶದ ನೀಲಿಯಲ್ಲಿ ಚಂದ್ರ ತಾರೆ ತೊಟ್ಟಿಲಲ್ಲಿ, ಆಕಾಶದ ನೀಲಿಯಲ್ಲಿ ಚಂದ್ರ ತಾರೆ ತೊಟ್ಟಿಲಲ್ಲಿ, ಬೆಳಕಾನಿಟ್ಟು ತೂಗಿದಾಗೆ, ಬೆಳಕಾನಿಟ್ಟು ತೂಗಿದಾಗೆ, ನಿನಗೆ ಬೇರೆ ಹೆಸರು ಬೇಕೆ, ನಿನಗೆ ಬೇರೆ ಹೆಸರು ಬೇಕೆ, ಸ್ತ್ರೀ ಅಂದರೆ ಅಷ್ಟೇ ಸಾಕೆ, ಸ್ತ್ರೀ ಅಂದರೆ ಅಷ್ಟೇ ಸಾಕೆ. ಹಸಿರ ಹುಟ್ಟ ಬೆಟ್ಟಗಳಲ್ಲಿ ಮೊಲೆ ಹಾಲಿನ ಹೊಳೆಯ ಇಳಿಸಿ, ಹಸಿರ ಹುಟ್ಟ ಬೆಟ್ಟಗಳಲ್ಲಿ ಮೊಲೆ ಹಾಲಿನ ಹೊಳೆಯ ಇಳಿಸಿ, ಬಯಲ ಹಸಿರ ನಗಿಸಿದಾಕೆ, ಬಯಲ ಹಸಿರ ನಗಿಸಿದಾಕೆ, ನಿನಗೆ ಬೇರೆ ಹೆಸರು ಬೇಕೆ, ನಿನಗೆ ಬೇರೆ ಹೆಸರು ಬೇಕೆ, ಸ್ತ್ರೀ ಅಂದರೆ ಅಷ್ಟೇ ಸಾಕೆ, ಸ್ತ್ರೀ ಅಂದರೆ ಅಷ್ಟೇ ಸಾಕೆ. ಮರಗಿಡ ಹೂ ಮುಂಗುರುಳನು ತಂಗಾಳಿಯ ಬೆರಳ ಸವರಿ, ಮರಗಿಡ ಹೂ ಮುಂಗುರುಳನು ತಂಗಾಳಿಯ ಬೆರಳ ಸವರಿ, ಹಕ್ಕಿ ಗಿಲಕಿ ಇರಿಸಿದಾಕೆ, ಹಕ್ಕಿ ಗಿಲಕಿ ಇರಿಸಿದಾಗೆ, ನಿನಗೆ ಬೇರೆ ಹೆಸರು ಬೇಕೆ, ನಿನಗೆ ಬೇರೆ ಹೆಸರು ಬೇಕೆ, ಸ್ತ್ರೀ
ಸಾಕೆ ಮನೆಯಲ್ಲಿ ದೀಪ ಉಳಿಸಿ ಹೊತ್ತು ಹೊತ್ತಿಗೆ ಅನ್ನ ಉಣಿಸಿ ಮನೆ ಮನೆಯಲ್ಲಿ ದೀಪ ಮುಡಿಸಿ ಹೊತ್ತು ಹೊತ್ತಿಗೆ ಅನ್ನ ಉಣಿಸಿ ತಂದೆ ಮಗುವ ತಪ್ಪಿದಾಗೆ ತಂದೆ ಮಗುವ ತಪ್ಪಿದಾಗೆ ನಿನಗೆ ಬೇರೆ ಹೆಸರು ಬೇಕೆ ನಿನಗೆ ಬೇರೆ ಹೆಸರು ಬೇಕೆ ಶ್ರೀ ಅಂದರೆ ಅಷ್ಟೇ ಸಾಕೆ ಶ್ರೀ ಅಂದರೆ ಅಷ್ಟೇ ಸಾಕೆ ಶ್ರೀ ಅಂದರೆ ಅಷ್ಟೇ ಸಾಕೆ ಶ್ರೀ ಅಂದರೆ ಅಷ್ಟೇ ಸಾಕೆ. ಇವತ್ತು ಹೊಸಕೋಟೆಯಲ್ಲಿ ವಿಪ್ರವನಿತಾ ವೇದಿಕೆಯ ಪ್ರೆಸಿಡೆಂಟ್ ಆಗಿರತಕ್ಕಂತ ಶೈಲಜಾ ಮುರಳೀಧರ್ ಅವರು ಬಂದಿದ್ದಾರೆ. ಅದಕ್ಕೋಸ್ಕರ ಪಾಪ ಅವರು ಹೊಸಕೋಟೆಯಿಂದ ಬಂದಿದ್ದಾರೆ. ಅವ್ರಿಗೊಂದು ದೊಡ್ಡ ಕ್ಲಾಪ್ ಕೊಡಿ ಎಲ್ಲರೂ. ಅಧ್ಯಕ್ಷರಿಯಾದ ಶ್ರೀಮತಿ ಮಂಗಳಾ ಅವರು ಬಂದಿದ್ದಾರೆ. ಅವ್ರಿಗೂ ಸಹ ನಮ್ಮ ವಿಪ್ರವನಿತಾ ವೇದಿಕೆಯಿಂದ ಒಂದು ಸಣ್ಣ ಸನ್ಮಾನ. ಸುವರ್ಣ ಮೇಡಮ್ಗೋಸ್ಕರ ನಮ್ಮ ಉದಯ ಅವರು ಒಂದೊಂದು ಸಣ್ಣ ಕವನ ಬರ್ಕೊಂಡ್ ಬಂದಿದ್ದಾರೆ. ಈಗ ಅವರೇ ಹೇಳ್ತಾರೆ. ಅದೇ ಇದು ನಮ್ಮೆಲ್ಲರ ಪರವಾಗಿ ನಾನು ಹೇಳ್ತಾ ಇರೋದು. ನಾನು ಒಬ್ಬಳೆ ಬರೆದಾದ್ರೂ ಕೂಡ ನಿಮ್ಮೆಲ್ಲರ ಪರವಾಗಿ ನಾವು ಇವತ್ತು ಸುವರ್ಣ ಮೇಡಮ್ ಹೇಳ್ತಾ ಇರೋದು. ಹೇಳಿ ಮೇಡಮ್. ಸುಂದರವಾದ ಹಲವು ವರ್ಣದ ಗರಿಗಳನ್ನು ನವಿಲು ಬಿಚ್ಚುವುದು ಮಳೆಗಾಲದಲ್ಲಿ. ಸುಂದರವಾದ ಹಲವು ವರ್ಣದ ಗರಿಗಳನ್ನು ನವಿಲು ಬಿಚ್ಚುವುದು ಮಳೆಗಾಲದಲ್ಲಿ, ಸಂತೋಷ ತರುವುದು ಮಳೆಗಾಲದಲ್ಲಿ. ಆದರೆ ಹೆಸರಿಗೆ ತಕ್ಕಂತೆ ಮೆರಗು ನೀಡುವ ಸುಗುಣ ಸುವರ್ಣ ನಗುಮುಗದ ಸ್ವಾಗತ ನೀಡುವರು ಎಲ್ಲ ಕಾಲದಲ್ಲಿ. ಆದರೆ ಎಲ್ಲರಿಗೂ ಅರ್ಥ ಆಗ್ತಾ ಇದೆಯಾ? ಆದರೆ ಹೆಸರಿಗೆ ತಕ್ಕಂತೆ ಮೆರುಗು ನೀಡುವ ಸುಗುಣ ಸುವರ್ಣ ನಗುಮುಗದ ಸ್ವಾಗತ ನೀಡುವರು ಎಲ್ಲ ಕಾಲದಲ್ಲಿ. ಆ ಸ್ವಾಗತ ನಡೆಸುವುದು ಪ್ರಗತಿಯ ಐರಾವತ. ಆ ಸ್ವಾಗತ ನಡೆಸುವುದು ಪ್ರಗತಿಯ ಐರಾವತ. ಇಂದ್ರನ ವಾಹನ ಐರಾವತ ಸಂಪತ್ತು ಮೇಲು. ನೀಡುವವರು ಸಮಯದಲ್ಲಿ ಔತಣ, ನೀಡುವರು ಸಮಯದಲ್ಲಿ ಔತಣ, ಇಲ್ಲದೆ ಯಾವುದು ಭಿನ್ನಾಣ. ನೀಡುವರು ಸಮಯದಲ್ಲಿ ಔತಣ, ಇಲ್ಲದೆ ಯಾವುದು ಭಿನ್ನಾಣ. ಸವಿ ಮನಸ್ಸಿನ ತಾಕತ್ತು. ಸ ಅಂದರೆ ಸವಿ, ಮ ಅಂದರೆ ಮನಸ್ಸು, ತಾ ಅಂದರೆ ತಾಕತ್ತು. ಸವಿ ಮನಸ್ಸಿನ ತಾಕತ್ತು, ಅದರಿಂದ ರೂಪುಗೊಂಡಿತು ಸಮಾನ ಮನಸ್ಕರ ತಂಡ ಸಮತ. ಸವಿ ಮನಸ್ಸಿನ ತಾಕತ್ತು. ಸ ಅಂದರೆ ಸವಿ, ಮ ಅಂದರೆ ಮನಸ್ಸು, ತಾ ಅಂದರೆ ತಾಕತ್ತು, ಅದರಿಂದ ರೂಪುಗೊಂಡಿತು ಸಮಾನ ಮನಸ್ಕರ ತಂಡ ಸಮತ. ವಿಪ್ರರು ಆದರಣೀಯರು, ಕೆಲವೊಂದರ ಉಪಾಸಕರು. ಇವತ್ತು ವಿಪ್ರವನಿತಾ ವೇದಿಕೆ ಇದ್ರಿಂದ ಇದನ್ನು ಹೇಳಬೇಕು. ವಿಪ್ರರು ಆದರಣೀಯರು, ಕೆಲವೊಂದರ ಉಪಾಸಕರು, ವೇದಿಕೆಗೆ ಗೌರವಾನ್ವಿತರು. ಅದಕ್ಕೆ ಆಮೇಲೆ ಸನ್ಮಾನ ಅಂದೆ. ಹಲವರ ಆಪ್ತ ಸಮಾಲೋಚಕರು, ಹಲವರ ಆಪ್ತ ಸಮಾಲೋಚಕರು, ಹಲವು ಪ್ರಶಸ್ತಿ ಪುರಸ್ಕಾರಗಳಿಗೆ ಭಾಜಕರು, ಹಲವು ಪ್ರಶಸ್ತಿ ಪುರಸ್ಕಾರಗಳಿಗೆ ಭಾಜಕರು. ಸಮಾಜ ಸೇವಕಿ, ಸಮಾಜ ಸೇವಕಿ ಈಕೆ ಎಲ್ಲರಿಗೂ ಸಖಿ. ಸಮಾಜ ಸೇವಕಿ ಎಲ್ಲರಿಗೂ ಸಖಿ, ಎಲ್ಲರಿಗೂ ಹತ್ತಿರ, ಎಲ್ಲರಿಗೂ ಹತ್ತಿರ. ಈ ಪ್ರಶ್ನೆಗೆ ಇದು ಬ್ರಾಕೆಟ್ ಅಲ್ಲಿ ಇದ್ದೀನಿ, ಎಲ್ಲರಿಗೂ ಹತ್ತಿರ. ಈ ಪ್ರಶ್ನೆಗೆ ಅದಕ್ಕೆ ಬಂತು ಉದಯದಿಂದ ಈ ಕವನದಲ್ಲಿ ಅವಳಿಗೆ ತಿಳಿದಂತ ಉತ್ತರ. ಎಲ್ಲರಿಗೂ ಹತ್ತಿರ, ಅದಕ್ಕೆ ಬಂತು ಉದಯದಿಂದ ಈ ಕವನದಲ್ಲಿ ಅವಳಿಗೆ ತಿಳಿದಂತ ಉತ್ತರ. ಥ್ಯಾಂಕ್ ಯು. ತುಂಬಾ ಚೆನ್ನಾಗಿದೆ. ಯಾವ ಸರ್ಕಾರ
ಇಲ್ಲ ನಮಗೆ. ಸುವರ್ಣ ಮೇಡಮ್ಗೆ ಖುಷಿ. ನಮ್ದು ವಿಪ್ರವನಿತಾ ವೇದಿಕೆ ಶುರುವಾಗಿ ಈ ಮಾರ್ಚ್ಗೆ 3 ವರ್ಷ ಆಯ್ತು ನಮ್ದು. ಇದು 3ನೇ ಮಹಿಳಾ ದಿನಾಚರಣೆನ 3ನೇ ಮಹಿಳಾ ದಿನಾಚರಣೆಯಾಗಿ ಆಚರಿಸ್ತಾ ಇದ್ದೀವಿ ನಾವೀಗ. ಮೊದಲನೇ ನಾವು ಶುರುವಾಗಿದ್ದು ಮಾರ್ಚ್ ತಿಂಗಳಲ್ಲಿ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನದಲ್ಲಿ ಎಲ್ಲರೂ ಸ್ವಲ್ಪ ಜನ ಸೇರಿ ನಾವು ಒಂದು ವಿಪ್ರವನಿತಾ ವೇದಿಕೆ ಅಂತ ಒಂದು ಶುರು ಮಾಡೋಣ, ಎಲ್ಲ ಮಹಿಳೆಯರು ಸೇರಿ, ಎಲ್ಲ ತ್ರಿಮತಸ್ಥರು ಸೇರಿ ಒಂದು ಮಹಿಳೆಯರಿಗೋಸ್ಕರ ಒಂದು ವೇದಿಕೆ ಶುರು ಮಾಡೋಣ ಅಂತ ಪ್ರಾರಂಭಿಸಿದ್ದು. ಈ 3 ವರ್ಷದಲ್ಲಿ ಸುಮಾರು ಜನ ಈಗ ನಮಗೆ ಸದಸ್ಯರು ಸಿಕ್ಕಿದ್ದಾರೆ. ಹೀಗಾಗಿ ನಮ್ದು ವಿಪ್ರವನಿತಾ ವೇದಿಕೆಯಲ್ಲಿ ನಾವು ಪ್ರತಿ ತಿಂಗಳು ಸುವರ್ಣ ಮೇಡಮ್ ಅವ್ರ ಮನೆಯಲ್ಲೇ ಮೀಟಿಂಗ್ ಮಾಡ್ತಾ ಇದ್ದೀವಿ. ಇದರ ಉದ್ದೇಶ ಏನು ಅಂದ್ರೆ, ನಮಗೆ ನಮ್ಮ ವಿಪ್ರವನಿತಾಕ್ಕೆ ಸುಮಾರು ಜನ ಮಹಿಳೆಯರಿಗೆ ಹಲವಾರು ವಿದ್ಯೆಗಳು ಗೊತ್ತಿರುತ್ತೆ, ಆದ್ರೆ ಅದನ್ನ ಅವರು ಹೊರಗಡೆ ತೋರ್ಪಡಿಸ್ಕೊಳ್ಳಕ್ಕೆ ಒಂದು ವೇದಿಕೆ ಇರೋದಿಲ್ಲ ಅವರಿಗೆ. ನಾವು ಅಂಥವ್ರನ್ನ ಕರೆದು ಅವ್ರದ್ದು ವೇದಿಕೆಯಲ್ಲಿ ಅವ್ರು ಯಾವುದೇ ವಸ್ತುನ ಮನೆಯಲ್ಲಿ ಎಕ್ಸಾಂಪಲ್ ಏನಾದರೂ ಒಂದು ಪುಡಿಗಳನ್ನು ಮಾಡಿರ್ಬೋದು, ಬತ್ತಿ ಮಾಡಿರ್ಬೋದು, ಕರಕುಶಲ ಕೈಗಾರಿಕೆಗಳನ್ನು ಯಾವುದಾದ್ರೂ ಒಂದೊಂದು ಹೆಣ್ಣು ಕೂಡ ಒಂದೊಂದರಲ್ಲಿ ಪರಿಣಿತಳಿರ್ತಾಳೆ. ಸೊ ಹಾಗಾಗಿ ಅದನ್ನ ತಂದು ನಮ್ಮ ವೇದಿಕೆಯಿಂದ ಅವರು ಮಾರಾಟ ಮಾಡ್ಬೋದು, ಅವರಿಗೂ ಕೂಡ ಒಂದು ಸ್ವಾವಲಂಬಿಗಳಾಗಿ ಜೀವಿಸಕ್ಕೆ ಅನುಕೂಲ ಆಗುತ್ತೆ. ಅಲ್ಲದೆ ನಾವು ಪ್ರತಿ ತಿಂಗಳನ್ನು ಸಹ ಯಾರಾದರೂ ಒಬ್ರು ರಿಸೋರ್ಸ್ ಪರ್ಸನ್ನ ಕರೆಸಿ ಅವರಿಂದ ಒಂದು ಒಳ್ಳೆ ನುಡಿಗಳನ್ನ ಅವರಿಂದ ಏನು ತಿಳುವಳಿಕೆ ತಗೋಬೇಕು ನಾವು ಅದನ್ನು ಕೂಡ ಮಾಡ್ತಾ ಇದ್ದೀವಿ. ಹಾಗೆ ವರ್ಷಕ್ಕೊಂದ್ಸತಿ ಒಂದು ಚಿಕ್ಕದು 1 ದಿನದ ಪ್ರವಾಸ ಕೂಡ ಮಾಡ್ತಾ ಇದ್ದೀವಿ. ಹಾಗೆ ಹಬ್ಬಗಳು ಆಯಾಯ ತಿಂಗಳಲ್ಲಿ ಯಾವ್ಯಾವ ಹಬ್ಬಗಳು ಬರುತ್ತೆ, ಎಕ್ಸಾಂಪಲ್ ನವರಾತ್ರಿ ಇರ್ಬೋದು, ನವರಾತ್ರಿ ಟೈಮಲ್ಲಿ ನಾವು ಎಲ್ಲಾರ ಮನೆಗಳಿಗೂ ಬೊಂಬೆಗಳನ್ನು ಇಡಕ್ಕೆ ಹೇಳ್ತೀವಿ. ಬೊಂಬೆ ದಸರಾದಲ್ಲಿ ಬೊಂಬೆ ಇಟ್ಬಿಟ್ಟು ಯಾರ್ಯಾರು ಚೆನ್ನಾಗಿರ್ತಾರೆ ಅವರಿಗೆಲ್ಲ ನಾವು ಪ್ರೈಸ್ಗಳು ಕೊಡ್ತೀವಿ. ಹಾಗೆ ಆ ತಿಂಗಳು ನಮ್ದು ಇಲ್ಲಿ ವಿಪ್ರವನಿತಾ ವೇದಿಕೆ ಮೀಟಿಂಗ್ ಇದ್ದಿದ್ದ ದಿವಸ ನಾವುಗಳು ಕೂಡ ಲಲಿತಾ ಸಹಸ್ರನಾಮ ಎಲ್ಲ ಹೇಳ್ಬಿಟ್ಟು ಒಬ್ರಿಗೊಬ್ರಿಗೆ ಕುಂಕುಮ ಕೊಟ್ಕೊಳ್ಳೋದು ಇದನ್ನು ಕೂಡ ಮಾಡ್ತೀವಿ. ಎಲ್ಲರೂ ಸೇರಿ ಆಮೇಲಿಂದ ರಾಜ್ಯೋತ್ಸವ ಆಚರಣೆ ಮಾಡ್ತೀವಿ. ನೆಕ್ಸ್ಟ್ ರಾಜ್ಯೋತ್ಸವ ಮತ್ತೆ ಅದೇ ತಿಂಗಳು ಕಾರ್ತಿಕ ಮಾಸ ಬಂದಿರೋದ್ರಿಂದ ಕಾರ್ತಿಕ ದೀಪೋತ್ಸವ ಕೂಡ ಮಾಡ್ತಾ ಇದ್ದೀವಿ ನಾವು. ಅದಾದ್ಮೇಲೆ ಹಾಗೆ ಸಂಕ್ರಾಂತಿ ಸಂಭ್ರಮ ಕೂಡ ಮಾಡ್ತಾ ಇದೀವಿ ನಾವು. ಎಲ್ಲ ಪ್ರತಿಯೊಂದು ಹಬ್ಬಗಳನ್ನು ಮಾಡ್ತೀವಿ. ಮಾಘ ಮಾಸದಲ್ಲಿ ಹಾಗೆ 1 ದಿನ ಮಾಘ ಸ್ನಾನಕ್ಕಾಗಿ ಕೂಡ ಹೊರಗಡೆಗೆ ಹೋಗ್ತಾ ಇದ್ದೀವಿ. ಹಾಗೆ ನಮ್ಮ ಶಾಖೆಗಳನ್ನು ಕೂಡ ಬೇರೆ ಬೇರೆ ಕಡೆ ಸಹ ತೆಗೆದಿದ್ದೀವಿ. ಈಗ ದೊಡ್ಡಬಳ್ಳಾಪುರ ಹೊಸಕೋಟೆಯಿಂದ ಶೈಲಜಾ ಅವರು ಬಂದಿದ್ದಾರೆ, ದೊಡ್ಡಬಳ್ಳಾಪುರದಲ್ಲಿ ರೂಪಾ ಅವ್ರು ನಡೆಸ್ತಾ ಇದ್ದಾರೆ, ಘಾಟಿನಲ್ಲಿ ಸುಧಾ ಮತ್ತೆ ಶ್ವೇತಾ ಅವ್ರು ನಡೆಸ್ತಾ ಇದ್ದಾರೆ, ದಿಬ್ಬೂರಳ್ಳಿನಲ್ಲಿ ವಿಜಯಲಕ್ಷ್ಮಿ ಅವ್ರು ನಡೆಸ್ತಾ ಇದ್ದಾರೆ, ಚಿಕ್ಕಬಳ್ಳಾಪುರದಲ್ಲಿ ಮಂಜುಳಾ ಅವ್ರು ನಡೆಸ್ತಾ ಇದ್ದಾರೆ. ಈಗ ನಮ್ಮ ಶಾಖೆಗಳು ಈಗ ಸುಮಾರು ಕಡೆ ತೆಗೆದಿದ್ದೀವಿ. ಎಲ್ಲ ಕಡೆನೂ ಸಹ ತುಂಬಾ ಚೆನ್ನಾಗಿ ನಡೀತಾ ಬಂದಿದೆ. ಇದನ್ನು ಹೇಳಕ್ ಇಷ್ಟಪಟ್ಟೆ. ಧನ್ಯವಾದಗಳು. ಏನಿಲ್ಲ ವಿಪ್ರವನಿತಾ ವೇದಿಕೆಯಲ್ಲಿ ಅದೇ ರೀತಿ ನಾವು ಆ ತಿಂಗಳಲ್ಲಿ ಯಾರ್ಯಾರು ಹುಟ್ಟಿದಾರ ಆ ಹುಟ್ಟಿದ ಹಬ್ಬವನ್ನು ಕೂಡ ವಿಪ್ರವನಿತಾ ವೇದಿಕೆಯಿಂದ ಆಚರಣೆ ಮಾಡ್ತಾ ಇದ್ದೀವಿ. ಫಸ್ಟ್ ಆಫ್ ಆಲ್ ಇವತ್ತೇ ಹುಟ್ಟಿದ ಹಬ್ಬ ಇರೋದು ನಮ್ಮ ವಲ್ಲಿ ಮಂಜುನಾಥ್ ಅವ್ರದ್ದು. ಇವತ್ತೇ ಹುಟ್ಟಿದ ಹಬ್ಬ ಇರೋದು. ಸೊ ಹಾಗಾಗಿ ಅವರಿಗೆ ಎಲ್ಲರ ಪರವಾಗಿ ಹುಟ್ಟುಹಬ್ಬದ ಶುಭಾಶಯಗಳು. ದೇವರು ಅವ್ರಿಗೆ ಆಯುರ ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಎಲ್ಲರ ಪರವಾಗಿ ಕೇಳ್ಕೊಂತಿದೀವಿ. ಜೊತೆಗೆ ಇವತ್ತು ಈ ತಿಂಗಳು ಯಾರ್ಯಾರ್ದು ಹುಟ್ಟಿದ ಹಬ್ಬ ಇದೆ ಅವರೆಲ್ಲ ದಯವಿಟ್ಟು ಇಲ್ಲಿ ಬರಬೇಕು ಅಂತ ಕೇಳ್ಕೊಳ್ತೀವಿ. ಕರುಣಾಳು ಬಾ ಬೆಳಗ್ಗೆ ಮುಸುಕಿದೆ ಮೊಬ್ಬಿನಲ್ಲಿ ಕೈ ಹಿಡಿದು
ನಡೆಸೆನ್ನನು ഇരുളു ಕತ್ತಲೆಯಾಗವಿ ಮನೆ ದೂರ ಕನಿಕರಿಸಿ ಕೈ ಹಿಡಿದು ನಡೆಸೆನ್ನನು ಕರುಣಾಳು ಬಾ ಬೆಳಕಿ ಮುಸುಕಿದೆ ಮೊಗ್ಗಿನಲ್ಲಿ ಕೈ ಹಿಡಿದು ನಡೆಸೆನ್ನನು ಹೇಳಿ ನನ್ನಡಿ ಹಿಡಿಸು ಬಲು ದೂರನು ರವನು ಎಳನೋಡನೆಯೇ ಸಾಕು ನನಗೊಂದು ಹೆಜ್ಜೆ ಹೇಳಿ ನನ್ನಡಿ ಹಿಡಿಸು ಬಲು ದೂರ ನೋಟವನು ಎಳನೋಡನೆಯೇ ಸಾಕು ನನಗೊಂದು ಹೆಜ್ಜೆ ಮುನ್ನ ಹಿಂದಿರದಾದೆ ನಿನ್ನ ಬೇಡದೆ ಹೋದೆ ಮುನ್ನ ಹಿಂದಿರದಾದೆ ನಿನ್ನ ಬೇಡದೆ ಹೋದೆ ಕೈ ಹಿಡಿದು ನಡೆಸೆನ್ನನು ಕರುಣಾಳು ಬಾ ಬೆಳಕಿ ಮುಸುಕಿದೆ ಮಗ್ಗಿನಲ್ಲಿ ಕೈ ಹಿಡಿದು ನಡೆಸೆನ್ನನು ಇಷ್ಟು ದಿನ ಸಲಗಿರುವೆ ಈ ಮೂರ್ಖಳನು ನೀನು ಮುಂದೆಯೂ ಕೈ ಹಿಡಿದು ನಡೆಸಲಿಹೆಯ ಇಷ್ಟು ದಿನ ಸಲಗಿರುವೆ ಈ ಮೂರ್ಖಳನು ನೀನು ಮುಂದೆಯೂ ಕೈ ಹಿಡಿದು ನಡೆಸಲಿಹೆಯ ಕಷ್ಟದಡವಿಯ ಕಳೆದು ಬೆಟ್ಟ ಹೊಳೆಗಳ ಹಾದು ಕಷ್ಟದಡವಿಯ ಕಳೆದು ಬೆಟ್ಟ ಹೊಳೆಗಳ ಹಾದು ഇരുಳನ್ನು ನೂಕಲಿಹೆಯ ಬೆಳಗಾಗ ಹೊಳೆಯದೆ ಹಿಂದೊಮ್ಮೆ ನಾನೊಲಿದು ಬೆಳಗಾಗ ಹೊಳೆಯದೆ ಹಿಂದೊಮ್ಮೆ ನಾನೊಲಿದು ಈ ನಡುವೆ ಕಳಕೊಂಡ ಯುಜಮುಖ ನಗುತ್ತ ಕರುಣಾಳು ಬಾ ಬೆಳಕಿ ಮುಸುಕಿದೆ ಮೊಗ್ಗಿನಲ್ಲಿ ಕೈ ಹಿಡಿದು ನಡೆಸೆನ್ನನು ಕೈ ಹಿಡಿದು ನಡೆಸೆನ್ನನು ಕೈ ಹಿಡಿದು ನಡೆಸೆನ್ನನು. ಧನ್ಯವಾದಗಳು. ಬನ್ನಿ ಭಾವಗಳೇ ಬನ್ನಿ ನನ್ನೆಡೆಗೆ ಕರೆಯುವೆ ಕೈ ಬೀಸಿ ಬನ್ನಿ ಭಾವಗಳೇ ಬನ್ನಿ ನನ್ನೆಡೆಗೆ ಕರೆಯುವೆ ಕೈ ಬೀಸಿ ಬತ್ತಿದೆದೆಯಲಿ ಬೆಳೆಯಿರಿ ಹಸಿರನು ಪ್ರೀತಿಯ ಮಳೆ ಸುರಿಸಿ ಪ್ರೀತಿಯ ಮಳೆ ಸುರಿಸಿ ಬನ್ನಿ ಭಾವಗಳೇ ಬನ್ನಿ ನನ್ನೆಡೆಗೆ ಕರೆಯುವೆ ಕೈ ಬೀಸಿ ಬನ್ನಿ ಸಂಜೆ ಹೊಂಬಿಸಿಲಿನ ಹೊಳೆಯೊಳು ಮೀಯುವ ಮುಗಿಲಿನಲ್ಲಿ ತವರಿನೆಡೆಗೆ ತಂಪೆರೆಯುವ ಮೇಘದ ಪ್ರೀತಿಯ ಧಾರೆಯಲಿ ಪ್ರೀತಿಯ ಧಾರೆಯಲಿ ಪ್ರೀತಿಯ ಧಾರೆಯಲಿ ಬನ್ನಿ ಭಾವಗಳೇ ಬನ್ನಿ ನನ್ನೆಡೆಗೆ
ಕರೆಯುವೆ ಕೈ ಬೀಸಿ ಬನ್ನಿ ಬನ್ನಿ ನನ್ನೆದೆಯ ಬಯಲಿದು ಬಿತ್ತದ ಕನ್ನನೆಲ ಬೆಳೆಯಿರಿ ಬಗೆ ಬಗೆ ನೆನೆಯ ನಮಿಸುವೆ ನೂರು ಸಲ ನಮಿಸುವೆ ನೂರು ಸಲ ನಮಿಸುವೆ ನೂರು ಸಲ ಬನ್ನಿ ಭಾವಗಳೇ ಬನ್ನಿ ನನ್ನೆಡೆಗೆ ಕರೆಯುವೆ ಕೈ ಬೀಸಿ ನಿಮ್ಮನ ಕನಬರಿಸಿ ನಿಮಗೆ ಮನಬರಿಸಿ ನಿಮ್ಮನ ಕನಬರಿಸಿ ನಿಮಗೆ ಮನಬರಿಸಿ ಕಾಯುತ್ತಿರುವೆನು ಕ್ಷಣ ಕ್ಷಣವು ಎದೆಯನ್ನು ಹದಗೊಳಿಸಿ ಎದೆಯನ್ನು ಹದಗೊಳಿಸಿ ಎದೆಯನ್ನು ಹದಗೊಳಿಸಿ ಬನ್ನಿ ಭಾವಗಳೇ ಬನ್ನಿ ನನ್ನೆಡೆಗೆ ಕರೆಯುವೆ ಕೈ ಬೀಸಿ ಬದ್ದಿದೆಯಲಿ ಬೆಳೆಯಿರಿ ಹಸಿರನು ಪ್ರೀತಿಯ ಮಳೆ ಸುರಿಸಿ ಪ್ರೀತಿಯ ಮಳೆ ಸುರಿಸಿ ಜೀವಕ್ಕಿಂದೆ ಸಮಾಧಾನ ಅವನಿಗೆ ಎಂಥ ಬಹುಮಾನ ಅವನೇ ನನ್ನ ಗೆಳೆಕಾರ ಕುಂತ್ರೆ ನಿಂತ್ರೆ ಅವನ ಧ್ಯಾನ ಜೀವಕ್ಕಿಂದೆ ಸಮಾಧಾನ ಅವನಿಗೆ ಎಂಥ ಬಹುಮಾನ ಅವನೇ ನನ್ನ ಗೆಳೆಕಾರ ಅವನೇ ನನ್ನ ಗೆಳೆಕಾರ ಇಂದ್ರಲೋಕದಾಗಿಲ್ಲ ಕಣ್ರಿ ಚಂದ್ರಲೋಕದಾಗಿಲ್ಲ ಕಣ್ರಿ ಇಂದ್ರಲೋಕದಾಗಿಲ್ಲ ಕಣ್ರಿ ಚಂದ್ರಲೋಕದಾಗಿಲ್ಲ ಕಣ್ರಿ ಮೂರು ಲೋಕದಾಗಿಲ್ಲ ಕಣ್ರಿ ಅವನೇ ನನ್ನ ಗೆಳೆಕಾರ ಈ ಮೂರು ಲೋಕದಾಗಿಲ್ಲ ಕಣ್ರಿ ಅವನೇ ನನ್ನ ಗೆಳೆಕಾರ ರೊಕ್ಕಲ್ಲ ಅವನು ಸಮುದ್ರ ಕಣ್ರಿ ರೊಕ್ಕಲ್ಲ ಅವನು ಇಂದ್ರ ಕಣ್ರಿ ಕೇರಿಗೆಲ್ಲ ಒದ್ದೆ ಕಣ್ರಿ ಅವನೇ ನನ್ನ ಗೆಳೆಕಾರ ಕುಂತ್ರೆ ನಿಂತ್ರೆ ಅವನ ಧ್ಯಾನ ಜೀವಕ್ಕಿಲ್ರೆ ಸಮಾಧಾನ ಅವನಿಗೆ ಎಂಥ ಬಹುಮಾನ ಅವನೇ ನನ್ನ ಗೆಳೆಕಾರ ಅವನೇ ನನ್ನ ಗೆಳೆಕಾರ ಜಾತ್ರೆಲ್ಲ ಅವನ ಕಂಡೆ ಕಣ್ರಿ ಛತ್ರಿ ಮುಚ್ಚಿ ನಿಂತ ಕಣ್ರಿ ಜಾತ್ರೆಲ್ಲ ಅವನ ಕಂಡೆ ಕಣ್ರಿ ಛತ್ರಿ ಮುಚ್ಚಿ ನಿಂತ ಕಣ್ರಿ ಪಕ್ಕ ಬಂದು ನಿಂತ ಕಣ್ರಿ ಅವನೇ ನನ್ನ ಗೆಳೆಕಾರ ನನ್ನ ಪಕ್ಕ ಬಂದು ನಿಂತ ಕಣ್ರಿ ಅವನೇ ನನ್ನ ಗೆಳೆಕಾರ ತಲೆ ಹೂವ ತಂದ ಕಣ್ರಿ ತುಂಬಿನಲ್ಲಿ ಕಣ್ರಿ ಮೈ ಎಲ್ಲ ಜುಮ್ಮಂತ್ರಿ ಅವನೇ ನನ್ನ ಗೆಳೆಕಾರ ಕುಂತ್ರೆ ನಿಂತ್ರೆ ಅವನ ಧ್ಯಾನ ಜೀವಕ್ಕಿಲ್ವೇ ಸಮಾಧಾನ ಅವನಿಗೆ ಎಂಥ ಬಹುಮಾನ ಅವನೇ ನನ್ನ ಗೆಳೆಕಾರ ಅವನೇ ನನ್ನ ಗೆಳೆಕಾರ ಚಾವಡಿ ಬಂದು ನಿಂತ ಕಣ್ರಿ ತಾಳಿ ಚಿನ್ನ ತಂದ ಕಣ್ರಿ ಚಾವಡಿ ಬಂದು ನಿಂತ ಕಣ್ರಿ ತಾಳಿ ಚಿನ್ನ ತಂದ ಕಣ್ರಿ ಅವನಿಗೂ ನನಗೂ ಮದುವೆ ಕಣ್ರಿ ಅವನೇ ನನ್ನ ಯಜಮಾನ ಅವನೇ ನನ್ನ ಯಜಮಾನ ಕುಂತ್ರೆ ನಿಂತ್ರೆ ಅವನ ಧ್ಯಾನ ಜೀವಕ್ಕಿಲ್ರಿ ಸಮಾಧಾನ ಅವನಿಗೆ ಎಂಥ ಬಹುಮಾನ ಅವನೇ ನನ್ನ ಯಜಮಾನ ಅವನೇ ನನ್ನ ಯಜಮಾನ ಅವನೇ ನನ್ನ ಯಜಮಾನ ವೇದಿಕೆಯ ಸದಸ್ಯರು ನಾವೆಲ್ಲ ಸೇರಿ ಒಂದು ಸಣ್ಣ ಕಿರುನಾಟಕವನ್ನು ಪ್ರಸ್ತುತಪಡಿಸುತ್ತಿದ್ದೇವೆ. ಬದಲಾವಣೆಯ ಹಾದಿಯಲ್ಲಿ ಈ ನಾಟಕದಲ್ಲಿ ಒಂದು ಮನೆಯಲ್ಲಿ ಅತ್ತೆ, ಸೊಸೆ, ಮಗ ಹಾಗೂ ನೆರೆಯವರ ಸಂಭಾಷಣೆ ಹೇಗಿರುತ್ತೆ ಅಂತ, ಹಾಗೆ ನಮ್ಮ ಸನಾತನ ಧರ್ಮದಲ್ಲಿ ಒಬ್ಬ ಮಹಿಳೆಯ ಬಗ್ಗೆ ಏನೇನು ಹೇಳುತ್ತೆ ಅಂತ ತಿಳಿದುಕೊಳ್ಳೋಣ. ನಮ್ಮ ಅತ್ತೆಯಾಗಿ ಪ್ರಭಾಮಣಿ ಬರ್ತಾ ಇದ್ದಾರೆ ನೋಡಿ. ಏನು ಆಗ್ಲೇ ಶುರು ಮಾಡ್ಕೊಂಡ್ಬಿಡ್ತೀಯ ಅಲಂಕಾರನ ಅಡುಗೆ ಮನೇಲಿ ರಾಶಿ ಕೆಲಸ ಬಿದ್ದಿದೆ, ಅದ್ರ ಬಗ್ಗೆ ಒಂಚೂರು ಯೋಚನೆ ಇಲ್ಲ ಇವಳಿಗೆ. ಯಾವಾಗ್ಲೂ ಮುರತ್ತು ಸುಂತಿರ್ತಾಳೆ. ಏನಂದ್ರೆ ದಿನ ನಾನು ಹೊರಗಡೆನೆ ದುಡ್ದು ಬರ್ತೀನಿ. ರೀ ರವಿ, ನೀವು ಮಾಡೋ ಕೆಲಸ ಅಡಿಗೆ ನಾನೇ ಮಾಡ್ಬೇಕು ಅಂತೀಯಾ?
ನೀವಾದ್ರೂ ಕೆಲಸದಲ್ಲಿ ಸ್ವಲ್ಪ ಕೈ ಜೋಡಿಸ್ಬಾರ್ದಾ? ಇನ್ಮೇಲೆ ನೀ ಮಾಡೋ ಅಡಿಗೆ ಕೆಲಸನೂ ನಾನೇ ಮಾಡುವಂತೆ. ಬನ್ನಿ ಬನ್ನಿ ಸುಗಣಮ್ಮನವರೇ, ಶಾಂತಮ್ಮನವರೇ, ಬನ್ನಿ ಬನ್ನಿ. ಮೈಕ್ ಅವ್ರಿಗೂ ಕೊಡಿ. ಗಂಡನ ಪಾದ ಸೇವೆ ಅಂತ ನಾವು ಮನೆಯಲ್ಲೇ ಇರ್ತೀವಿ. ಇವರಿಗೆ ಮಾತ್ರ ಆಫೀಸು ಹೊರಗಡೆದೇ ಗಿಲ್ಲು. ಓ ಬಾ ದೀಪ, ನನ್ನ ತಂಗಿ ದೀಪ ಬಂದು. ಏನೋ ಮಕ್ಕಳ ಬಗ್ಗೆ ಮಾತಾಡ್ತಿದ್ರ. ಈಗ ಮಹಿಳೆ ಗೊತ್ತಿಲ್ವಾ ನಿಮ್ಗೆ ಎಷ್ಟು ಮುಂದಿದ್ದಾರೆ ಅಂತ? ಮೊನ್ನೆ ಕ್ರಿಕೆಟ್ ಮ್ಯಾಚ್ ನೋಡ್ಲಿಲ್ವಾ ನೀವು? ವರ್ಲ್ಡ್ ಕಪ್ ತಗೊಂಡಿದ್ದಾರೆ, ಚಂದ್ರಲೋಕಕ್ಕೆ ಹೋಗಿ ಬಂದಿದ್ದಾರೆ. ಅಂತ ಇದನ್ನ ನೀವು ಅಡಿಗೆ ಮನೆಗೆ ಸೀಮಿತ ಅಂತ ಹೇಳ್ತಿರಲ್ಲ. ಮಹಿಳಾ ಸಬಲೀಕರಣ ಅಂದ್ರೆ ಏನು? ಅಡಿಗೆ ಮನೆಯಿಂದ ಹೊರಗೆ ಬರೋದು ಮಾತ್ರ ಅಲ್ಲ, ಅವರಿಗೆ ಸಮಾನತೆ ಗೌರವ ಕೊಡಬೇಕು ಅಂತ. ರಾಜೇಶ್, ಸಮಾಜ ವ್ಯಕ್ತಿ ರಾಜೇಶ್ವರಿ, ಬನ್ನಿ. ಮಹಿಳೆಯರಿಗಾಗಿ ಸರ್ಕಾರ ಏನೇನು ಮಾಡಿದೆ ಅಂತ ನಿಮಗೆಲ್ಲ ಗೊತ್ತಲ್ವಾ? ಶಕ್ತಿ ಯೋಜನೆಗಳು, ಸ್ತ್ರೀಯರಿಗಾಗಿ ಬ್ಯಾಂಕ್ ಸಾಲಗಳನ್ನ ಕೊಡ್ತಾ ಇದ್ದಾರೆ, ಮಹಿಳೆಯರನ್ನ ಉದ್ಯಮಿಗಳನ್ನಾಗಿ ಮಾಡ್ತಾ ಇದ್ದಾರೆ, ಡಿಜಿಟಲ್ ಕೌಶಲ್ಯಗಳಿಂದ ಆ ಮಹಿಳೆಯರು ಸಬಲೀಕರಣಗೊಳ್ತಾ ಇದ್ದಾರೆ. ಆಮೇಲೆ ತಂತ್ರಜ್ಞಾನದಲ್ಲಿ ಮಹಿಳೆಯರಿದ್ದಾರೆ, ಆರ್ಥಿಕ ಸ್ವಾವಲಂಬನೆ ಇದೆ ಈಗ ಅವರಿಗೆ. ಆಮೇಲಿಂದ ಲಖಪತಿ ದೀದಿ ಯೋಜನೆಗಳು ಗ್ರಾಮೀಣ ಮಹಿಳೆಯರನ್ನ ಆರ್ಥಿಕವಾಗಿ ಮುನ್ನಡೆಸ್ತಾ ಇದೆ, ಗೊತ್ತಲ್ವಾ ನಿಮಗೆಲ್ಲ? ಆಮೇಲೆ ಪುರುಷರಂತೆ ಅವರು ಈಕ್ವಲ್ ಆಗಿದ್ದಾರೆ ಎಲ್ಲ ಫೀಲ್ಡ್ಗಳು. ಪುರುಷರಷ್ಟೇ ಸಂಪಾದನೆಗಳನ್ನು ಅವರು ಈಕ್ವಲ್ ಆಗೇ ಮಾಡ್ತಾ ಇದ್ದಾರೆ. ಆಮೇಲೆ ಪಾಶ್ ಅಂತ ಕಾಯ್ದೆಗಳು ಮಹಿಳೆಯರಿಗೆ ರಕ್ಷಣೆ ಕೊಡ್ತಾ ಇದೆ. ಯಾವುದೇ ಎಲ್ಲೇ ಅವರು ಕೆಲಸ ಮಾಡಬೇಕಾದ್ರೂ ಅವರಿಗೆ ಆ ಪಾಶ್ ಅನ್ನೋ ಕಾಯ್ದೆ ಕಾನೂನುಗಳು ಅವರು ಸುರಕ್ಷಿತವಾಗಿರೋ ಹಾಗೆ ನೋಡ್ಕೊಳ್ತಾ ಇದೆ. ಆಮೇಲೆ ಮಹಿಳೆಯರು ಮಾನಸಿಕ ಸ್ವಾಸ್ಥ್ಯತೆಗೆ ಹೆಚ್ಚು ಮುಖ್ಯ ಇದನ್ನು ಕೊಡ್ತಾ ಇದ್ದಾರೆ, ಇಂಪಾರ್ಟೆನ್ಸ್ ಕೊಡ್ತಾ ಇದ್ದಾರೆ ಈಗಿನ ಕಾಲದಲ್ಲಿ. ಆಮೇಲೆ ಈಗ ಸಾಮಾಜಿಕ ಜಾಲತಾಣದಲ್ಲಿ ಅವರ ಯಶೋಗಾಥೆಗಳನ್ನ ಹಂಚ್ಕೊಳ್ತಾ ಇದ್ದಾರೆ. ನಿಮಗೆಲ್ಲ ಗೊತ್ತಿದೆಯಲ್ಲ, ವಿತ್ತ ಸಚಿವೆ ಕೂಡ ನಿರ್ಮಲಾ ಸೀತಾರಾಮನ್ ಮಹಿಳೆಯರೇ ತಾನೇ ಅವರು. ಆಮೇಲೆ ಸುವರ್ಣ ಮೇಡಮ್ ತರ ಎಲ್ಲರೂ ಸಂಘಗಳನ್ನ ಸೇರಿಸಿ ಮಹಿಳೆಯರಿಗೆ ಎಷ್ಟು ರೀತಿಯಿಂದ ಸಹಾಯ ಮಾಡ್ತಿದ್ದಾರೆ ಅಂತ ಎಲ್ಲ ಗೊತ್ತಲ್ಲ. ಅದರಿಂದ ಸುಮಾ ಕೆಲ್ಸಕ್ಕೆ ಹೋಗೋದ್ರಿಂದ ತೊಂದರೆ ಏನೂ ಇಲ್ಲ. ಅವಳು ಕೆಲ್ಸಕ್ಕೆ ಹೋದ್ರೆ ನಾವು ಸರಿ ಮಾಡ್ಬೇಕಾ ನೋಡಿ. ಸುಮಾ ಹೊರೆ ಅಲ್ಲ, ಅದು ಹೆಮ್ಮೆ ವಿಚಾರ. ಹೆಣ್ಮಕ್ಳು ಹೊರಗಡೆ ದುಡಿತಾರೆ ಅನ್ನೋದು ಹೆಮ್ಮೆ ವಿಚಾರನೇ ವಿನ ಅದು ಹೊರೆ ಆಗಿದೆ. ಅಲ್ರಿ, ನನ್ನೊಂದು ಮಾತೀಗ ಹಾಗೆ ನೀವು ಹೇಳಿಬಿಟ್ರೆ ಅದು ನಾನು ಅಡಿಗೆ ಕೆಲಸ ನಾನೇ ಮಾಡ್ತಾ ಇದ್ರೆ ನನ್ನ ಕೆಲಸ ಮಾಡೋರು ಯಾರು? ನಾ ಚಿಕ್ಕೋರಾಗಲ್ವ ಅವ್ರ ಮುಂದೆ ಏನು ಹೇಳ್ತೀರಿ? ಯಾವ ಪುರುಷ ಮಹಿಳೆಗೆ ಬೆನ್ನೆಲುಬಾಗಿ ನಿಂತ್ಕೊಳ್ತಾನೋ ಅವನು ನಿಜವಾದ ಹೀರೋ, ಗೊತ್ತಾ ನಿಮ್ಗೆ? ಈವನ್ ಸನಾತನ ಧರ್ಮದಲ್ಲೂ ಇದ್ರ ಬಗ್ಗೆ ಮಾತಾಡಿರೋದು. ಹಾಗಾದ್ರೆ ಇನ್ಮೇಲಿಂದ ಕೆಲಸ ಮನೆಯಲ್ಲಿ ಇಬ್ಬರಿಗೂ ಸಮಾನ. ಹೌದು, ನಾವು ಇನ್ನು ಮುಂದೆ ಯಾರನ್ನು ಚುಚ್ಚಿ ಮಾತಾಡಬಾರ್ದು. ಎಲ್ಲರನ್ನೂ ಒಗ್ಗಟ್ಟಾಗಿಟ್ಕೊಂಡು ಎಲ್ಲ ಕೆಲಸ ಮಾಡಬೇಕು. ಹೌದಪ್ಪ, ಹೌದು. ನನ್ನ ಸೊಸೆ ಲಕ್ಷ್ಮೀ ತರಹ ದುಡಿತಾ ಇದ್ದಾಳೆ ಅಂತ ನಾನು ಎಲ್ಲರನ್ನೂ ಹೆಮ್ಮೆಯಿಂದ ಹೇಳ್ಕೊಂಡು ಬರ್ತೀನಪ್ಪ. ನಮ್ಮ ಸನಾತನ ಧರ್ಮದಲ್ಲಿ ಮಹಿಳೆಗೆ ಅತ್ಯಂತ ಗೌರವಾನ್ವಿತ ಸ್ಥಾನ ಕೊಡಲಾಗಿದ್ದು ಅವಳನ್ನ ಶಕ್ತಿ, ಜ್ಞಾನ ಮತ್ತು ಸಮೃದ್ಧಿಯ ಸಂಕೇತ ಅಂತ ಕೂಡ ಹೇಳ್ತಾರೆ. ಹೌದಪ್ಪ, ಹೌದು. ಸನಾತನ ಧರ್ಮವು ಮಹಿಳೆಯನ್ನ ಆದಿಶಕ್ತಿ ಮತ್ತು ಪ್ರಕೃತಿಯ ರೂಪವೆಂದು ಆರಾಧಿಸುತ್ತಿದೆ. ಮಹಿಳೆಯಲ್ಲಿ ಆದಿಶಕ್ತಿ, ಲಕ್ಷ್ಮಿ ಮತ್ತು ಸರಸ್ವತಿಯ ಅಂಶವೆಂದು ನಂಬಲಾಗಿದೆ. ಹೌದು, ನಮಗೂ ಜ್ಞಾಪಕ ಉಂಟು. ಮನಸ್ಮೃತಿ ಪ್ರಕಾರ ಯತ್ರ ನಾರೆಷ್ಟು ಪೂಜ್ಯಂತೆ ನಮಂತೆ ದತ್ತ ದೇವತಃ ಅಂತ. ಎಲ್ಲಿ ಮಹಿಳೆಯರನ್ನ ಗೌರವಿಸಲ್ಪಡುತ್ತಾರೋ ಅಲ್ಲಿ ದೇವತೆಗಳು ಇರುತ್ತಾರೆ. ಮಹಿಳೆಯನ್ನ ಗೃಹಲಕ್ಷ್ಮಿ ಅಂತ ಕೂಡ ಕರೀತಾರೆ. ಅವಳ ಸುಖ ಸಂತೋಷ ಎಲ್ಲ, ಮನೆ ಸಮೃದ್ಧಿ ಎಲ್ಲನೂ ಅವಳ ಸಂತೋಷದ ಮೇಲೆನೆ ಅವಲಂಬಿತ ಆಗಿರುತ್ತೆ. ಪುರಾತನ ವೈದಿಕ ಕಾಲದಲ್ಲಿ ಮಹಿಳೆಯರಿಗೆ ಶಿಕ್ಷಣ ಈಕ್ವಲ್ ಆಗೇ ಕೊಡ್ತಾ ಇದ್ರು. ಮತ್ತೆ ಎಲ್ಲ ಪೂಜೆ ಪುನಸ್ಕಾರಗಳಿರ್ಬೋದು, ಯಜ್ಞ ಯಾಗಾದಿಗಳಿರ್ಬೋದು, ಯಾವುದೇ ಶುಭಾರಂಭ ಮಹಿಳೆ ಈಗಿನ ಅಪೂರ್ಣ ಅಂತ ಅನ್ನಿಸ್ತಾ ಇತ್ತು ಅಲ್ವಾ? ಸನಾತನ ಧರ್ಮದಲ್ಲಿ ತಾಯಿ ಕೂಡ ಅತ್ಯುನ್ನತ ಸ್ಥಾನ ಕೊಡ್ತಿದ್ರು. ಏನು ಅಂದರೆ ನೀವೆಲ್ಲ ಕೇಳಿದಿರಲ್ಲ, ಮಾತೃದೇವೋ ಭವ ಅಂತ. ಹಾಗೆ ಮಹಾಭಾರತ ಕೂಡ ಏನು ಹೇಳುತ್ತೆ ಅಂದರೆ
10 ಉಪಾಧ್ಯಾಯರಿಗೆ ಒಬ್ಬ ತಂದೆ ಶ್ರೇಷ್ಠ, ಅದೇ ರೀತಿ 100 ತಂದೆಗೆ ಒಬ್ಬ ತಾಯಿ ಶ್ರೇಷ್ಠ ಅಂತ ಹೇಳ್ತೇನೆ. ಒಟ್ಟಾರೆ ನಮ್ಮ ಮಹಿಳೆಯನ್ನು ಸನಾತನ ಧರ್ಮದಲ್ಲಿ ಒಬ್ಬ ವ್ಯಕ್ತಿಯನ್ನಾಗಿ ನೋಡದೆ ಅವಳನ್ನು ಸೃಷ್ಟಿಯ ಮೂಲಾಧಾರ ಅಂತ ಗೌರವಿಸುತ್ತೆ. ಹಾಗೆ ನಮ್ಮ ಧರ್ಮಶಾಸ್ತ್ರದಲ್ಲಿ ಏನು ಹೇಳುತ್ತೆ ಅಂದರೆ ಮಹಿಳೆಗೆ ಹಕ್ಕು ಮತ್ತು ಶಿಕ್ಷಣಕ್ಕೆ ಮುಖ್ಯ ಸ್ಥಾನವನ್ನು ಸಹ ಕೊಡ್ತಾ ಇದ್ರು. ಹೌದಪ್ಪ, ಹೌದು. ಕೆಲವು ಮಹಿಳೆಯರು ಇವರು ತಮ್ಮ ಜೀವನ ಪರ್ಯಂತ ವೇದಾಧ್ಯಯನ ಮತ್ತು ಆಧ್ಯಾತ್ಮದಲ್ಲಿ ತೊಡಗಿಸಿಕೊಳ್ತಾ ಇದ್ರು. ಇದಕ್ಕೆ ಪ್ರಮುಖ ಉದಾಹರಣೆ ಅಂದರೆ ಗಾರ್ಗೇಯಿ ಮತ್ತು ಮೈತ್ರೇಯಿ. ಇವರು ತಮ್ಮ ಜೀವನವನ್ನ ವೇದಾಧ್ಯಯನ ಮತ್ತು ಆಧ್ಯಾತ್ಮದಲ್ಲಿ ತೊಡಗಿಸ್ಕೊಳ್ತಾ ಇದ್ರು. ಇವರಿಗೆ ಬ್ರಹ್ಮವಾದಿನಿಯರು ಅಂತ ಕರೀತಾರೆ. ಮಹಿಳೆಯರು ವಿವಾಹವಾಗುವವರೆಗೂ ವೇದ ಮತ್ತು ಶಿಕ್ಷಣವನ್ನು ಮಾಡೋದಿದ್ದರು. ಅವರಿಗೆ ಸದ್ಯೋಮದಗಳು ಎಂದು ಕರೆಯುತ್ತಾ ಇದ್ದರು. ಪುರುಷರಂತೆ ಮಹಿಳೆಯರಿಗೂ ಹಿಂದಿನ ಕಾಲದಲ್ಲಿ ಉಪನಯನ ಸಂಸ್ಕಾರ ಇತ್ತು. ಇದು ಅವರ ಔಪಚಾರಿಕ ಶಿಕ್ಷಣದ ಪ್ರಾರಂಭನ ಸೂಚಿಸುತ್ತೆ. ಹೌದಪ್ಪ, ಈಗಲೂ ಕೂಡ ಆರ್ಯ ಸಮಾಜದಲ್ಲಿ ಸ್ತ್ರೀಯರಿಗೆ ಉಪನಯನ ಸಂಸ್ಕಾರವನ್ನು ಮಾಡ್ತಾ ಇದ್ದಾರೆ. ಋಗ್ವೇದ ಕಾಲದಲ್ಲಿ ಸುಮಾರು ಋಗ್ವೇದ ಮಂತ್ರಗಳನ್ನು ಸುಮಾರು ಮಹಿಳೆಯರು ರಚಿಸಿದ್ದಾರೆ ಅಂತ ಹೇಳ್ತಾರೆ. ಅವರನ್ನ ಋಷಿಕೆಯರು ಅಂತ ಕರೀತಾರೆ. ನಮಗೆಲ್ಲ ಲೋಪಾಮುದ್ರ ಗೊತ್ತಿದೆ ಅಲ್ವಾ? ಅವಳೇ ತಾನೇ ಲಲಿತಾ ಸಹಸ್ರನಾಮನ ಜಗನ್ಮಾತೆಯಿಂದ ತಂದಿದ್ದು ಭೂಮಿಗೆ ಅವಳೇ ಅಲ್ವಾ? ನೋಡಿ, ಸನಾತನ ಧರ್ಮದಲ್ಲಿ ಮಹಿಳೆಗೆ ಅತ್ಯಂತ ಗೌರವಾನ್ವಿತವಾದ ಸಾಮಾಜಿಕ, ಆರ್ಥಿಕ ಹಾಗೂ ಧಾರ್ಮಿಕ ಹಕ್ಕುಗಳನ್ನು ಸಹ ನೀಡ್ತಾ ಇದ್ರು ಅಲ್ವಾ? ಈಗ ಸಾಮಾಜಿಕ ಹಕ್ಕು ಅಂತ ಬಂದರೆ ಅವಳಿಗೆ ಆಗಲೇ ಸ್ವಯಂವರ ಹಕ್ಕು ಕೂಡ ಇತ್ತು. ಅಂದರೆ ತನ್ನ ಬಾಳ ಸಂಗಾತಿಯನ್ನು ತಾನೇ ಆಯ್ಕೆ ಮಾಡಿಕೊಳ್ಳೋ ಹಕ್ಕು ಕೂಡ ಇತ್ತು ಅವಾಗಲೇ. ಅಮ್ಮ, ಅಥರ್ವವೇದ ನಾನು ಓದಿದ್ದೀನಿ. ಅಥರ್ವ ವೇದದಲ್ಲಿ ಸ್ತ್ರೀಗೆ ಆಸ್ತಿ ಹಕ್ಕಿತ್ತು. ತಂದೆ ತಾಯಿಗೆ ಕೊಟ್ಟ ಒಂದು ವರದಕ್ಷಿಣೆ ಕೂಡ ಅದು ಸ್ತ್ರೀಧನ ಅಂತ ಅವರಿಗೆ ಫುಲ್ ಹಕ್ಕಿತ್ತಮ್ಮ. ನಾನು ಓದಿದ್ದೀನಿ. ಸ್ತ್ರೀ ಹಕ್ಕು, ಆಸ್ತಿ ಹಕ್ಕು. ಹೌದಪ್ಪ, ಹೌದು. ಕೆಲವು ಮಹಿಳೆಯರು ಯುದ್ಧದಲ್ಲಿ ಕೂಡ ತಮ್ಮನ್ನು ತಾವು ನೆನಪಿಗೆಯಲ್ಲಿ ಪಾರಂಗತರಾಗಿದ್ದರು. ರಾಮಾಯಣ ಕಾಲದಲ್ಲಿ ದಶರಥನಿಗೆ ಕೈಕೇಯಿ ಹೇಗೆ ಸಾಥ್ ಕೊಡ್ಲಿಲ್ವೇ ಹಾಗೆ ಯಾವುದೇ ಧಾರ್ಮಿಕ ಯಜ್ಞ ಮತ್ತು ವಿಧಿಗಳಲ್ಲಿ ಪತ್ನಿ ಇಲ್ಲದೆ ಅಪೂರ್ಣವೆಂದು ಪರಿಗಣಿಸಲಾಗುತ್ತಿತ್ತು. ಪತಿಯ ಅನುಪಸ್ಥಿತಿಯಲ್ಲಿ ಕೂಡ ಅವರು ಯಜ್ಞಯಾಗಾದಿಗಳನ್ನು ಮಾಡೋರು ಹಿಂದಿನ ಕಾಲದಲ್ಲಿ. ಈಗಲೂ ನಾವು ಅಗ್ನಿಹೋತ್ರಗಳನ್ನು ಮಾಡ್ತೀವಲ್ವಾ? ಇನ್ನು ಗೌರವದ ಸ್ಥಾನಮಾನ ಬಂದರೆ ಹಿಂದೆ ಅಥರ್ವ ವೇದ ಮತ್ತು ಋಗ್ವೇದಲ್ಲಿ ಏನು ನವವಧುವಿಗೆ ಆಶೀರ್ವಾದ ಮಾಡ್ತಿದ್ರೆ ಸಾಮ್ರಾಜ್ಞಿ ಸ್ವಶುರೇ ಭವ, ಅಂದರೆ ನೀನು ಅತ್ತೆ ಮನೆಯಲ್ಲಿ ಮಹಾರಾಣಿ ಅಂತ ಇರುವಂತ ಆಗಲೇ ಆಶೀರ್ವಾದ ಹಾಗೆ ಮಾಡ್ತಾ ಇದ್ರು. ಸನಾತನ ಧರ್ಮದಲ್ಲಿ ಪ್ರಾಚೀನ ಗ್ರಂಥಗಳಲ್ಲಿ ಮಹಿಳೆಯರಿಗೆ ಪುನರ್ವಿವಾಹ ಮಾಡಿಕೊಳ್ಳುವಂಥ ಹಕ್ಕು ಕೂಡ ಇತ್ತು. ಯಜ್ಞವಲ್ಕ್ಯರು ಹೇಳುತ್ತಾರೆ, ಪತ್ನಿ ಮೈತ್ರೇಯಿ ಆಸ್ತಿಕಂತ ಅಮರತ್ವವೇ ಅಮರತ್ವವೇ ದೇವಿ ಭಾಗವತ ಮತ್ತು ದುರ್ಗಾ ಸಪ್ತಶತಿಯಲ್ಲಿ ಕೂಡ ಮಹಿಳೆಯನ ಇಡೀ ಸೃಷ್ಟಿಯ ಶಕ್ತಿಯ ಮೂಲ ಅಂತ ಕರೀತಾರೆ. ಸ್ತ್ರೀಯ ಸಮಸ್ತ ಸಕಲ ಜಗತ್ಸು ಅಂತ, ಅಂದರೆ ಜಗತ್ತಿನ ಎಲ್ಲ ಸ್ತ್ರೀಯರು ದೇವಿ ಸ್ವರೂಪ ಅಂತ. ಇದು ಸನಾತನ ಧರ್ಮದಲ್ಲಿ ಇತ್ತು. ಹಾಗೆ ಈಗಲೂ ನಮ್ಮ ಸರ್ಕಾರ ಮಹಿಳೆಯರಿಗೆ ಅಷ್ಟೇ ವಿಧವಾದ ಈಕ್ವಲ್ ರೈಟ್ಸ್ನ ಕೊಟ್ಟಿದ್ದಾರೆ. ಅದರಿಂದ ಮಹಿಳೆ ಹೆಣ್ಣು ಅಬಲೆಯಲ್ಲ, ಅವಳು ಆದಿಶಕ್ತಿ. ಅವಳಿಗೆ ಬೇಕಾಗಿರುವುದು ಅನುಕಂಪವಲ್ಲ, ನೀತಿ ಮತ್ತು ಸಮಾನತೆಯ ಸಹಕಾರ. ಹೆಣ್ಣು ಸಂಕುಲದ ಶಕ್ತಿ, ಭರತ ಭೂಮಿಯ ಕೀರ್ತಿ. ಸಮಾಜ ಸೇವಕಿ ಮತ್ತಿವರು 7 ಜನ ಸಪ್ತ ಮಾತಕ್ಕೆ ಇರ್ತಾರ. 10 ನಿಮಿಷದಲ್ಲಿ 100 ವಿಚಾರ ಹೇಳ್ಬಿಟ್ರು. ನಾ ಮಾತಾಡಂಗೆ ಇಲ್ಲ. ಎಲ್ಲರಿಗೂ ವಿಶ್ವ ಮಹಿಳಾ ದಿನಾಚರಣೆ ಶುಭಾಶಯಗಳು. ಎಲ್ಲರಿಗೂ ಒಳ್ಳೆಯದಾಗುತ್ತೆ. ಈಗಿಂದಲ್ಲ, ಪ್ರಾಚೀನ ಕಾಲದಿಂದಲೂ ಹೆಣ್ಣಿನ ಮಹತ್ವ ಏನು, ಅವಳ ಜಾಗ ಏನು, ಅವಳ ಸ್ಥಾನ ಏನು, ದೇವಿ ಮಹತ್ವ ಏನಿರ್ಬೋದು, ಪ್ರತಿಯೊಂದನ್ನು ಬಹಳ ಸುಂದರವಾಗಿ ತುಂಬಾ ಚೆನ್ನಾಗಿ 4 ದಿವಸದಲ್ಲಿ ಪ್ರಾಕ್ಟೀಸ್ ಮಾಡಿ ತುಂಬಾ ಚೆನ್ನಾಗಿ ಪ್ರಸ್ತುತಪಡಿಸಿದ್ದಾರೆ. ಅವರಿಗೆ ವನಿತಾ ಮಹಿಳಾ ವೇದಿಕೆಯಿಂದ ದೊಡ್ಡ ಚಪ್ಪಾಳೆ ಬರಬೇಕು. ಏನ್ ಬೇಕಾದ್ರೂ ಹೆಣ್ಣು ಸಾಧಿಸಬೇಕು ಅಂತ ಇದೊಂದು ದೊಡ್ಡ ಸಾಕ್ಷಿ. ಸೊ ಈಗ ವತ್ಸಲ ಅವರಿಂದ ಒಂದು ಭಾವಗೀತೆ. ಚೆಲುವೆಯಾರೋ ನನ್ನ ತಾಯಿಯಂತೆ, ಸತ್ಯಕ್ಕೆ ನೆಲೆಯಾದ ಬಲವಿನಂತೆ, ಸತ್ಯಕ್ಕೆ ನೆಲೆಯಾದ ಬಲವಿನಂತೆ. ಚೆಲುವೆಯಾರೋ ನನ್ನ ತಾಯಿಯಂತೆ, ಸತ್ಯ
ಸತ್ಯಕ್ಕೆ ನೆಲೆಯಾದ ಬಲವಿನಂತೆ ಸತ್ಯಕ್ಕೆ ನೆಲೆಯಾದ ಬಲವಿನಂತೆ ಕಣ್ಣೆರಡು ನಕ್ಷತ್ರ ಬಣ್ಣ ನೀಲಿ ಉಡಿನೋಟ ಹೊರಳಿತೋ ಮಿಂಚು ಜಾರಿ ಕಣ್ಣೆರಡು ನಕ್ಷತ್ರ ಬಣ್ಣ ನೀಲಿ ಉಡಿನೋಟ ಹೊರಳಿತೋ ಮಿಂಚು ಜಾರಿ ಸಾಲು ತೇಲುವ ಹಸಿರು ಗಿರಿಯ ಮಾಲೆ ಸಾಲು ತೇಲುವ ಹಸಿರು ಗಿರಿಯ ಮಾಲೆ ಸರವಾಗಿ ಹೊಳೆಯುತ್ತಿದೆ ಎದೆಯ ಮೇಲೆ ಸರವಾಗಿ ಹೊಳೆಯುತ್ತಿದೆ ಎದೆಯ ಮೇಲೆ ಚೆಲುವೆಯಾರೋ ನನ್ನ ತಾಯಿಯಂತೆ ಸತ್ಯಕ್ಕೆ ನೆಲೆಯಾದ ಬಲವಿನಂತೆ ಸತ್ಯಕ್ಕೆ ನೆಲೆಯಾದ ಬಲವಿನಂತೆ ಉದಯ ರವಿ ಹಣೆಗಿಟ್ಟ ಭಾಗ್ಯಬಿಂಬ ಆಗ ಸದಾ ಕಪ್ಪು ಜಡೆ ಬೆನ್ನ ತುಂಬ ಉದಯ ರವಿ ಹಣೆಗಿಟ್ಟ ಭಾಗ್ಯಬಿಂಬ ಆಗ ಸದಾ ಕಪ್ಪು ಜಡೆ ಬೆನ್ನ ತುಂಬ ಹಸಿರುವ ನುಡುಗಳು ಅಮ್ಮ ಹರುಷದಲ್ಲಿ ಹಸಿರ ನುಡುಗಳು ಅಮ್ಮ ಹರುಷದಲ್ಲಿ ಉಸಿರಾಡುಗಳು ಮರುಗ ಮಲ್ಲಿಗೆಯಲ್ಲಿ ಉಸಿರಾಡುಗಳು ಮರುಗ ಮಲ್ಲಿಗೆಯಲ್ಲಿ ಚೆಲುವೆಯಾರೋ ನನ್ನ ತಾಯಿಯಂತೆ ಸತ್ಯಕ್ಕೆ ನೆಲೆಯಾದ ಬಲವಿನಂತೆ ಸತ್ಯಕ್ಕೆ ನೆಲೆಯಾದ ಬಲವಿನಂತೆ ಅರ್ಚನೆ ಎಚ್.ಎಸ್. ವೆಂಕಟೇಶ್ವರಿ. ಲೋಕದ ಕಣ್ಣಿಗೆ ರಾಧೆಯು ಕೂಡ ಇಲ್ಲರಂತೆ ಒಂದು ಹೆಣ್ಣು ನನಗೂ ಆಕೆ ಕೃಷ್ಣನ ತೋರುವ ಪ್ರೀತಿಯು ನೀಡಿದ ಲೋಕದ ಕಣ್ಣಿಗೆ ರಾಧೆಯು ಕೂಡ ಎಲ್ಲರಂತೆ ಒಂದು ನನಗೂ ಆಕೆ ಕೃಷ್ಣನ ತೋರುವ ಪ್ರೀತಿಯು ನೀಡಿದ ತಿಂಗಳ ರಾತ್ರಿ ತೊರೆಯ ಸಮೀಪ ಉರಿದರೆ ಯಾವುದು ದೀಪ ಯಾರೋ ಮೋಹನ ಯವರಾದಿಗೋ ಯಾರೋ ಮೋಹನ ಯವರಾದಿಗೋ ಪಡುತ್ತಿರುವ ಕಣ್ಣಿಗೆ ರಾಧೆಯು ಕೂಡ ಎಲ್ಲರಂತೆ ಒಂದು ನಾನು ನನ್ನದು ನನ್ನವರೆನ್ನುವ ಕಲಗಳ ಮೀರಿ ಧಾವಿಸಿ ಸೇರಲು ಬೃಂದಾವನವ ಧಾವಿಸಿ ಸೇರಲು ಬೃಂದಾವನವ ರಾಧೆ ತೋರುಗಳು ಲೋಕದ ಕಣ್ಣಿಗೆ ರಾಧೆಯು ಕೂಡ ಎಲ್ಲರಂತೆ ಮಹಾಪ್ರವಾಹ ಮಹಾಪ್ರವಾಹ ತಡೆಯುವರಿಲ್ಲ ಮಾತ್ರವೀರನ ತೊರೆದರು ತನ್ನ ತೊರೆಯದು ಪ್ರಿಯನ ತೊರೆದರು ತನ್ನ ತೊರೆಯದು ಪ್ರಿಯನ
ಪ್ರೀತಿಯು ನೀಡಿದ ಪ್ರೀತಿಯು ನೀಡಿದ ಕಣ್ಣು. ಸಖಿ ಗೀತ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಅವರ ಕವನ ಸಂಕಲನದಿಂದ ಆರಿಸಿದ ಒಂದು ಭಾವಗೀತೆ. ತುಮ್ 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 ತುಂಬಿ ಬಂದಿದ್ದ ತಂಗಿ ತುಂಬಿ ಬಂದಿದ್ದ ಅನ್ನೋ ಗೀತೆನ ನಾನೀಗ ಹಾಡ್ತಾ ಇದ್ದೀನಿ. ತುಮ್ 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 ತುಂಬಿ ಬಂದಿದ್ದ ತಂಗಿ ತುಂಬಿ ಬಂದಿದ್ದ ತುಂಬಿ ಬಂದಿದ್ದ ತಂಗಿ ತುಂಬಿ ಬಂದಿದ್ದ ತಂಗಿ ತುಂಬಿ ಬಂದಿದ್ದ ತುಮ್ 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 ತುಂಬಿ ಬಂದಿದ್ದ ತಂಗಿ ತುಂಬಿ ಬಂದಿದ್ದ ತುಂಬಿ ಬಂದಿದ್ದ ತಂಗಿ ತುಂಬಿ ಬಂದಿದ್ದ ತಂಗಿ ತುಂಬಿ ಬಂದಿದ್ದ. ಬೆಳಕಿಗಿಂತ ಬೆಳಗ್ಗೆ ಇತ್ತ ಬೆಳಕಿಗಿಂತ ಬೆಳಗ್ಗೆ ಇತ್ತ ಗಾಳಿಗಿಂತ ತೆಳ್ಳಗೆ ಇತ್ತ ಬೆಳಕಿಗಿಂತ ಬೆಳಗ್ಗೆ ಇತ್ತ ಗಾಳಿಗಿಂತ ತೆಳ್ಳಗೆ ಇತ್ತ ಎಡೆಯಿಂದೆಳೆದ ಗಂಗೆ ಹಾಂಗ ಚಂಗನೆ ನೆಗೆದಿತ್ತ ಎಡೆಯಿಂದೆಳೆದ ಗಂಗೆ ಹಾಂಗ ಚಂಗನೆ ನೆಗೆದಿತ್ತ ಮೈಯೊಳಗಿರುವ ಮೂಲೆ ಮೂಲೆಗೂ ಮೈಯೊಳಗಿರುವ ಮೂಲೆ ಮೂಲೆಗೂ ಮೂಡಿ ಬಂದಿತ್ತ ಅಡಿಮುಡಿಗೂಡಿ ನಡುವಂತೆಲ್ಲ ಮುಳುಗಿಸಿ ಬೆಟ್ಟಿತ್ತ ತಂಗಿ ತುಂಬಿ ಬಂದಿತ್ತ ತಂಗಿ ತುಂಬಿ ಬಂದಿತ್ತ ತುಮ್ 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 ತುಂಬಿ ಬಂದಿತ್ತ ತಂಗಿ ತುಂಬಿ ಬಂದಿತ್ತ ತುಂಬಿ ಬಂದಿತ್ತ ತಂಗಿ ತುಂಬಿ ಬಂದಿತ್ತ ತಂಗಿ ತುಂಬಿ ಬಂದಿತ್ತ ಹೂವಿಗಿರುವ ಕಂಪು ಇತ್ತ ಹೂವಿಗಿರುವ ಕಂಪು ಇತ್ತ ಹಾಡಿಗಿರುವ ಇಂಪು ಇತ್ತ ಹೂವಿಗಿರುವ ಕಂಪು ಇತ್ತ ಹಾಡಿಗಿರುವ ಇಂಪು ಇತ್ತ ಜೀವದ ಮಾತು ಕಟ್ಟಿದಂಗ ಜಡಿಯಾಗಿ ನಿಂತಿತ್ತ ಜೀವದ ಮಾತು ಕಟ್ಟಿದಂಗ ಎದಿಯಾಗಿ ನಿಂತಿತ್ತ ಮರ್ಮದ ಮಾತು ಆಡಿದಂಗ ಮರ್ಮದ ಮಾತು ಆಡಿದಂಗ ಮರ್ಮದ ಮುಟ್ಟಿತ್ತ ಬೆಳಕಿಗೆ ಹೊರಡಿ ಕಮಲವರಳಿ ಜೇನ ಬಿಟ್ಟಿತ್ತ ತಂಗಿ ತುಂಬಿ ಬಂದಿತ್ತ ತಂಗಿ ತುಂಬಿ ಬಂದಿತ್ತ ತುಮ್ 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 ತುಂಬಿ ಬಂದಿತ್ತ ತಂಗಿ ತುಂಬಿ ಬಂದಿತ್ತ ತುಂಬಿ ಬಂದಿತ್ತ ತಂಗಿ ತುಂಬಿ ಬಂದಿತ್ತ ತಂಗಿ ತುಂಬಿ ಬಂದಿತ್ತ ಕಾಲದಂಗ ಬಗಿತ್ತ ಕಾಲದಂಗ ಕಪ್ಪಗಿತ್ತ ಸಾವಿನಾಗ ತೆಪ್ಪಗಿತ್ತ ಕಾಲದಾಗ ಕಪ್ಪಗಿತ್ತ ಸಾವಿನಾಗ ತೆಪ್ಪಗಿತ್ತ ಹತ್ತು ಬಂದು ಹಾವಿನ ಮ್ಯಾಲೆ ಎರಗಿದಂತಿತ್ತ ಹತ್ತು ಬಂದು ಹಾವಿನ ಮ್ಯಾಲೆ ಎರಗಿದಂತಿತ್ತ ಇರುಳು ಮಬ್ಬಿನಗ ಹಗಲಿನ ಬೆಳಕು ಇರುಳು ಮಬ್ಬಿನಗ ಹಗಲಿನ ಬೆಳಕು ಎರಗಿದಂತಿತ್ತ ಗುಂಗು ಹಿಡಿದು ತಂಗಿದಾಗ ಗುಂಗು ಹಿಡಿದು ತಂಗಿದಾಗ ಮುಂದೆ ನಿಂತಿದ್ದ ಗುಂಗು ಹಿಡಿದು ತಂಗಿದಾಗ ತುಂಬೆ ನಿಂತಿದ್ದ ಆಗ ತುಳುಕಿ ಹೋಗಿದ್ದ ಆಗ ತುಳುಕಿ ಹೋಗಿದ್ದ ತುಮ್ 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 ತುಂಬಿ ಬಂದಿತ್ತ ತಂಗಿ ತುಂಬಿ ಬಂದಿತ್ತ ತುಂಬಿ ಬಂದಿತ್ತ ತಂಗಿ ತುಂಬಿ ಬಂದಿತ್ತ ತಂಗಿ ತುಂಬಿ ಬಂದಿತ್ತ ತಂಗಿ ತುಂಬಿ ಬಂದಿತ್ತ ತುಮ್ 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 ತುಂಬಿ ಬಂದಿತ್ತ ತಂಗಿ ತುಂಬಿ ಬಂದಿತ್ತ ತಂಗಿ ತುಂಬಿ ಬಂದಿತ್ತ ತಂಗಿ ತುಂಬಿ ಬಂದಿತ್ತ ತಂಗಿ ತುಂಬಿ ಬಂದಿತ್ತ ಅಪಾರ ಕೀರ್ತಿ ಗಳಿಸಿ ಮೇಲೆ ಭವ್ಯ ನಾಡಿದು ಕರ್ನಾಟಕವಿದುವೆ ನೃತ್ಯ ಶಿಲ್ಪ ಕಲೆಯ ಬೀಡಿದು ಅಪಾರ ಕೀರ್ತಿಯೇ
ಅವರು ಬಂದಿದೆ. ಯಾರೇ ನೀನು ಸುಂದರ ಚೆಲುವೆ ಒಬ್ಬಳೆ ನಿಂತಿರುವೆ ಹಸಿರು ಸೀರೆ ಮಲ್ಲಿಗೆ ಮುಡಿದು ಯಾರಿಗೆ ಕಾದಿರುವೆ ಒಂದೇ ಒಂದು ಹೊಸ ಹಾಡು ಎಂದು ಮರೆಯದ ಈ ಹಾಡು ಒಂದೇ ಒಂದು ಹೊಸ ಹಾಡು ಎಂದು ಮರೆಯದ ಈ ಹಾಡು ತಾಯಿಯಿಂದ ಬಂದಿದೆ. ಸುಂದರಿ ಬಾರನಿ ಹಸೆ ಮನೆಗೆ ಮದುವೆ ಮುಗಿದರೆ ರಾತ್ರಿಯೇ ಮೆರವಣಿಗೆ ನಡೆ ನಡೆ ಮೆಲ್ಲಗೆ ದುಡ್ಡು ದುಡ್ಡು ಮಲ್ಲಿಗೆ ಅಂಜದ
ಗಂಡು ಎಂದರೆ ಗಂಡು ಭೂಪತಿ ಗಂಡು ರಂಗಪುರದ ಬೆಂಕಿಯ ಗಂಡು ನಾನು ಒಂದು ಹಾಡಿನ ಮಧ್ಯದಿಂದ ಪ್ರಾರಂಭ ಮಾಡ್ತೀನಿ. ಇವಾಗ ಎರಡು ಸೈಲೆಂಟ್ ಆಗಿದೆ, ಕನ್ಫ್ಯೂಷನ್ ಆಗ್ತದೆ. ನಿಮ್ಗೆ ಹೊಸ ಹೊಡೆಯಬೇಕು. ಎಲ್ಲರೂ ಕೇಳಿಸ್ಕೊಳ್ಳಿ. ಇವ್ರು ಗೊತ್ತಾಗದೇ ಇದ್ರೆ ಅವ್ರಿಗೆ ಪಾಸ್ ಆಗತ್ತೆ, ಅವ್ರು ಗೊತ್ತಾಗದಿದ್ರೆ ನಿಮಗೂ ಪಾಸ್ ಆಗತ್ತೆ. ಆದ್ರೆ ಏನಂದ್ರೆ ಹೇಳ್ಕೊಡ್ಬೇಡಿ ಫ್ರೆಂಡ್ಸ್ ಅಂತ. ಬೆಲ್ಲದ ಪಾಕವೇ ನಲ್ಲಗಿನ್ನೊಲುಮೆಯೇ ಬಿಲ್ಲದ ತವಕಕ್ಕೆ ಭವ್ಯ ಸಮ್ಮಿಲನವೇ. ಎಲ್ಲರ ಪಾಕವೇ ನಲ್ಲ ನಿನ್ನೊಲುಮೆಗೆ. ನಿಮ್ಗೂ ಗೊತ್ತಿಲ್ವಾ? ಮರಳಿ ಮರೆಯಾನೆ ಎರಳಿ ತೆರೆಯಾನೆ. ಹೇಳಿದ್ದೀರಾ? ಅದರಿಂದ ಇದು ಯಾರಿಗೂ ಬರಲಿಲ್ಲ ಪಾಯಿಂಟ್ಸ್ ಇದರಲ್ಲಿ. ಸೆಕೆಂಡ್ ನಿಮಗ್ ಬರುತ್ತೆ. ಮುಂಜಾನೆ ನನ್ನ ಪಾಲಿಗಂತೂ ಸಾಲಲ್ಲ ಇದು ಇವಾಗ ಮೂರನೇ ಗ್ರೂಪ್ ಅವ್ರಿಗೆ ಬರುತ್ತೆ. ಹಸಿರು ಎಲೆಯ ಸೀರೆ ಧರಿಸಿ ಹೂವತ್ತಿಲದ ಹಣೆಯಲ್ಲಿ ಇರಿಸಿ ಕನ್ನಡಿಯಲ್ಲಿ ಕಂಡೆ ನನ್ನ ರೂಪ ನಿನ್ನ ಕಣ್ಣ ಕನ್ನಡಿಯಲ್ಲಿ ಕಂಡೆ ನನ್ನ ರೂಪ ಕಣ್ಣ ಮಿಂಚು ನೋಡದಲ್ಲಿ ಕಂಡೆ ಪ್ರೇಮ ದೀಪ ನಿನ್ನ ಕಣ್ಣ ಕನ್ನಡಿಯಲ್ಲಿ. ನಾಲ್ಕನೇ ಗ್ರೂಪ್ಗೆ ಸಾಗರ ಹುಣ್ಣಿಮೆ ಮೊದಲನೇ ಗ್ರೂಪ್ ಅವ್ರಿಗೆ ಬನ್ನಿ ಮಧ್ಯ ಬನ್ನಿ. ದೂರ ಬೆಟ್ಟದಲ್ಲಿ ಓಡುವ ನದಿ ಸಾಗರವಾಗಲೇಬೇಕು. ನಾನು ನೀನು ಎಂದಾದರೂ ಸೇರಲೇಬೇಕು. ಸೇರಿ ಬಾಳಲೇಬೇಕು. ಬಾಳು ಬೆಳಗಲೇಬೇಕು. ಮಧ್ಯ ಹಾಕ್ಬಿಡಿ, ಎಲ್ಲರೂ ಕಣ್ಣ ಬೆಳಗಲಿ ಮನೆಯೆಲ್ಲ ಎಂದು ಬೆಳಗಲಿ. ನೀರಲು ಜೊತೆಯಲ್ಲಿ ಬಾಳೆಲ್ಲ ಹಸಿರಾದಂತೆ. ಹಳೆ ಹೇಳಿದ್ರೆ ಎಲ್ಲ ಸಂಡೇಸ್ಗಳು ಎಲ್ಲ ಹೇಳ್ಬಿಡ್ತಾರೆ. ಅವನಪ್ಪ ಇದು ಯಾರಿಗೂ ಗೊತ್ತಿಲ್ಲ. ಆದರೆ ನಮಗೆ ಆಮೇಲೆ ಹೊಸ ಗ್ರೂಪ್ಗೆ
ಹಾಗೆ ನಿನ್ನ ಕಣ್ಣ ನೋಟ ನೋಡಿದೆ, ನೀನೇ ಜೀವ ಎಂದು ಹೇಳಿದೆ. ಗಿರಿನವಿಲೋ ಎಲ್ಲೋ ಕರಿಮುಗಿಲೋ ಎಲ್ಲೋ ಮಳೆ ಮಿಂಚು ಕಂಡು ಬಲು ಮೋಹಗೊಂಡು ಕುಣಿದಾಡಿ ಹೋಗದೆ ಪ್ರೇಮ ಇರುವ ಮಾತಲ್ಲಿ ಎಂತ ಮೋಡಿಯೋ ಪ್ರೀತಿಸಿರುವ ನಾವಿಂದು ಎಂತ ಜೋಡಿಯೋ. ನಡುಗಲಿ ಭುವಿ ಬಿರಿಯಲೇ ನೀನೇ ಈ ಬಾಳ ಜೀವ. ನಾಪಿಸ್ಕೊಳ್ಳಿ ನೆಕ್ಸ್ಟ್ ಅವರು. ಟೈಮ್ ಕೊಡ್ಬೇಕಪ್ಪ, ಟೈಮ್ ಜಾಸ್ತಿ ಕೊಡಬಾರ್ದು. ಟೈಮ್ ಜಾಸ್ತಿ ಕೊಡಬಾರ್ದು. 2 ನಿಮಿಷ ನಮ್ಮ ಪ್ರೇಮ ಶಾಶ್ವತ ನಮ್ಮ ಪ್ರೀತಿ ಶಾಶ್ವತ ನದಿ ಸಾಗರ ಕೆರಳಲಿ ನಮ್ಮ ಪ್ರೇಮ ಶಾಶ್ವತ ನಮ್ಮ ಪ್ರೀತಿ ಶಾಶ್ವತ. ನಾವೇ ನೆಕ್ಸ್ಟ್ ತಂಗಾಳಿಯೋ ತಂಗಾಳಿಯು ತಂಗನ ಹಾಡಿತು ಅಲೆ ಬಾಲೆ ಸುಂದರ ಚೆಲುವೆನು ನೀನು ಮಿಂಚು ಕೂಡ ನಾಚುವ ನೀಲಾಂಬರದ ಬೆಳ್ಳಿಂಗಳಲ್ಲಿ ತೇಲಾಡುವ ಸೌಂದರ್ಯವು ನೋಡಿ ಎಲ್ಲ ಹೇಳ್ತಿದ್ದೀರಲ್ಲ ನೀಲಾಂಬರದ ಬೆಳ್ಳಿಂಗಳಲ್ಲಿ ತೇಲಾಡುವ ಸೌಂದರ್ಯವು ನೋಡಿ ಹೆಣ್ಣಿ ಮೇಲೆ ಇದೆ ಹೇಳಿ. ನೀಲಾಂಬರದ ಬೆಳ್ಳಿಂಗಳಲ್ಲಿ ತೇಲಾಡುವ ಸೌಂದರ್ಯವು ನಿಮ್ಮಿಂದ ಪಾಸ್ ಆಗಿದೆ, ನೀವು ಹೇಳಂಗಿಲ್ಲ. ಸ್ವಲ್ಪ ಹಾಡು ಕೇಳಿ, ತುಂಬ ಎಲ್ಲ ಕಷ್ಟನೇ ಸ್ವಲ್ಪ ಕಷ್ಟ ಯಾವ ಕಾರ್ಡ್ ಕೊಟ್ಟರು ಹೇಳ್ಬಿಡ್ತಾರೆ. ಮೋಸ ಇಲ್ಲ. ಇವರು ಪಾಪ ಫಸ್ಟ್ ಮೊದಲನೇದು ಹೇಳ್ತೀನಿ ನಾರಿಗೆ ಚೆಲುವಿನ ಬಂಗಾರಿಗೆ ಒಲವಿನ ಸುಂದಾರಿಗೆ ವಂದನೆ ವಂದನೆ. ಎಲ್ಲ ಗ್ರೂಪ್ ಹೇಳೋಳು ಈಗ ಈ ಸಲ ಅವಳು ಗೆದ್ಬಿಟ್ಲು. ಇನ್ನು ಯಾರು ಕೇಳ್ಬೇಕು? 3 ರೌಂಡ್ ಆಗಿದ್ರೆ ಸಾಕು. ವೇಳೆ ಚಿಲಿಪಿಲಿ ಕಲರವ ಕೇಳಿ ನಾವಂದು ಬಿಟ್ಟೆ ನನ್ನ. ತುಂಬಾ ಚೆನ್ನಾಗಿದೆ ಮುಂಜಾನೆ ವೇಳೆ ಚಿಲಿಪಿಲಿ ಕಲರವ ಕೇಳಿ ನಾ ಮರೆತು ಬಿಟ್ಟೆ ನನ್ನ.
ಇನ್ನೊಂದು ಒಂದು ಲೈನ್ ಹೇಳ್ಕೊಂಡ್ಬಿಟ್ರೆ ಮಕ್ಕಳ ಬಂದ್ಬಿಡತ್ತೆ. ಪಾಸ್ 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 ವೈದ್ಯಕೀಯ ಅವ್ರಿಗೆ ಅವ್ರಿಗೆ ಕಲಂಗೆ ನಾವು ಕಲಂಗೆ ಪಾಸ್ ನಿಮ್ಗೆ ನಿಮ್ಗೂ ಪಾಸ್. ದುಡಿದಾರಲ್ಲ ಎಕ್ಸ್ಪರ್ಟ್ ರಾಗ ಬರ್ತಿರ್ತಾಳೆ ಹೇಳಿ. ಖುಷಿಯಾಗಿದೆ ಏಕೋ ನಿನ್ನೊಂದಿಗೆ. ಹಳೇದಲ್ಲ ಇದು, medium. ಹೊಸದಲ್ಲ ಇದು, ಸ್ವಲ್ಪ ಹಿಂದೆದು. ಖುಷಿಯಾಗಿದೆ ಏಕೋ ನಿನ್ನಿಂದಲೇ. ಹೇಳಿದಿರಾ? ಅನ್ಸೋದಲ್ಲ ಹೇಳಿರೋದು. ಓಕೆ, ಎಲ್ಲಿ ಯಾರಿಗೆ ಬಂತು ಲಾಸ್ಟ್? ಅವ್ರು ಬಂದ್ರೆ ಈ ಸುತ್ತ ಮುಗಿಸ್ತೀನಿ, ಇದೆಲ್ಲ ಅವ್ರಿಗೆ ಕೇಳ್ತೀನಿ. ಥರ್ಡ್ ರೌಂಡ್ ಆಯ್ತಲ್ಲ, ಸೆಕೆಂಡ್ ರೌಂಡ್ ಇಲ್ಲ, ಲಾಸ್ಟ್ ಮಾಡ್ಬಿಡಿ. ಮೂರಾಯ್ತು. ಈ ಗುಡಿಯ ದೇವಿ ನೀನು, ಈ ಕನುವ ಪ್ರಾಣ ನೀನು. ಬಾಡದ ಹೂವಂತೆ ಏನಿದೆ ಈ ಮೊಗವೇಕೆ? ಸಿಚುವೇಶನ್ ಸಾಂಗ್ಸ್ ಕೊಡ್ತೀನಿ, ಅದ್ರದ್ದು ಹೇಳ್ಬಿಡಿ. ಸಿಚುವೇಶನ್ ಸಾಂಗ್ಸ್ ಆಯ್ತಾ? ಮಳೆ ಮಳೆ ಇದು ಸಾಂಗ್ ಹೇಳಿ. ಮಳೆ ಸಿಚುವೇಶನ್ ಸಾಂಗ್ ಅಂದ್ರೆ ಪಿಕ್ಚರೈಸೇಷನ್ ಮಳೆ ಇರ್ಬೋದು, ಹಾಡಲ್ ಮಳೆ ಬರ್ಬೋದು, ಇಲ್ಲ ಏನ್ ಬೇಕಾದ್ರೂ ಆಗ್ಬೋದು. ನಿಮ್ಗೆ ಟೂ ವೀಲರ್ ಅಲ್ಲಿ ಹೋಗ್ಬೇಕಾದ್ರೆ ಯಾವ್ದು ಸಾಂಗ್ ಇದೆ ಕಾಣಿಸ್ಕೊಂಡು ಹೇಳಿ. ಅವ್ರಿಗೆ ಹುಡುಗನ ಮೇಲೆ ಹೇಳಕ್ ತುಂಬಾ ಇಷ್ಟ. ವೈದೇಹಿಗೆ ಹುಡುಗನ ವರ್ಣಿಸೋ ಸಾಂಗ್ ಹೇಳಿ. ಹುಡುಗ ಗಂಡಸಿನ ಎಷ್ಟು ಕೊಟ್ಟು ಸಾಲಲ್ಲ
ದಾರಿಯಲ್ಲಿ ಹೊಸ ದಾರಿ ಕಟ್ಟುವ ಕೈಯಾಲಿ ಅಡ್ಡಬಿಡ್ಡಿ ಹೋಗೋದು ಮಾಮೂಲಿ. ಹೊಸದು ಹೊಸದು ಹೇಳಿ ಇನ್ನೊಂದು ರಕ್ಷಿತ್ ಶೆಟ್ಟಿ ಮಾಡಿರೋ ಮೂವಿ. ಬೆಳಗೆದ್ದು ಯಾರ ಮುಖವಾದ ವಿಜಯ ಗ್ರೂಪ್ಸ್ ಗೆದ್ದಿದ್ದಾರೆ. ಅವ್ರು ಯಾರ್ಯಾರಿದ್ದಾರೆ ನೀವೇ ನೋಡ್ಕೊಂಡ್ಬಿಡಿ. ವಿಜಯ ಹೇಳಿ ಮೇಡಮ್. ವಿಜಯ ಗೆದ್ದಿದ್ದಾರೆ. ವಿಜಯ ಭಾಗ್ಯ ಅಂಡ್ ಪಾರ್ಟಿ ಹೇಮಾ ಮಂಜುಳಾ ಸೌಮ್ಯ ಸರಸ್ವತಿ ಸೌಮ್ಯ ಸೊ ಇವರಿಷ್ಟು ಜನಕ್ಕೆ ಅಂತ್ಯಾಕ್ಷರಿಯಲ್ಲಿ ಮೊದಲನೇ ಸ್ಥಾನ ಬಂದಿದೆ. ಈಗ ನಾವೇನ್ ಮಾಡ್ತಿದೀವಿ ಅಂದ್ರೆ ಎಲ್ಲ ಕಾಂಪಿಟೇಷನ್ ಕಾಂಪೀಟ್ ಮಾಡಿದ್ರು ತುಂಬಾ ಹುರುಪಿನಿಂದ ಆಸಕ್ತಿಯಿಂದ ಆಸೆಯಿಂದ ಕಾಂಪೀಟ್ ಮಾಡಿದೀರಾ. ಹಾಗಾಗಿ ಒಂದೊಂದು ಪ್ರೈಸ್ ಕೊಡ್ತಿದೀವಿ. ನೀವೇ ಅದನ್ನ ಹಂಚ್ಕೋಬೇಕು. ಎಷ್ಟೆಷ್ಟು ಬಂದ್ರೆ ಅಷ್ಟೇ. ಖುಷಿ ಪಟ್ಟರು ಎಲ್ಲರೂ. ತುಂಬಾ ಇಂಪಾರ್ಟೆಂಟ್. ಮೊದಲನೇದಾಗಿ ಡ್ಯಾನ್ಸ್ ಮಾಡೋದ್ರಿಂದ ಭವ್ಯಶ್ರೀ ಮತ್ತೆ ವರ್ಷಿಣಿ ಬರ್ಬೇಕು ಅಂತ ಹೇಳ್ತೀವಿ. ಆಮೇಲೆ ಎರಡನೇದಾಗಿ ಭಾವಗೀತೆಗಳು 4 ಜನ ಮಾಡಿದ್ರೆ ಅನ್ಕೊಂಡಿದ್ದೀನಿ. ಮೊದಲನೇ ಬಹುಮಾನ ಕೊಡ್ತಾ ಇದ್ದೀನಿ ವತ್ಸಲ ಮತ್ತೆ ಗಾಯತ್ರಿಗೆ. ಮತ್ತೆ ಸ್ಕಿಟ್ ಮಾಡಿದವರು ಎಷ್ಟು ಜನ ಇದ್ದೀರೋ ದಯವಿಟ್ಟು ಮತ್ತೆ ಡ್ಯಾನ್ಸ್ ಮಾಡೋರು ಜಯಂತಿ ಅಂಡ್ ಗ್ರೂಪ್ ಒಂದು ಬಹುಮಾನ ಹಂಚ್ಕೋಬೇಕು. ದಯವಿಟ್ಟು ಮೊದಲನೇ ಬಹುಮಾನ ಅಡಿಗೆ ಸಾಮಾನು ನೀವು ತಂದು ಅಲ್ಲಿ ಇಟ್ಟಿದ್ದೀರಾ. ಎಲ್ರಿಗೂ ಧನ್ಯವಾದಗಳು. ಯಾಕಂದ್ರೆ ಮನೆಯಲ್ಲಿ ಕಷ್ಟಪಟ್ಟು ಮಾಡಿ ತಂದಿಟ್ಟಿರೋದಕ್ಕೆ ನಿಜವಾಗ್ಲೂ ನಾನು ತುಂಬಾ ಧನ್ಯವಾದ ಹೇಳ್ತೀನಿ ಆ ಇಂಟ್ರೆಸ್ಟ್ಗೆ. ಮೊದಲನೇ ಬಹುಮಾನ ಅವಲಕ್ಕಿ ಸಂಡಿಗೆ 1ನೇ ನಂಬರು. ಐಟಮ್ಸ್ ಎಲ್ಲ ತಂದಿಟ್ಟಿದ್ದಾರೆ. ಹೇಗ್ ಮಾಡಿದೀನಿ ಹೇಗೆ ಹೇಳಿದ್ದಾರೆ ಮತ್ತೆ ಉಪ್ಪು ಖಾರ ರುಚಿ ಪರ್ಫೆಕ್ಟ್ ಆಗಿದೆಯಂತೆ. ಸೊ ಅವರಿಗೆ ಮಂಜುಳಾ ಅವ್ರಿಗೆ ಮೊದಲನೇ ಬಹುಮಾನ. ಅಡಿಗೆನಲ್ಲಿ ಯಾತಕ್ಕೆ ಪ್ರೈಸ್ ಕೊಡ್ತಾ ಇದ್ದೀನಿ ಅಂದ್ರೆ ಅವರು ಮನೆಯಲ್ಲಿ ಇಂಟ್ರೆಸ್ಟ್ ಇಂದ ಮಾಡಿ ಅಲ್ಲಿಂದ ತಗೊಂಡ್ ಬಂದು ಡಿಸ್ಪ್ಲೇ ಮಾಡಿದ್ದಾರೆ, ಕಷ್ಟಪಟ್ಟಿದ್ದಾರೆ. ಹಾಗಾಗಿ ಅವ್ರು 3 ಪ್ರೈಸ್ ಕೊಡ್ತಾ ಇದ್ದೀನಿ ಆ ಐಟಮ್ಗೆ. ಬೇರೆಯವ್ರು ಅನ್ಕೋಬಹುದು ಹಾಡಿಗೆ ಹಾಕೊಂಡಿಲ್ಲ ಇದಕ್ಕೆ ಹಾಕೊಂಡಿಲ್ಲ ಅಂತ. ಇದೆಲ್ಲ ನೀವು ಇಂಪ್ಲಿಮೆಂಟ್ ಮಾಡಿರೋದು ಅವ್ರು ಪಾಪ ಕಷ್ಟಪಟ್ಟು ಮಾಡಿ ತಗೊಂಡ್ ಬಂದು ಗಾಡಿಗಳಲ್ಲಿ ಅಥವಾ ಬಸ್ಸಲ್ಲೋ ಟ್ರೈನಲ್ಲೋ ಯಾವ್ದ್ರಲ್ಲೋ ತಂದು ಪಾಪ ಇಲ್ಲಿ ಇಟ್ಟಿದ್ದಾರೆ. ಹಾಗಾಗಿ ಕೊಡ್ತಿದ್ದೀನಿ. 2ನೇ ಬಹುಮಾನ ಬೆಣ್ಣೆ ಗೋಡಂಬಿ ಬಿಸ್ಕೆಟ್. ಮೂರನೇ ಬಹುಮಾನ ನಂಬರ್ 1 ಚಕ್ಲಿ. ಹೌದಾ? ಈ ಸಲದ ಮಹಿಳಾ ದಿವಸದ ಕಾರ್ಯಕ್ರಮನ ತುಂಬ ಚೆನ್ನಾಗಿ ನಡೆಸಿದ್ದೀವಿ. ನಾನು ಅಂದ್ಕೊಂಡಿದ್ದೀನಿ ಎಲ್ಲ ಪ್ರೇಕ್ಷಕರಿಗೂ ಇದು ತುಂಬ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ದಯವಿಟ್ಟು ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸ್ತೀರಾ ಅಂತ